So streaming and recording top left. I think ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುನ್ನೋಟದ ಅರಿಮೆ ಮಾತುಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ 39ನೇ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆ ಅಜೈಲ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ವಿಷಯದ ಬಗ್ಗೆ ಜಯಪ್ರಕಾಶ್ ಪುಟ್ಟಸ್ವಾಮಿ ಅವರು ಮಾತಾಡ್ತಾರೆ. ಅದಕ್ಕೂ ಮೊದಲು ಚಿಕ್ಕದಾಗಿ ಮುನ್ನೋಟದ ಟ್ರಸ್ಟ್ ಮತ್ತು ಅದರ ಕೆಳಗಡೆ ನಾವು ಮಾಡ್ತಿರುವಂತಹ ಕೆಲವು ಕೆಲಸಗಳ ಒಂದು ಪರಿಚಯವನ್ನ ನಿಮ್ಗೆ ನೀಡ್ತೇನೆ. ನಿಮ್ಗೆ ತಿಳಿದ ಹಾಗೆ ಮುನ್ನೋಟದ ಟ್ರಸ್ಟ್ ಅಡಿಯಲ್ಲಿ ನಾವು ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಹಾಗೇನೆ ಮುನ್ನೋಟ ಪುಸ್ತಕ ಮಳಿಗೆಯನ್ನು ಕೂಡ ಅದರ ಅಡಿ ನಡೆಸ್ತಾ ಇದ್ದೇವೆ. ಒಂದು ಕಿರುದಾದ ಪರಿಚಯ ಇಲ್ಲಿದೆ. ತಾಯ್ನುಡಿ ಮಾಧ್ಯಮದಲ್ಲಿ ಕಲಿಕೆ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಕಮ್ಮಟಗಳು, ಕಾರ್ಯಕ್ರಮಗಳು, ಚರ್ಚೆ ಇತ್ಯಾದಿಗಳನ್ನ ಏರ್ಪಡಿಸುವಂತದನ್ನ ನಾವು ಬಹಳ ನಿಯಮಿತವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಸಾಕಷ್ಟು ಪೋಷಕರಿಗೆ ಕನ್ನಡ ಮಾಧ್ಯಮ ಶಾಲೆಗಳ ಮಾಹಿತಿ ಕೊಡುವಂಥದ್ದು, ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಒಳ್ಳೆಯ ಕನ್ನಡ ಮೀಡಿಯಂ ಶಾಲೆಗಳ ಒಂದು ಸಮೀಕ್ಷೆ, ಅಲ್ಲಿನ ಶಾಲೆಗಳ ಜೊತೆ ಒಡನಾಟ, ಅವುಗಳ ಬಗ್ಗೆ ಪಾಲಕರಿಗೆ ಮಾಹಿತಿ ನೀಡುವಂಥದ್ದು, ಈ ರೀತಿಯಾದಂತ ಕೆಲವು ಕೆಲಸಗಳನ್ನು ಕೂಡ ನಾವು ಮುನ್ನೋಟದಲ್ಲಿ ಮಾಡ್ತಾ ಬಂದಿದ್ದೇವೆ. ಹಾಗೇನೆ ಶಾಲೆಗಳಿಗೆ ಪೂರಕವಾದ ಚಟುವಟಿಕೆಗಳು, ವಿಜ್ಞಾನದ ಕಮ್ಮಟಗಳನ್ನು ಮಾಡುವಂಥದ್ದು, ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಓದುವಂತ ಮಕ್ಕಳಿಗೆ ಇಂಗ್ಲಿಷ್ನ ಒಂದು ಭಾಷೆಯಾಗಿ ಕಲ್ತ್ಕೊಳ್ಳೋದಕ್ಕೆ ಬೇಕಿರುವಂತಹ ಒಂದಿಷ್ಟು ತರಬೇತಿ ಇತ್ಯಾದಿಗಳನ್ನ ಏರ್ಪಡಿಸುವಂಥದ್ದನ್ನು ನಾವು ಮುನ್ನೋಟದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅದಲ್ಲದೇನೆ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಯೋಜನೆಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಒಂದು ಅರಿಮೈಟ್ ಮುನ್ನೋಟ ಅನ್ನುವಂತ ಈ ಮಾತುಕತೆ ಕಾರ್ಯಕ್ರಮ ಕಳೆದ 39 ತಿಂಗಳಿಂದ ನಡೀತಾ ಇದೆ. ಇವತ್ತು 39ನೇ ಕಾರ್ಯಕ್ರಮ. ಹಾಗೇನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬರಹಗಳಿಗಾಗಿ ಅರಿಮೆ ಅನ್ನುವಂತಹ ಒಂದು ವೆಬ್ಸೈಟ್ ಕೂಡ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತರು ಒಳ್ಳೊಳ್ಳೆಯ ವಿಜ್ಞಾನದ ಬರಹಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಶಾಲಾ ಮಕ್ಕಳಿಗೆ ವಿಜ್ಞಾನದ ಕಮ್ಮಟಗಳು ಮತ್ತೆ ವಿಜ್ಞಾನದ ಒಂದು ಪಸರಿಸುವಿಕೆಯಲ್ಲಿ ಕೆಲವು ಸಂಘ ಸಂಸ್ಥೆಗಳ ಜೊತೆ ಸೇರಿ ನಾವು ಕೆಲಸ ಮಾಡ್ತಿರುವಂಥದ್ದು. ರೋಟರಿ ಕ್ಲಬ್ಗೆ ಅವರು 100 ಶಾಲೆಗಳಿಗೆ ಕೊಟ್ಟಿರುವಂತಹ ಪ್ರಯೋಗದ ಒಂದು ಏನು ಕಿಟ್ ಇದೆ ಅಥವಾ ಒಂದು ಲ್ಯಾಬ್ ತರದ್ದು ಏನ್ ಸೆಟಪ್ ಮಾಡಿದ್ದಾರೆ, ಅದಕ್ಕೆ ಬೇಕಾಗಿರುವಂತಹ ಮಾಹಿತಿನ ನಾವು ಕನ್ನಡದಲ್ಲಿ ಕೊಡುವಂತ ಒಂದು ಕೆಲಸ ಕೂಡ ಮಾಡಿದ್ದೇವೆ. ಅದಲ್ಲದೇನೆ ವಿಜ್ಞಾನ ತಂತ್ರಜ್ಞಾನದ ವಿಡಿಯೋಗಳನ್ನ ತಿಳಿ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮೂಡಿಸ್ತಾ ಇದ್ದಾರೆ. ಪ್ರಪಂಚದಲ್ಲಿ ಒಳ್ಳೊಳ್ಳೆ ಗುಣಮಟ್ಟದ ಒಂದು ಕಲಿಕೆಯ ವಿಡಿಯೋಗಳು ಏನು ಇಂಗ್ಲಿಷ್ ನಲ್ಲಿ ಬಂದಿದೆಯೋ ಅದನ್ನ ಡಬ್ಬಿಂಗ್ ಮೂಲಕ ಕನ್ನಡಕ್ಕೆ ತಂದು ಕನ್ನಡದಲ್ಲಿ ಅದನ್ನ ಜನಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗೇನೆ ಮುನ್ನೋಟ ಪುಸ್ತಕ ಮಳಿಗೆ ಅಂತಿದೆ. ಪುಸ್ತಕದ ಮಳಿಗೆ ಅಡಿ ಸಾಕಷ್ಟು ಕನ್ನಡ ಪರಚಿಂತನೆಗಳಿಗೆ ಒಂದು ವೇದಿಕೆ ಆಗಿದೆ. ಒಳ್ಳೊಳ್ಳೆಯ ಗುಣಮಟ್ಟದ ಪುಸ್ತಕಗಳು ಕೂಡ ಇದಾವೆ. ಇತಿಹಾಸದ ಬಗ್ಗೆ, ಶಿಕ್ಷಣದ ಬಗ್ಗೆ, ಒಕ್ಕೂಟ ವ್ಯವಸ್ಥೆ ಬಗ್ಗೆ, ಕಲಿಕೆ ಬಗ್ಗೆ ಈ ತರದ ಸಾಕಷ್ಟು ಒಳ್ಳೆಯ ಪುಸ್ತಕಗಳು ಕೂಡ ಅಲ್ಲಿ ದೊರೆಯುತ್ತೆ. ಇನ್ನು ಅರಿಮೈಟ್ ಮುನ್ನೋಟದ ಮಾತುಕತೆ ಕಾರ್ಯಕ್ರಮಕ್ಕೆ ಬಂದಾಗ ಇದು 39ನೇ ಮಾತುಕತೆ. ಇಲ್ಲಿಯವರೆಗೆ ಬಹಳಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಪರಿಣಿತರು ಬಂದು ಮಾತಾಡಿದ್ದಾರೆ. IoT ಬಗ್ಗೆ, ಎಲೆಕ್ಟ್ರಿಕ್ ಕಾರ್ ಬಗ್ಗೆ, ಜೀನ್ ಎಡಿಟಿಂಗ್ ಬಗ್ಗೆ, ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ, 5G ಟೆಕ್ನಾಲಜಿ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಅಥವಾ ಸಾಕಷ್ಟು ಬೇಸಿಕ್ ಸೈನ್ಸ್ ವಿಚಾರಗಳಲ್ಲಿ ಬಂದಾಗ ಸರ್ಕಲ್ ಅಥವಾ ಬೆಳಕು, ಗುರುತ್ವದ ಗುಟ್ಟು, ಸೂಜಿಗಲಿನ ಕತೆ, ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಮಾತುಕತೆಗಳಾಗಿದ್ದಾವೆ. ಇವತ್ತಿನದು 39ನೇ ಮಾತುಕತೆ ಅಜೈಲ್ ಡೆವಲಪ್ಮೆಂಟ್ ಬಗ್ಗೆ. ಹಾಗೇನೆ ಇಲ್ಲಿಯವರೆಗೆ ಸುಮಾರು 23 ಜನ ಸ್ಪೀಕರ್ಸ್, ಇವತ್ತು 23ನೇವರಾಗಿ ಜಯಪ್ರಕಾಶ್ ಅವರು ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತವ್ರು, ಅಧ್ಯಯನ ಮಾಡ್ತಿರುವಂತವ್ರು, ಫಾರಿನ್ ಯೂನಿವರ್ಸಿಟೀಸ್ ಅಲ್ಲಿ ಓದ್ತಾ ಇರುವಂತವ್ರು, ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತವ್ರು, ಕಾರ್ಪೊರೇಟ್ ಸಂಸ್ಥೆಗಳನ್ನ ಕಟ್ಟಿ ನಡೆಸಿದಂತವ್ರು ಇಲ್ಲಿ ಬಂದು ಮಾತುಕತೆಯನ್ನ ನಡೆಸ್ಕೊಟ್ಟಿದ್ದಾರೆ. ಅಂಗಡಿ ಮಳಿಗೆಯಲ್ಲೇ ನಡೀತಾ ಇತ್ತು ಈ ಮಾತುಕತೆ. ಕೊರೋನಾ ಕಾರಣಕ್ಕಾಗಿ ಕಳೆದ ಕೆಲವು ತಿಂಗಳಿಂದ ಇದು ಆನ್ಲೈನ್ ನಲ್ಲಿ ನಡೀತಾ ಇದೆ. ಹಾಗೆ ಕೆಲವು ಪತ್ರಿಕೆಯ ವರದಿಗಳು ಮತ್ತೆ ಶಾಲೆಯಲ್ಲಿ ನಾವು ನಡೆಸಿದಂತಹ ಕೆಲವು ಕಮ್ಮಟಗಳು, ಬೆಂಗಳೂರಿನ ಈ ಕೆಲವು ಶಾಲೆಗಳು ಮತ್ತೆ ಹಾಸನ, ಚಾಮರಾಜನಗರದ ಕೆಲವು ಶಾಲೆಗಳು ಕೂಡ ಈ ರೀತಿಯ ಕಮ್ಮಟಗಳನ್ನ ಏರ್ಪಡಿಸಿದ್ವಿ. ಇದು ತಿಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಕನ್ನಡದಲ್ಲೇ ತಿಳಿದುಕೊಳ್ಳುವಂತ ವಿಡಿಯೋಗಳು ಸಿಗುತ್ತೆ. ಇದರಲ್ಲಿ ನೀವು ನೋಡ್ಬೋದು. ಇಷ್ಟು ಒಂದು ಮುನ್ನೋಟದ ಟ್ರಸ್ಟ್ ನ ಚಟುವಟಿಕೆಯ ಒಂದು ಕಿರುಪರಿಚಯ. ಈಗ ಇವತ್ತಿನ ವಿಷಯಕ್ಕೆ ಹೋಗೋಣ. ಇವತ್ತಿನ ವಿಷಯ ಅಜೈಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಅಜೈಲ್ ಡೆವಲಪ್ಮೆಂಟ್ ಅಂದ ತಕ್ಷಣ ಸಾಫ್ಟ್ವೇರ್ ಜಗತ್ತಲ್ಲಿ ಕೆಲಸ ಮಾಡೋರಿಗೆ ಇದರ ಒಂದು ಕಿರುಪರಿಚಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಸಾಫ್ಟ್ವೇರ್ ಅಲ್ಲಿ ಒಂದು 15 ವರ್ಷದ ಹಿಂದೆ ವಾಟರ್ ಫಾಲ್ ಅಂತ ಒಂದು ಮಾಡೆಲ್ ಅಲ್ಲಿ, ಅಂದ್ರೆ ನೀರು ಮೇಲಿಂದ ಹರಿಸ್ಕೊಂಡು ಕೆಳಗೆ ಬರುತ್ತೆ ಅನ್ನೋ ರೀತಿಲಿ ನಿಮ್ಗೇನು ಒಂದು ಸಾಫ್ಟ್ವೇರ್ ಕಟ್ಟಬೇಕು ಅಂತಂದ್ರೆ ಏನ್ ಬೇಕು ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಒಂದ್ ಕಡೆ ತಗೊಂಡ್ ಬನ್ನಿ, ಅದಾದ್ಮೇಲೆ ಅದರ ಒಂದು ಹೈಯರ್ ಲೆವೆಲ್ ಡಿಸೈನ್ ಮಾಡಿ
ಅನಂತರ ಇನ್ನೊಂಚೂರು ಲೋವರ್ ಲೆವೆಲ್ ಡಿಸೈನ್ ಮಾಡಿ ಆನಂತರ ಡೆವಲಪ್ಮೆಂಟ್ ಮಾಡಿ ಅದ್ರ ಕೋಡಿಂಗ್ ಗೀಡಿಂಗ್ ಮಾಡಿ ಟೆಸ್ಟ್ ಮಾಡ್ಕೊಂಡು ದೆನ್ ಅದು ಉತ್ಪನ್ನವನ್ನ ಮಾರುಕಟ್ಟೆಗೆ ಬಿಡುವಂಥದ್ದು ಮಾಡಿ ಅಂತ ಹೇಳಿ. ಸೊ ಈ ಸೈಕಲ್ ಹೆಚ್ಚು ಕಡಿಮೆ 18 ತಿಂಗಳು, 24 ತಿಂಗಳು, 36 ತಿಂಗಳು ಈ ರೀತಿ ತೆಗೆದುಕೊಳ್ತಿದ್ದಂಥದ್ದು. ಆದ್ರೆ ನಮ್ಮ ಒಂದು ಜಗತ್ತು ಎಷ್ಟು ಬದಲಾಗ್ತಿದೆಯೋ ಆ ವೇಗಕ್ಕೆ ತಕ್ಕ ಒಂದು ಬದಲಾವಣೆಗೆ ಈ ರೀತಿಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಅಥವಾ ಇಂಜಿನಿಯರಿಂಗ್ ಮಾಡೆಲ್ ಅನ್ನೋದು ಅಷ್ಟು ಸೂಕ್ತವಾದಲ್ಲ ಅನ್ನೋ ತರದ್ದು ಕಾರಣಕ್ಕಾಗಿ ಅಜೈಲ್ ಅನ್ನೋ ಪರಿಕಲ್ಪನೆ ಬಂತು ಅಂತ. ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಫೇಲ್ ಆಫನ್ ಬಟ್ ಫೇಲ್ ಫಾಸ್ಟ್ ಅನ್ನುವಂತ ಮಾಡೆಲ್ ಅಲ್ಲಿ ಬಂತು. ಇದೇನು ಈ ತರದ ಕೆಲವು ಸುಳುವುಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಸ್ಬೋದು, ಬಟ್ ಆದ್ರೆ ಇನ್ನು ವಿವರವಾಗಿ ಇದ್ರ ಎಲ್ಲದರ ಒಂದು ಪರಿಚಯನ ಇವತ್ತಿನ ನಮ್ಮ ಅತಿಥಿ ಜಯಪ್ರಕಾಶ್ ಪುಟ್ಟಸ್ವಾಮಿ ಅವರು ಕೊಡ್ತಾರೆ. ಜಯಪ್ರಕಾಶ್ ಪುಟ್ಟಸ್ವಾಮಿ ಅವರು ಮೂಲತಃ ಬೆಂಗಳೂರಿನವರೇ. ಸಾಕಷ್ಟು ಏನೋ ಕಳೆದ ಒಂದು 20 ವರ್ಷದಿಂದ ಅವರು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿರುವಂತವ್ರು. ಆನಂತರ ಕಳೆದ ಒಂದು 10-12 ವರ್ಷಗಳ ಕಾಲದಿಂದ ಅವರು ಈ ಕ್ಷೇತ್ರದಲ್ಲಿ ಅಂದ್ರೆ ಅಜೈಲ್ ಡೆವಲಪ್ಮೆಂಟ್ ನ ಒಂದು ಕ್ಷೇತ್ರದಲ್ಲಿ ಆಳವಾದ ಒಂದು ಪರಿಣಿತಿನ ಪಡ್ಕೊಂಡಿದ್ದಾರೆ. ಅವರು ಈಗ ಅಜಿಲಿಟಿ ಮೂವ್ಮೆಂಟ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಅವರೇ ಸ್ಥಾಪಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿರುವಂತಹ ಬಹುತೇಕ ದೊಡ್ಡ ಸಾಫ್ಟ್ವೇರ್ ಮತ್ತು ಇಂಜಿನಿಯರಿಂಗ್ ತರದ ಸಂಸ್ಥೆಗಳಲ್ಲಿ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಅಂದ್ರೆ ಕಂಪನಿಯ ಟಾಪ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಲೆವೆಲ್ ಅಲ್ಲಿ ಒಂದು ಕಂಪನಿಯನ್ನೇ ಅಜೈಲ್ ಡೆವಲಪ್ಮೆಂಟ್ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ ರೀತಿಯ ಒಂದು ಟ್ರಾನ್ಸಿಷನ್ ಆಗ್ಬೇಕು, ಯಾವ ರೀತಿಯ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೋಚಿಂಗ್ ಕೊಡ್ತಿರುವಂತಹ ಒಂದು ಅಗ್ರಗಣ್ಯ ಕೋಚ್ಗಳಲ್ಲಿ ಒಬ್ರು ಅವರು. ಮತ್ತೆ ಅವರು ಇವತ್ತಿನ ಮಾತುಕತೆಯಲ್ಲಿ ಇದೆಲ್ಲದರ ಒಂದು ಸಮಗ್ರ ನೋಟವನ್ನ ಕನ್ನಡದಲ್ಲೇ ಕೊಡ್ತಾರೆ. ಅವರು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದೋರು, ಮತ್ತೆ ತಮ್ಮ ಮಗಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದಾರೆ ಕೂಡ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಏನಂದ್ರೆ ಈ ತರದ ಒಂದು ವಿಚಾರನ ಕನ್ನಡದಲ್ಲಿ ಹಂಚಿಕೊಳ್ಳೋದಕ್ಕೆ ಬಹಳ ಆಸಕ್ತಿಯಿಂದ ತಯಾರಿ ಮಾಡ್ಕೊಂಡಿದ್ದಾರೆ. ಜಯಪ್ರಕಾಶ್ ಅವರೇ, ಸ್ವಾಗತ, ನಮಸ್ಕಾರ ನಿಮಗೆ. ಸೊ ಮುಂದಿನ 1 ಗಂಟೆ ಕಾಲ ನೀವು ಮುಂದಿನ ಈ ಅಜೈಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಅದನ್ನ ಹೇಗೆ ಅದ್ ಬಂತು, ಅದ್ರ ಇತಿಹಾಸ ಏನು, ಯಾವ್ಯಾವ ಕ್ಷೇತ್ರದಲ್ಲಿ ಬಳಸ್ತಾ ಇದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಬೆಳವಣಿಗೆ ಯಾವ್ಯಾವ ಕಡೆ ಹೋಗುತ್ತೆ, ಯಾವ ತರದ್ದಾಗುತ್ತೆ, ಅದನ್ನ ನಾವು ಇಂಜಿನಿಯರಿಂಗ್ ಅಲ್ಲದೇನು ಬೇರೆ ಕ್ಷೇತ್ರಗಳಿಗೂ ಅಳವಡಿಸ್ಕೊಳ್ಬಹುದಾ, ಹೇಗೆ ಎಲ್ಲದರದ್ದು ಒಂದು ಸಮಗ್ರ ನೋಟವನ್ನ ಕೊಡಿ. ಇಲ್ಲಿರುವಂತಹ ಅವಕಾಶಗಳು ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಕೋಚಿಂಗ್ ತರದ್ದು ಆಪರ್ಚುನಿಟೀಸ್ ಎಲ್ಲದ್ರ ಬಗ್ಗೆನೂ ಒಂದ್ ಸ್ವಲ್ಪ ಒಂದು ಕಿರು ನೋಟವನ್ನ ಕೊಡಿ. ಮತ್ತೆ ನಮ್ಮ ಎಲ್ಲ ನೋಡುಗರಲ್ಲಿ 2 ವಿಚಾರಗಳು. ಒಂದು, ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೆ ನೀವು ನಮ್ಮ ಫೇಸ್ಬುಕ್ ಪೇಜ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಲ್ಲಿಂದ ನಾವು ಅದನ್ನ ಕೊನೆಯಲ್ಲಿ ಜಯಪ್ರಕಾಶ್ ಅವರು ಕೊಡ್ತಾರೆ. ಹಾಗೇನೆ ಒಂದ್ ವೇಳೆ ಏನಾದ್ರು ತಾಂತ್ರಿಕ ತೊಂದರೆಯಿಂದಾಗಿ ಲೈವ್ ಅಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಜಯಪ್ರಕಾಶ್ ಅವರು ತಕ್ಷಣವೇ ಮೊಬೈಲ್ ಮೂಲಕ ಅದನ್ನು ಮತ್ತೆ ವಾಪಸ್ ಸೇರ್ಕೊಳ್ತಾರೆ. ಹಾಗಾಗಿ ಆ ತರದ್ದು ಏನಾದ್ರು ತೊಂದರೆ ಬಂದ್ರೆ ನೀವೇನು ಎಲ್ಲಿಗೂ ಹೋಗ್ಬೇಡಿ, ಒಂದು 20-30 ಸೆಕೆಂಡ್ ಅಲ್ಲಿ ವಾಪಸ್ ಬರ್ತಾರೆ ಆದ್ರೆ. ಸೊ ಮುಂದಿನ 1 ಗಂಟೆಗಳ ಕಾಲ ಜಯಪ್ರಕಾಶ್ ಅವರು ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಎಲ್ರು ಒಂದು ಒಳ್ಳೆಯ ಸೆಷನ್ ನ ಎದುರು ನೋಡ್ತಾ ಇದ್ರು. ಜಯಪ್ರಕಾಶ್ ಅವರೇ, ಇನ್ನು ನಿಮ್ಮ ಒಂದು ಸರ್ವಿ. ಧನ್ಯವಾದ ವಸಂತ್. ಈಗ ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ಸಲ ಕಾಣಿಸ್ತಿದ್ಯಾ ಅಂತ. ಬರ್ತಾ ಇದೆ. ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೆ ವಸಂತ್ ಅವರು ಈಗಾಗಲೇ ಒಂದ್ ಸಣ್ಣ ಕಿರು ಪರಿಚಯ ಕೊಟ್ರು. ನನ್ನ ಪರಿಚಯಕ್ಕಿಂತ ಹೆಚ್ಚಾಗಿ ನನಗೆ ಮುನ್ನೋಟದ ಪರಿಚಯ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಮುನ್ನೋಟ ಅನ್ನೋ ಒಂದು ಸಂಸ್ಥೆಯ ಮೂಲಕ ಏನ್ ಕೆಲಸಗಳು ನಡೀತಾ ಇದೆ, ಅದರಲ್ಲಿ ಹೆಚ್ಚು ನಾವು ಒತ್ತು ಕೊಟ್ಟಿರೋದು ಕನ್ನಡಿಗರ ಮತ್ತು ಕರ್ನಾಟಕದ ಪ್ರಗತಿ ಅಥವಾ ಉನ್ನತಿ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾಗಿ ನಾವು ಏನು ಈ ಒಂದು ತಂತ್ರಜ್ಞಾನ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿವೆ. ಸೊ ಅದರಲ್ಲೇ ಆ ಒಂದು ಕ್ಷೇತ್ರದಲ್ಲೇ ಅದನ್ನ ಬಳಸ್ಕೊಂಡಂತ ಅವಕಾಶಗಳನ್ನ ಬಳಸ್ಕೊಂಡು ನಾನು ಸುಮಾರು ವರ್ಷಗಳಿಂದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರ್ಬೋದು, ಮತ್ತೆ ಅದರಲ್ಲೂ ಅಜೈಲ್ ಡೆವಲಪ್ಮೆಂಟ್ ಅನ್ನೋ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ ಒಂದು ವಿಚಾರದ ಬಗ್ಗೆ ಈ ಹಿಂದೆನೂ ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ, ಅಂದ್ರೆ ಕನ್ನಡದಲ್ಲಿ ಇದನ್ನ ವಿಚಾರಗಳನ್ನ ತಿಳಿಸೋದು ಅಂತ. ಆದ್ರೆ ಅದು ಮೋಸ್ಟ್ಲಿ ಯಾವಾಗ್ಲೂ ನನ್ಗೆ ಗೊತ್ತಿರುವಂತ ಫ್ರೆಂಡ್ಸ್ಗಳು ಅಥವಾ ಆತರ ಅಂತ ಒಬ್ರು ಇಬ್ರು ಜನಗಳಿಗೆ ಮಾತ್ರ ಅದು ತಲುಪ್ತಾ ಇತ್ತು. ಆದ್ರೆ ಈ ಮುನ್ನೋಟ ಒಂದು ಯೋಜನೆ ಮಾಡಿರುವಂತ ಈ ಕಾರ್ಯಕ್ರಮ ಏನಿದೆ, ಇದ್ರ ಮೂಲಕ ಸಾಕಷ್ಟು ಜನ ಕನ್ನಡಿಗರಿಗೆ ಇದು ತಲುಪ್ತಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ವಿಚಾರದ ಬಗ್ಗೆ ಒಂದು ಮಾತುಕತೆಯನ್ನ ಮಾಡ್ತಾ ಇದ್ದೀನಿ. ಸೊ ಖಂಡಿತ ವಸಂತ್ ಹೇಳ್ದಂಗೆ ನಾನು ಮೊದಲು ಸ್ವಲ್ಪ ಮಾಹಿತಿಗಳನ್ನೆಲ್ಲ ಹಂಚ್ಕೊಂಡು ಹೋಗ್ತೀನಿ. ಆಮೇಲೆ ಈ ಕ್ಷೇತ್ರ ಹೇಗಿದೆ ಅಂತಂದ್ರೆ ಒಂದೊಂದು ಪದಗಳ ಬಗ್ಗೆನೂ ನಾವು 3 ದಿನದ ವರ್ಕ್ಶಾಪ್ ಮಾಡ್ಬೋದು, ಅಷ್ಟು ಆಳವಾಗಿದೆ, ಅಷ್ಟು ಆಳವಾಗಿ ಬೇರೂರಿದೆ. ಅದಕ್ಕೆ ನಾನು ಆದಷ್ಟು ಚಿಕ್ಕದಾಗಿ ಒಂದು ಪರಿಚಯ ನೀಡುವಂತ ಒಂದು ಉದ್ದೇಶದಿಂದ ಮಾತ್ರ ನಾನು ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಅದನ್ನ ನೀವು ಕಮೆಂಟ್ ಅಲ್ಲಿ ಅದನ್ನ ಹಾಕಿ, ನಾನು ಕೊನೆಯಲ್ಲಿ ಅದನ್ನ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ.
ಈಗ ಮುಂದುವರ್ಸೋಣ. ಸೊ ಮೊದಲನೇದಾಗಿ ನನ್ನ ಚಿಕ್ಕ ಪರಿಚಯ ಏನ್ ಹೇಳಿದ್ರು ವಸಂತ್, ಅದರಲ್ಲಿ ಕೆಲವು ವಿಚಾರಗಳನ್ನ ನಾನು ಹೈಲೈಟ್ ಮಾಡ್ಬೇಕು ಅಂತಂದ್ರೆ, ನಾನು ವೈಯಕ್ತಿಕವಾಗಿ 2002ರಿಂದನೂ ಈ ಒಂದು ಅಜೈಲ್ ಬಗ್ಗೆ ಅಥವಾ ಅಜೈಲ್ ಅಪ್ರೋಚ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ನಾನು ಸಾಕಷ್ಟು ಅದನ್ನ ಶುರು ಮಾಡಿ 2002ರಲ್ಲೇ ಶುರು ಮಾಡಿ ಬೇರೆ 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 ಕಂಪ್ನಿಗಳಲ್ಲಿ ಕೆಲಸ ಮಾಡಿದಾಗ ಬೇರೆ ಬೇರೆ ರೀತಿಯ ಒಂದು ಅಜೈಲ್ ಬಗ್ಗೆ ಇದೆ, ಅಲ್ಲಿ ಬಳಕೆಯಲ್ಲಿದೆ. ಅದನ್ನ ಬಳಸೋದಿರ್ಬೋದು, ಅದರಲ್ಲಿ ಹೆಚ್ಚಿನ ಪರಿಣತಿ ಪಡೆಯೋದು, ಅದರಲ್ಲೇ ಮತ್ತೆ ನಾನು ಒಂದು ಪ್ರಗತಿ ಹೊಂದೋದು, ಆ ತರ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಬೆಳೀತಾ ಬಂದಿದ್ದೀನಿ. ಅದರಲ್ಲಿ ಒಂದು 10 ವರ್ಷಗಳಷ್ಟು ಒಬ್ಬ ಉದ್ಯಮಿಯಾಗಿ ವಸಂತ್ ಹೇಳಿದ್ರು ಅಜಿಲಿಟಿ ಮೂಮೆಂಟ್ಸ್ ಅನ್ನೋ ಸಂಸ್ಥೆ, ಅದಕ್ಕಿಂತ ಮುಂಚೆ ಇನ್ನೊಂದು ಅರಿತಾ ಕನ್ಸಲ್ಟಿಂಗ್ ಅನ್ನೋ ಸಂಸ್ಥೆಯಲ್ಲೂ ನಾನೊಬ್ಬ ಸಹ ಸಂಸ್ಥಾಪಕ. ಅಲ್ಲಿ ಪ್ಲಸ್ ಈ ಅಜಿಲಿಟಿ ಮೂಮೆಂಟ್ಸ್ ಎರಡು ಸೇರಿ ಒಂದು 10 ವರ್ಷಗಳಷ್ಟು ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಕೆಲಸಗಾರ ಆಗೋ ಜೊತೆಗೆ ಉದ್ಯಮಿಯಾಗಿಯೂ ಒಂದು ಅನುಭವ ಪಡ್ಕೊಂಡಿದ್ದೀನಿ. ಮತ್ತೆ ಸಾಕಷ್ಟು ಜನ ಉದ್ಯಮಿಗಳು, ಬೇರೆ ಕನ್ನಡಿಗರು ಇರ್ಬೋದು, ಕನ್ನಡದಲ್ಲದೆ ಬೇರೆ ಕಡೆಯಿಂದ ಬಂದಿರುವಂತ ಅಜೈಲ್ ಜನಗಳ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು 12 ವರ್ಷಗಳಷ್ಟು ಲೀಡರ್ಶಿಪ್ ಹುದ್ದೆಗಳಲ್ಲಿ ಮತ್ತೆ ಕೋಚ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಒಟ್ಟಾರೆ ಅನುಭವದಿಂದ ನಾನಿವತ್ತು ಈ ಒಂದು ಅಜೈಲ್ ವಿಚಾರ ಮಾತಾಡ್ಬೇಕಾದ್ರೆ ಅದು ಬರೀ ಒಂದು ತಂತ್ರಜ್ಞಾನ ಅಥವಾ ಒಂದು IT ಕ್ಷೇತ್ರ, ಸಾಫ್ಟ್ವೇರ್ ಕ್ಷೇತ್ರ ಅನ್ನೋದಷ್ಟೇ ಅಲ್ಲದೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಹೇಗೆ ಅದು ಬಳಕೆ ಆಗಿದೆ, ಮತ್ತೆ ನೀವು ಎಲ್ಲ ಮಾಡ್ತಾ ಇರುವಂತ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಹೇಗೆ ಅದನ್ನ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ಅದು ಬಹಳ ಮುಖ್ಯ ಆಗುತ್ತೆ. ಅಜೈಲ್ ವ್ಯಾಪ್ತಿ ಅಷ್ಟೊಂದಿದೆ. ಸೊ ನೋಡೋಣ ಮುಂದಕ್ಕೆ ಅದನ್ನ ಹೋಗ್ತಾ ಹೇಗೆ ಅದನ್ನ ವ್ಯಾಪ್ತಿಗಳು ಹೇಳ್ಬೋದು ಅಂತ. ಮುಖ್ಯವಾಗಿ ಒಂದು 4 ವಿಚಾರಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡೆ. ಇನ್ನೂ ಒಂದೆರಡು ಈ ಪಟ್ಟಿಯಲ್ಲಿ ಇತ್ತು, ಆದ್ರೆ ನನಗೆ ಸಾಕಷ್ಟು ಸಮಯ ಆಗ್ಲಿಲ್ಲ ಈ ಸ್ಲೈಡ್ಸ್ ಗಳನ್ನ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ತುಂಡು ಮಾಡಿ 4 ವಿಚಾರಗಳ ಬಗ್ಗೆ, ಅಜೈಲ್ ಅಂದ್ರೆ ಏನು, ಅಜೈಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಯಾಕೆ ಅದು ಬಹಳ ಮುಖ್ಯ, ಮತ್ತೆ ಅದು ಹೇಗೆ ಹುಟ್ಕೊಳ್ತು, ಬೆಳವಣಿಗೆ ಹೇಗಾಯ್ತು, ಮತ್ತೆ ಈ ಒಂದು ಅಜೈಲ್ ಕಲಿಯಲು, ಅದನ್ನ ಕಲಿಕೆ ಮಾಡಲು ಅಥವಾ ಅದರಲ್ಲಿ ಪರಿಣತಿ ಹೊಂದಲು ಏನೆಲ್ಲ ದಾರಿಗಳಿದೆ, ಮತ್ತೆ ಅದನ್ನ ಪರಿಣತಿ ಹೊಂದೋದ್ರಿಂದ ಏನೆಲ್ಲ ಸಾಧ್ಯತೆಗಳಿವೆ ಕನ್ನಡಿಗರಿಗೆ ಅನ್ನೋದು ಒಂದು ಚಿಕ್ಕ ವಿಚಾರ ಹೇಳ್ತೀನಿ. ಮತ್ತೆ ಇವತ್ತಿನ ದಿವಸ ಈ ಕೋವಿಡ್ ನಂತರದ ಜಗತ್ತಿನಲ್ಲಿ ನಾವು ಎಲ್ಲಿದ್ದೀವಿ, ಅಜೈಲ್ ಎಷ್ಟು ಜಾಗತಿಕ ಮಹತ್ವ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಕೊನೆಯಲ್ಲಿ ಹೇಳ್ತೀನಿ, ಮತ್ತೆ ಪ್ರಶ್ನೋತ್ತರ ಮಾಡಿ. ಸೊ ಈಗ ಮೊದಲನೇದಾಗಿ ಅಜೈಲ್ ಅಂದ್ರೆ ಏನು, ಅಜೈಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಯಾಕೆ ಅಂತ ಒಂದ್ ಸ್ವಲ್ಪ ನೋಡೋಣ. ಸೊ ಈ ಅಜೈಲ್ ಅಂತಂದ್ರೆ ಏನು ಅಂತ ನಾವೊಂದು ಪ್ರಶ್ನೆ ಹಾಕೊಂಡ್ರೆ ನಾವು ನಾನು ಇನ್ಫ್ಯಾಕ್ಟ್ ಇದನ್ನ ಈ ಸ್ಲೈಡ್ಸ್ ಎಲ್ಲ ಒಂದು ತಯಾರಿ ಮಾಡ್ಬೇಕಾದ್ರೆ ಅಜೈಲ್ ಅಂದ್ರೆ ಏನು ಅಂತ ಕನ್ನಡದಲ್ಲಿ ಹೇಳೋಣ ಅಂತ ಯೋಚನೆ ಮಾಡಿದಾಗ, ಅಜೈಲ್ ಅನ್ನೋ ಪದ ಇವಾಗ ನಾನು ಈಗಾಗಲೇ ನನ್ನ ಫೀಲ್ಡ್ ಅಲ್ಲಿ, ನನ್ನ ವೃತ್ತಿಯಲ್ಲಿ ಕೆಲಸ ಮಾಡಿ ನನಗೆ ಅದರದೊಂದು ಅನುಭವ ಇದೆ, ಅದರದೊಂದು ನಾಲೆಡ್ಜ್ ಇದೆ. ಆದ್ರೆ ಅದನ್ನ ಕನ್ನಡದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೋದಾಗ ಯಾವ್ದಾದ್ರು ಒಂದು ಪದ ಸಿಗುತ್ತಾ ಅಜೈಲ್ಗೆ ಈಕ್ವಲೆಂಟ್ ಪದ ಏನಾದ್ರು ಸಿಗುತ್ತಾ, ಒಂದು ಸಮಾನಾರ್ಥಕ ಪದ ಅಂತ ಯೋಚನೆ ಮಾಡಿದಾಗ ಸಾಕಷ್ಟು ಪದಗಳು ಸ್ವಲ್ಪ ನನ್ನ ಕಣ್ ಮುಂದೆ ಓಡಾಡ್ತು. ನಿಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಂಗೆ ಸುಮ್ನೆ ಒಂದು ಡಿಕ್ಷನರಿಯಲ್ಲಿ ನೀವು ಅಜೈಲ್ ಅಂತ ನೋಡಿದ್ರೆ ನಿಮ್ಗೆ ಒಂದು ನಿಂಬಲ್ ಅಥವಾ ಕನ್ನಡದಲ್ಲಿ ಚುರುಕುತನ ಆ ತರದೆಲ್ಲ ಸಾಕಷ್ಟು ಪದಗಳು ನಿಮ್ಗೆ ಕಾಣಿಸುತ್ತೆ. ಚುರುಕಾಗಿರೋದು, ಬೇಗ ಮಾಡೋದು, ಈ ತರ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಆದ್ರೆ ನನಗೆ ಗೊತ್ತಿರೋ ಹಾಗೆ ಅಜೈಲ್ ಇನ್ನೊಂದ್ ಸ್ವಲ್ಪ ಅದೊಂದು ಡೀಪ್ ಆಗಿದೆ ಮೀನಿಂಗ್. ಅದರಲ್ಲಿ ಬರೀ ಚುರುಕಾಗಿರೋದಷ್ಟೇ ಇಲ್ಲ, ಇನ್ನೊಂಚೂರು ಏನೋ ಇದೆ ಅಂತ ನನಗೆ ಅನಿಸ್ದಾಗ ಅದನ್ನೆಲ್ಲ ಹೇಗೆ ಒಟ್ಟಿಗೆ ಒಂದು ಪದದಲ್ಲಿ ಕಟ್ಬೋದು ಅಂತ ಅನ್ಕೊಂಡಾಗ ನನಗೆ ಹೊಳೆದಿದ್ದು ಚೂಟಿ. ಈಗ ನಾವೆಲ್ಲ ಕೇಳಿರ್ತೀವಿ, ನೀವು ತುಂಬಾ ಚೂಟಿ ಆಗಿದ್ದಾನೆ, ಈ ಹುಡುಗ ಬಹಳ ಚೂಟಿ ಆಗಿದ್ದಾನೆ ಅಂತ ಹೇಳ್ತೀವಿ. ಆ ಒಂದು ಪದನ ನಾವು ಬಳಸ್ಬೇಕಾದ್ರೆ ನೀವು ಸುಮ್ನೆ ನೆನ್ಸ್ಕೊಳ್ಳಿ, ಯಾಕೊಬ್ಬ ಹುಡುಗನ ಅಥವಾ ಯಾರೋ ಒಂದು ಚೂಟಿಯಾಗಿ ಕೆಲಸ ಮಾಡ್ತಾನೆ, ಚೂಟಿಯಾಗಿದ್ದಾನೆ ಅಂತಂದ್ರೆ ಅವನು ಬಹಳ ಶಾರ್ಪ್ ಆಗಿರ್ಬೋದು ಅಥವಾ ಒಂದು ಚಕ್ ಅಂತ ಮಾಡ್ಬೋದು, ಏನೋ ಒಂದು ಕೆಲಸನ ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡ್ಬೋದು, ಮತ್ತೆ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ತಕ್ಷಣ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ವಿಚಾರಗಳು ಅಲ್ಲಿ ಅಡಗಿರುತ್ತೆ. ಬರೀ ಮಾಡೋದ್ರ ಬಗ್ಗೆ ಅಲ್ಲ, ಬರೀ ಯೋಚನೆ ಮಾಡೋದ್ರ ಬಗ್ಗೆ ಅಲ್ಲ, ಓವರ್ ಆಲ್ ಒಂದು ವ್ಯಕ್ತಿತ್ವನೇ ಆ ಚೂಟಿತನ ನಮ್ಗೆ ಕಾಣಿಸುತ್ತೆ. ಅದಕ್ಕೆ ನಾನು ಚುರುಕು ಅಥವಾ ಬೇರೆ ಎಲ್ಲ ಪದಗಳನ್ನ ಬಿಟ್ಟು ಈ ಚೂಟಿ ಅನ್ನೋ ಪದನ ಬಳಸ್ಕೊಳ್ತಾ ಇದ್ದೀನಿ ಅಜೈಲ್ ಅನ್ನೋದಕ್ಕೆ. ಚೂಟಿತನ ಅಂದ್ರೆ ಅಜಿಲಿಟಿ. ಆದ್ರೆ ಇದ್ರಲ್ಲಿ ನಿಜವಾಗ್ಲೂ ಏನಿದೆ, ಅಜೈಲ್ ಅಂದ್ರೆ ಏನು ಅಂತ ಸ್ವಲ್ಪ ಡಿಫೈನ್ ಮಾಡಕ್ ಹೋದ್ರೆ ಒಳಗಡೆ ಸ್ವಲ್ಪ ನೋಡೋಣ. ಇದರಲ್ಲಿ ಯೋಚನೆ, ಥಿಂಕಿಂಗ್ ಬಗ್ಗೆ ನಾವು ಮಾಡಿದ್ರೆ ಅಜೈಲ್
ಅಂತಂತಂದ್ರೆ ಬೇರೆ ರೀತಿಯಂತ ಯೋಚನೆ. ಅದಕ್ಕೆ ನಮ್ಮ ಶಂಕರ್ ನಾಗ್ ಬಹಳ ನಮ್ಗೆ ಗೊತ್ತಿರ್ತಾರೆ. ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ರು, ಎಷ್ಟು ಚುರುಕಾಗಿದ್ರು, ಎಷ್ಟು ಚುರುಕಾಗಿ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ರು, ಎಷ್ಟು ಮುಂದಿನ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದು ಸಾಕಷ್ಟು ಕನ್ನಡಿಗರಿಗೆ ಗೊತ್ತಿದೆ. ಅದಕ್ಕೆ ನಾನು ಆ ಚಿತ್ರ ಹಾಕೊಂಡೆ. ಅದೇ ರೀತಿ ಚುರುಕಾಗಿ ಮಾಡುವುದು. ನೀವು ಈ ಬ್ರೂಸ್ ಲೀ ಅನ್ನೋ ಹೆಸರು ಕೇಳಿದ್ರೆ ಅಥವಾ ಅವ್ರ ಮೂವಿಗಳೆಲ್ಲ ನೋಡಿದ್ರೆ, ಮಾರ್ಷಲ್ ಆರ್ಟ್ಸ್ ಅನ್ನೋ ಇದರಲ್ಲಿ ಎಷ್ಟು ಅವರು ಚುರುಕಾಗಿ ಒಂದು ಕಣ್ ಮಿಟ್ಸೋಷ್ಟ್ರಲ್ಲಿ ಅದು ಹೊಡೆಯೋದಿರ್ಬೋದು ಅಥವಾ ಹೊಡೆಯೋದ್ರಿಂದ ಕಾಪಾಡ್ಕೊಳ್ಳೋದಿರ್ಬೋದು, ತುಂಬಾ ಸ್ಪೀಡಾಗಿ ಹೊಡೆಯೋದಿರ್ಬೋದು, ಅಥವಾ ಚಕ್ ಅಂತ ಸ್ಪೀಡಿಂದ ಝೀರೋ ಮಾಡೋದು. ಈ ಚಿರತೆ ಓಡ್ತಾ ಇದ್ರೆ ಒಂದು ಸಡನ್ ಆಗಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಸ್ಪೀಡ್ ಪಿಕಪ್ ಆಗುತ್ತೆ, ಅಥವಾ ಯಾವ್ದೋ ಒಂದು ಬೇಟೆ ಏನೋ ಕಾಣಿಸ್ತು ಅಂತಾನೆ ನಿಲ್ಬೇಕು ಅಂದ್ರೆ ಸಡನ್ ಆಗಿ 100 ಬರುತ್ತೆ. ಅಂದ್ರೆ ಆ ಒಂದು ಬರೀ ವೇಗ ಅಷ್ಟೇ ಅಲ್ಲ, ಆ ವೇಗನ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಕಮ್ಮಿ ಮಾಡ್ಕೊಳ್ಳೋದು, ಆ ಎರಡೂ ಒಂದು ಸ್ಕಿಲ್ ಇದೆಯಲ್ಲ, ಅದನ್ನ ಆಕ್ಟಿಂಗ್ ನಿಂಬ್ಲಿ ಅಥವಾ ಚುರುಕಾಗಿ ಮಾಡುವುದು ಅಂತ ಕರೆಯೋಣ. ಮೂರನೇದು ಆಗು ಮಾಡಿಸುವುದು, ಮೇಕಿಂಗ್ ಥಿಂಗ್ಸ್ ಹ್ಯಾಪನ್ ಅಥವಾ ಎಕ್ಸಿಕ್ಯೂಟಿಂಗ್. ಅದರಲ್ಲಿ ಇಲ್ಲಿ ಚಾಣಕ್ಯನ ಚಿತ್ರ ಕೊಟ್ಟಿದ್ದೀನಿ. ನಿಮ್ಗಾಗ್ಲೇ ಸಾಕಷ್ಟು ಗೊತ್ತಿರೋ ಹಂಗೆ ಚಾಣಕ್ಯ ಯಾವ ರೀತಿ ತಲೆ ಉಪಯೋಗಿಸಿದ್ರು, ಅವ್ರ ಎಕನಾಮಿಕ್ಸ್ ಇರ್ಬೋದು, ಅರ್ಥಶಾಸ್ತ್ರ, ಬೇರೆ ಬೇರೆ ವಿಚಾರಗಳನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಿಸ್ಬೇಕು ಅಂತಂದ್ರೆ ಹೇಗೆಲ್ಲ ಸ್ಟ್ರಾಟಜಿ ಮಾಡೋದು ಅಂತ. ಸೊ ನನಗೆ ಅಜೈಲ್ ಅಂತಂತಂದ್ರೆ ಒಂದು ಮನಸ್ಥಿತಿ, ಅದು ಬೇರೆ ರೀತಿ ಯೋಚನೆ ಮಾಡೋದು. ಇನ್ನೊಂದು ಮಾಡೋದನ್ನೇ ಚುರುಕಾಗಿ ಮಾಡೋದು, ಸಮಯ ಪ್ರಜ್ಞೆಯಿಂದ ಮಾಡೋದು. ಮತ್ತೆ ಒಬ್ರೇ ಮಾಡೋದಲ್ಲ, ಅಜೈಲ್ ಅನ್ನೋದನ್ನ ನಿಜವಾದ ಕಾಂಟೆಕ್ಸ್ಟ್ ಅಂತಂದ್ರೆ ನಾವು ಒಂದು ತಂಡದಲ್ಲಿ ಏನೋ ಒಂದು ಮಾಡ್ತಾ ಇರ್ತೀವಿ, ನಮ್ಮ ಒಂದು ಕಂಪನಿಯಲ್ಲಿ ಮಾಡ್ತಾ ಇರ್ತೀವಿ, ಅಥವಾ ಇವನ್ ಮನೆಯಲ್ಲೂ ಮಾಡ್ತಾ ಇರ್ತೀವಿ. ನಮ್ಮ ಮನೆಯಲ್ಲೂ ನಾವು ಅಜೈಲ್ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಒಂದು ಸಂಸ್ಥೆಯಲ್ಲಿ ಅಜೈಲ್ ಆಗಿರ್ಬೋದು, ಅಥವಾ ಒಂದು ಕಂಪನಿಯಲ್ಲೂ. ಆ ಕಂಪನಿ ಅಥವಾ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಒಳಗೊಂಡಾಗ ಎಲ್ಲರನ್ನು ಸೇರಿಸ್ಕೊಂಡು ಮಾಡೋದು, ಮಾಡಿಸೋದು ಇದೆಯಲ್ಲ, ಅದರಲ್ಲೂ ನಮ್ಮ ಚೂಟಿತನ ಇರುತ್ತೆ. ಸೊ ಅದರಿಂದ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ನೀವು ನೋಡೋದಾದ್ರೆ, ಯೋಚನೆಯಲ್ಲಿ ಒಂದು ಹೊಸತನ, ಕ್ರಿಯೇಟಿವಿಟಿ, ಇಂಜಿನಿವಿಟಿ ಅಂತಂದ್ರೆ ಮೂಡ್ ಜಾಣ್ಮೆ ಅನ್ನೋ ಒಂದು ಪದನ ನಾನೇ ಕೊಟ್ಟಿದ್ದೀನಿ. ಇದು ಮೋಸ್ಟ್ಲಿ ಪದ ಕನ್ನಡ ಪದದಲ್ಲೂ ಅಲ್ಲಿತ್ತು, ಅದರಿಂದ ಎತ್ಕೊಂಡೆ. ಮತ್ತೆ ಇದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತು. ಒಂದು ಹೊಸದಾಗಿ ಮಾಡುವಂಥದ್ದು, ಇದುವರೆಗೂ ಮಾಡಿರುವಂಥದ್ದು, ಅಥವಾ ಯಾಕೆ ಹೊಸತನ ಬೇಕು ಅಂತಂದ್ರೆ, ಈ ಅಜೈಲ್ ಅನ್ನೋದು ಹೆಚ್ಚಾಗಿ ಸಾಫ್ಟ್ವೇರ್ ಕ್ಷೇತ್ರದಲ್ಲೇ ಬಂದಿರೋ ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ ಬಿಟ್ಟು. ಈ ಸಾಫ್ಟ್ವೇರ್ ತಯಾರಿಕೆ ಏನಿದೆ, ಸುಮಾರು ಜನ ಏನ್ ಅನ್ಕೊಂಡ್ರು, ಅದನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ತರ, ಓಕೆ ಒಂದು ಸ್ಟೆಪ್ಸ್ ಇರುತ್ತೆ, 1, 2, 3 ಮಾಡ್ಕೊಂಡು ಹೋದ್ರೆ ಸೇಮ್ ಸ್ಟೆಪ್ಸ್ ಮಾಡಿದ್ರೆ ಸೇಮ್ ಔಟ್ಪುಟ್ ಈಚೆಗೆ ಬರುತ್ತೆ ಅಂತ, ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಅನ್ಕೊಂಡ್ರು. ಆದ್ರೆ ಅದು ಆ ರೀತಿ ಅಲ್ಲ. ಒಂದು ಸಾಫ್ಟ್ವೇರ್ ಮಾಡ್ಬೇಕಾದ್ರೆ ಅದನ್ನ ಬಳಸುವಂತ ಜನಗಳು, ಆಮೇಲೆ ಮಾಡುವಂತ ಜನಗಳು, ಮತ್ತೆ ಅದಕ್ಕೆ ಸಹಾಯ ಮಾಡುವಂತ ಒಂದು ವೆಂಡರ್ಸ್ ಇರ್ಬೋದು, ಪಾರ್ಟ್ನರ್ ಕಂಪನಿ, ಎಲ್ಲರೂ ಜನಗಳು ಇರೋದ್ರಿಂದ, ಜನಗಳು ಎಲ್ಲಿರ್ತಾರೆ ಅಲ್ಲಿ ಒಂದು ಕ್ರಿಯೇಟಿವಿಟಿ ಬೇಕಾಗುತ್ತೆ. ಮತ್ತೆ ಈ ಸಾಫ್ಟ್ವೇರ್ ನ ಕೊಂಡ್ಕೊಳ್ಳುವಂತವ್ರು, ಉಪಯೋಗಿಸುವಂತವ್ರು ಬೇರೆ ಬೇರೆ ಅದನ್ನ ಬಯಸ್ತಾ ಇರ್ತಾರೆ. ಅವ್ರ ಬಯಕೆಗಳು ಬದಲಾಗ್ತಾ ಇರುತ್ತೆ. ಸೊ ನಾವು ಒಂದು ಪ್ರಾಸೆಸ್ ಅಂತ ಇಟ್ಕೊಂಡು ಅದನ್ನ ಮಾಡಕ್ಕಾಗಲ್ಲ. ಈಗ ಒಂದು ಕಾರ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅಥವಾ ಯಾವ್ದೋ ಒಂದು ಬೇರೆ ಒಂದು ಟೀ ಮಾಡೋದು, ಸುಮ್ನೆ ಒಲೆ ಹಚ್ಚೋದು, ಸ್ಟವ್ ಇಡೋದು, ಹಾಲು ಹಾಕೋದು, ಟೀ ಆಗುತ್ತೆ ಅನ್ನೋದು ಸುಲಭ ಅಲ್ಲ. ಆ ಜನಗಳಿಗೆ ಏನ್ ಬೇಕು ಅನ್ನೋದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಸುಮಾರು ಜನ ಕೊಡೋರು ಇದ್ದಾಗ, ಒಬ್ರಿಗೊಬ್ರಿಗೂ ಪೈಪೋಟಿ ಇದ್ದಾಗ, ಯಾರು ಕೊಂಡ್ಕೊಳ್ತಾರೆ ಅವರು ಬೇರೆ ಅದನ್ನ ಬಯಸ್ತಾ ಇರ್ತಾರೆ. ಹೊಸ ಟೆಕ್ನಾಲಜಿ ಬರ್ಬೇಕು, ಹೊಸ ಒಂದು ಅನುಭವ ಬೇಕು ಅಂತ. ಅದಕ್ಕೆ ಹೊಸತನ ಅದೊಂದು ಬೇಕಾಗುತ್ತೆ ಯೋಚನೆಯಲ್ಲಿ. ಚುರುಕುತನದಲ್ಲಿ ಮತ್ತೆ ಹೊಂದಾಣಿಕೆ, ಆ ಹೊಂದಿಕೆ, ಅಡಾಪ್ಟಿವ್ ನೇಚರ್ ಅಂತ ಹೇಳ್ತೀವಿ. ಅದು ಹೊಸ ಬದಲಾವಣೆ ಇರ್ಬೋದು, ಇನ್ನೊಂದು ಹೊಸ ರಿಕ್ವೈರ್ಮೆಂಟ್ ಇರ್ಬೋದು, ಅಥವಾ ಒಂದು ಬೇರೆ ರೀತಿನೇ ಬೇಕು ಅಂತ ಇರ್ಬೋದು, ಅಥವಾ ಇದೇ ತರ ಇನ್ನೊಂದು 10 ವಿಚಾರಗಳಿಗೆ ಸಪೋರ್ಟ್ ಕೊಡಿ ಅಂತ ಹೇಳ್ಬೋದು. ಏನೇ ಅದ್ ಬಂದಾಗ್ಲೂ ನಾವು ಹೇಗೆ ಅದನ್ನ ಹೊಂದಿಕೆಯಿಂದ ಅದನ್ನ ಮಾಡ್ತೀವಿ ಆ ಕೆಲಸನ. ಮತ್ತೆ ಈ ಆಗು ಮಾಡಿಸುವುದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒಂದು ಬಿಗ್ ಪಿಕ್ಚರ್, ಒಟ್ಟು ಚಿತ್ರಣ ಇಟ್ಕೊಂಡು ಅದರಲ್ಲಿ ಯಾರೆಲ್ಲ ಬರ್ತಾರೆ ಜನಗಳು, ಆ ಒಂದು ಸ್ಟ್ರಾಟಜಿ ಮಾಡೋದಿದೆಯಲ್ಲ, ಮತ್ತೆ ಎಲ್ಲಾರನ್ನು ಸೇರಿಸ್ಕೊಂಡು ಒಗ್ಗೂಡಿ ಮಾಡಿಸೋದು, ಅದು ಬಹಳ ಮುಖ್ಯ ಆಗುತ್ತೆ. ಈ ಎಲ್ಲದರ ಮಿಶ್ರಣನೇ ನಾನು ಇವತ್ತು ಕಂಡ್ಕೊಂಡಿರುವಂತ ಒಂದು ಅಜೈಲ್ ಅಂತ ಹೇಳ್ಬೋದು. ಆದ್ರೆ ನಾನಿಲ್ಲಿ ಇನ್ನು ಈ ಒಂದು ಮಧ್ಯದ ಸರ್ಕಲ್ ತುಂಬಾ ಬಿಟ್ಟಿದ್ದೀನಿ. ಯಾಕೆಂದ್ರೆ ಇದು ನನಗೆ ಇವತ್ತು ತಿಳಿದಿರೋ ಮಟ್ಟಿಗೆ, ನಾನು ಪ್ರತಿ ಸಲ ಈ ಅಜೈಲ್ ಬಗ್ಗೆ ಯೋಚನೆ ಮಾಡಿದಾಗ ನಾನು ಹೊಸದಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ಏನಾದ್ರು ವ್ಯಾಪ್ತಿ ಎಷ್ಟಿದೆ ಅಂತ. ಇನ್ನು ಸಾಕಷ್ಟು ಇಲ್ಲಿ ಈ ಒಂದು ಕಂದು ಬಣ್ಣ ಇದೆ, ಇನ್ನು ಬೇರೆ ಅಂಶಗಳು ಇರ್ಬೋದು. ಅದಕ್ಕೆ ನಾನು ಇದನ್ನು ಸ್ವಲ್ಪ ಖಾಲಿ ಬಿಟ್ಟು ಈ 3 ಮುಖ್ಯವಾದ ವಿಚಾರಗಳನ್ನು ಸೇರಿಸ್ಕೊಂಡು ಅಜೈಲ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆ ನೀವು ನೋಡಿದ್ರೆ, ಒಂದು ಸಣ್ಣ ಹುಡುಗ ಚೂಟಿ ಆಗಿರೋದ್ರಿಂದ ಹಿಡಿದು
ಒಂದು ನಮ್ಮ ಟೀಮ್ಸ್ ಇರ್ಬೋದು, ನಾವು ಒಬ್ಬ ಎಂಜಿನಿಯರ್ ಆಗಿ ಚೂಟಿ ಆಗಿರೋದು ಅಂದ್ರೆ ಏನು, ಒಂದು ಟೀಮ್ ಚೂಟಿ ಆಗಿರೋದು, ಒಂದು ಸಂಸ್ಥೆನೇ ಒಂದು ಚೂಟಿ ಆಗಿರೋದು, ಅಜೈಲ್ ಆಗಿರೋದು ಅಂದ್ರೆ ಏನು, ಅಜೈಲ್ ಆಗಿ ಹೇಗೆ ಅದನ್ನ ಬೆಳವಣಿಗೆ ಮಾಡೋದು ಅನ್ನೋದ್ರ ಬಗ್ಗೆ ಫೌಂಡೇಶನ್ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಒಂದು ಯೋಚನೆಯಲ್ಲಿ ಚೂಟಿತನ, ಚುರುಕಾಗಿ ಮಾಡುವುದರಲ್ಲಿ ಚೂಟಿತನ, ಮತ್ತೆ ಆಗು ಮಾಡಿಸುವುದು, ಈ ಮೂರು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಅದು ಅಜೈಲ್ ಆಗುತ್ತೆ ಅನ್ನೋದು ಒಂದು ಸಣ್ಣ ಡೆಫಿನಿಷನ್. ಹಾಗೆ ಅದನ್ನು ಮುಂದುವರಿಸ್ತಾ ಅಜೈಲ್ ಡೆವಲಪ್ಮೆಂಟ್ ಅಂತಂದ್ರೆ ಏನು, ಅಜೈಲ್ ಡೆವಲಪ್ಮೆಂಟ್ ಅನ್ನೋದೇ ಮುಖ್ಯವಾಗಿ ಶುರುವಾಗಿದ್ದು. ಅಜೈಲ್ ಅನ್ನೋ ಪದ, ಈ ಚೂಟಿತನ ಮೋಸ್ಟ್ಲಿ ಮನುಷ್ಯರು ಹುಟ್ಟಿದಾಗಿಂದಲೂ ಇದೆ, ಪ್ರಾಣಿಗಳೆಲ್ಲ ಇತ್ತು. ನಾವು ಮಕ್ಕಳಾಗಿದ್ದಾಗ ಚೂಟಿಯಾಗಿರ್ತೀವಿ, ಬೆಳೀತಾ ಬೆಳೀತಾ ಈ ಸಮಾಜದಲ್ಲಿ ಬೇರೆ ಬೇರೆ ಒಂದು ಒತ್ತಡಗಳಿಂದ ನಮ್ಮ ಚೂಟಿತನ ಕುಗ್ಗುತ್ತೆ. ಅದನ್ನ ನೀವು ಗಮನಿಸ್ಕೊಳ್ಬಹುದು. ಮಕ್ಕಳಾಗಿದ್ದಾಗ ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಇರುತ್ತೆ. ಬರ್ತಾ 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 ಬೇರೆ 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 ಸಾಮಾಜಿಕ ಒತ್ತಡಗಳು, ಅದರಿಂದ ನಮ್ಮ ಚೂಟಿತನ ಕಮ್ಮಿ ಆಗುತ್ತೆ. ಆದ್ರೆ ಈ ಅಜೈಲ್ ಡೆವಲಪ್ಮೆಂಟ್ ಅನ್ನೋದಿದೆಯಲ್ಲ, ಇದೇ ಒಂದು ಚೂಟಿತನನ ಒಂದು ಈ ಸಾಫ್ಟ್ವೇರ್, ಮುಖ್ಯವಾಗಿ ಹೆಚ್ಚಾಗಿದ್ದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹುಟ್ಕೊಂಡಿತ್ತು. ಸೊ ಅದರಿಂದ ಅದ್ರದ್ದು ಡೆಫಿನೇಷನ್ ನೋಡಿದ್ರೆ, ಈ ಒಂದು ಸಾಫ್ಟ್ವೇರ್ ನಿರ್ಮಾಣ ಏನಿದೆ, ಅಥವಾ ಏನೋ ಒಂದು ಅಜೈಲ್ ಪ್ರಾಡಕ್ಟ್ಸ್ ಇರ್ಬೋದು, ಅಜೈಲ್ ಸರ್ವಿಸಸ್ ಇರ್ಬೋದು, ಅದರ ಒಂದು ನಿರ್ಮಾಣ ಅಂತ ಕರಿತೀನಿ ನಾನು. ಡೆವಲಪ್ಮೆಂಟ್ ಅಂದ್ರೆ ನಾವು ಬೆಳವಣಿಗೆ ಅಂತಾನೂ ಕರಿಬಹುದು, ಆದ್ರೆ ನಾನು ಅದನ್ನ ನಿರ್ಮಾಣ ಅಂತಾನೆ ತಗೊಂಡಿದ್ದೀನಿ. ಕೊನೆಗೆ ಅದನ್ನ ಒಂದು ಕೊಡ್ತೀವಿ, ನಮ್ಮ ಕೊಳ್ಳುಗರಿಗೆ ಒಂದು ಸೇವೆ ಕೊಡ್ತೀವಿ, ಒಂದು ಉತ್ಪನ್ನ ಕೊಡ್ತೀವಿ, ಮತ್ತೆ ಆ ನಿರ್ಮಾಣದಲ್ಲಿ ಒಂದು ಬೆಳವಣಿಗೆ, ಒಂದು ಪ್ರಕ್ರಿಯೆ ಇದೆ. ಒಟ್ಟಾರೆ ಆ ನಿರ್ಮಾಣದಲ್ಲಿ ಈ ಚೂಟಿ ಬಗ್ಗೆ ಅಥವಾ ಅಜೈಲ್ ಅಪ್ರೋಚ್ ಅನ್ನ ನಾವು ಅಳವಡಿಸ್ಕೊಂಡು ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ಜನರು, ಅಂದ್ರೆ ಅದನ್ನ ನಿರ್ಮಾಣ ಮಾಡುವಂತ ಜನರು, ಅದಕ್ಕೆ ಒಂದು ಬಜೆಟ್ ಅಪ್ರೂವಲ್ ಮಾಡುವಂತ ಮ್ಯಾನೇಜರ್ಸ್ ಇರ್ಬೋದು, ಅಥವಾ ಬೇರೆ ವೆಂಡರ್ಸ್ ಇರ್ಬೋದು, ಮತ್ತೆ ಕೊಳ್ಳುಗರು, ಯಾರು ನಮ್ಮ ಕಸ್ಟಮರ್ಸ್ ಇರ್ತಾರೆ, ಗ್ರಾಹಕರು, ಈ ಎಲ್ಲರೂ ಸೇರಿ ಒಗ್ಗೂಡಿ ಕೆಲಸ ಮಾಡೋರು, ಒಟ್ಟಿಗೆ ಕೆಲಸ ಮಾಡೋರು. ಆ ರೀತಿ ಮಾಡೋ ಮೂಲಕ ಕೊಳ್ಳುಗರು ಮತ್ತೆ ನಮ್ಮ ಸಂಸ್ಥೆ, ಅಂದ್ರೆ ಕಸ್ಟಮರ್ಸ್ ಇರ್ಬೋದು, ಮತ್ತೆ ನಮ್ಮ ಸಂಸ್ಥೆಗೆ, ಇಬ್ಬರಿಗೂ ನಾವು ಮೌಲ್ಯವನ್ನು ಹೆಚ್ಚಿಸ್ಬೇಕು, ಅಂದ್ರೆ ವ್ಯಾಲ್ಯೂ ಜಾಸ್ತಿ ಮಾಡ್ಬೇಕು. ಮತ್ತೆ ನಾವೇನ್ ಕೊಡ್ತೀವಿ ಅದನ್ನ ಉತ್ತಮ ಗುಣಮಟ್ಟದ ಸೇವೆ ಅಥವಾ ಉತ್ಪನ್ನಗಳಾಗಿ ಕೊಡುವಂಥದ್ದು. ಸೊ ಈ ಒಂದು ಓವರ್ ಆಲ್ ಈ ಪ್ರಕ್ರಿಯೆನ ನಾವು ಅಜೈಲ್ ಡೆವಲಪ್ಮೆಂಟ್ ಅಂತ ಕರಿಬಹುದು. ಇದು ಹಿಂದಿನ ಬೇರೆ ರೀತಿಯ ಡೆವಲಪ್ಮೆಂಟ್ಗೆ ಹೋಲಿಸ್ಕೊಂಡ್ರೆ, ಬೇರೆ ರೀತಿಯ ಡೆವಲಪ್ಮೆಂಟ್ ಎಲ್ಲ ಏನಾಗುತ್ತೆ ಅಂದ್ರೆ, ಒಂದು ನಮ್ಮ ಕೊಳ್ಳುಗರು ಬಂದು ಏನೋ ಹೇಳ್ತಾರೆ, ಕಸ್ಟಮರ್ಸ್ ಹೇಳಿದ್ಮೇಲೆ ನಾವು ಅದೆಲ್ಲ ಬರ್ಕೊಳ್ತೀವಿ, ಸ್ಪೆಸಿಫಿಕೇಶನ್ ತಗೊಂಡು ನಮ್ಮ ಪಾಡಿಗೆ ನಾವು, ವಸಂತ ಅವಾಗ್ಲೇ ಮಾತಾಡ್ತಿದ್ರು, ಒಂದು 18 ತಿಂಗಳು, 24 ತಿಂಗಳು, 36 ತಿಂಗಳು, 2ರಿಂದ 3 ವರ್ಷ, ಅಥವಾ 1.5ರಿಂದ 3 ವರ್ಷದವರೆಗೂ ನಮ್ಮ ಪಾಡನ್ನ ಮಾಡ್ಕೊಂಡಿರ್ತೀವಿ, ನಮ್ದೇ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ. ಎಲ್ಲ ಆದ್ಮೇಲೆ ಕೊನೆಗೆ ಕೊಡ್ತೀವಿ. ಅಷ್ಟರಲ್ಲಿ ಕಸ್ಟಮರ್ ಮನಸ್ಸು ಚೇಂಜ್ ಆಗಿರುತ್ತೆ, ಅಥವಾ ಇನ್ನೇನೋ ಅವ್ರ ಬೇಕು ಬೇಡಗಳು ಬದಲಾಗಿರುತ್ತೆ, ಅಥವಾ ಬೇರೆ ಬೇರೆ ತಂತ್ರಜ್ಞಾನಗಳು ಬೆಳವಣಿಗೆ ಆಗಿರುತ್ತೆ. ಸೊ ನಮ್ಗೆ ಇದು ಬೇಡ, ಅಥವಾ ಅದನ್ನು ಸೇರಿಸಿ, ಇದೆಲ್ಲ ನಾವೇನೋ ಹೇಳಿದ್ದು ಬೇರೆ, ನೀವೇನೋ ಕೊಟ್ಟಿದ್ದೀರಾ ಅಂತ ಒಂದು ಚಾಲೆಂಜ್ಗಳು ಬಂದಾಗ, ಆ ರೀತಿ ಕಸ್ಟಮರ್ನ ಎಲ್ಲೋ ಇಟ್ಟು ನಾವೆಲ್ಲೋ ಒಂದ್ ಕಡೆ ಸೆಪರೇಟ್ ಆಗಿ ಮಾಡೋದು ಸರಿಯಾಗಿ ಒಂದು ಕೆಲಸ ಮಾಡ್ತಾ ಇಲ್ಲ ಅಂತ ಬೇರೆ ರೀತಿ ಯೋಚನೆ ಮಾಡಿದಾಗ ಈ ಅಜೈಲ್ ಡೆವಲಪ್ಮೆಂಟ್ ಅಂತ ಬಂತು. ಇದ್ರ ಹುಟ್ಟು ಹೇಗಾಯ್ತು ಅಂತ ಮುಂದಿನ ಸ್ಲೈಡ್ ಅಲ್ಲಿ ವಿವರವಾಗಿ ಹೇಳ್ತೀನಿ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಅಜೈಲ್ ನಿರ್ಮಾಣ ಅಥವಾ ಚೂಟಿ ನಿರ್ಮಾಣ ಅಥವಾ ಅಜೈಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಬಗೆಯಲ್ಲಿ ಸಂಸ್ಥೆಯಲ್ಲಿ ಇರುವಂತ ಆ ನಿರ್ಮಾಣ ಮಾಡೋ ಜನರು ಮತ್ತು ಯಾರು ಅದನ್ನ ಉಪಯೋಗಿಸ್ಕೊಳ್ತಾರೆ, ಅದ್ರ ಪ್ರಯೋಜನ ಪಡ್ಕೊಳ್ತಾರೆ, ಕೊಳ್ಳುಗರು, ಗ್ರಾಹಕರು, ಇಬ್ರು ಒಟ್ಟಾಗಿ ಒಗ್ಗೂಡಿ ಕೆಲಸ ಮಾಡುವುದು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ, ಈ ಒಂದು ಮಾಡೋ ರೀತಿಯಿಂದ ನಾವು ಏನ್ ಮೌಲ್ಯ ಹೆಚ್ಚಿಸ್ತೀವಲ್ಲ, ಅದು ಬರೀ ಕೊಳ್ಳುಗರಿಗೆ ಮಾತ್ರ ಅಲ್ಲ, ನಮ್ಮ ಕಂಪನಿ, ನಮ್ಮ ಸಂಸ್ಥೆಗೂ ಅದರಿಂದ ಒಂದು ಒಳ್ಳೆ ರಿಟರ್ನ್ಸ್ ಬರಬೇಕು. ಅಂದ್ರೆ ಅದನ್ನ ಎಫಿಷಿಯಂಟ್ ಆಗಿ ಮಾಡ್ಬೇಕು, ಅದನ್ನ ಚೆನ್ನಾಗಿ ಮಾಡ್ಬೇಕು, ಮತ್ತೆ ನಾವು ಕೊಡೋಂತ ಏನೇ ಸೇವೆ ಇರ್ಬೋದು, ಉತ್ಪನ್ನ ಇರ್ಬೋದು, ಉತ್ತಮ ಗುಣಮಟ್ಟದಾಗಿರ್ಬೇಕು. ಇದನ್ನ ಮಾಡೋದಕ್ಕೆ ಒಂದು ಏನು ಹೊಸ ಒಂದು ಬಗೆ ಉಟ್ಕೊಂಡಿದೆ, ಅದನ್ನ ನಾವು ಚೂಟಿ ನಿರ್ಮಾಣ ಅಥವಾ ಅಜೈಲ್ ಡೆವಲಪ್ಮೆಂಟ್ ಅಂತ ಕರಿಬಹುದು. ಈ ಚೂಟಿ ಬಗೆ ಅಂತ ನಾನು ಹೇಳಿದೆ, ಅಜೈಲ್ ಅಪ್ರೋಚ್ ಏನಂಗಂದ್ರೆ, ಚೂಟಿ ಬಗೆ ಅಂತಂದ್ರೆ ಹಿಂದೆ ಹೇಳ್ದಂಗೆ ಇಲ್ಲಿ ಯೋಚನೆಯಲ್ಲಿ ಹೊಸತನ ಮತ್ತು ಜಾಣ್ಮೆ, ಕೆಲಸದಲ್ಲಿ ಚುರುಕುತನ, ಮತ್ತು ಆಗು ಮಾಡಿಸುವಲ್ಲಿ ನಮ್ಮ ಕೆಲಸ ಮತ್ತೆ ಏನ್ ಗುರಿ ಇದೆ ಅದನ್ನ ಒಟ್ಟು ಚಿತ್ರಣದೊಂದಿಗೆ ಒಂದು ಹೊಂದಿಸ್ಬೇಕು. ಈ ಎಲ್ಲದನ್ನು ಮಾಡೋದಕ್ಕೆ ಸಹಕಾರಿ ಆಗೋದೇನೆ ಚೂಟಿ ಬಗೆ ಅಂತ ನಾವು ಕರಿಬಹುದು, ಅಜೈಲ್ ಅಪ್ರೋಚ್. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಅಜೈಲ್ ಅಪ್ರೋಚ್ ಹೆಲ್ಪ್ಸ್ ಅಸ್ ಅಲೈನ್ ಆಲ್ ಅವರ್ ವರ್ಕ್ ಅಂಡ್ ಗೋಲ್ಸ್ ವಿತ್ ದ ಬಿಗ್ ಪಿಕ್ಚರ್. ಒಟ್ಟಾರೆ ನಾವು ಕಸ್ಟಮರ್ಗೆ ಏನ್ ಬೇಕಾಗಿದೆ, ನಮ್ಮ ಸಂಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ, ನಮ್ಮ ಸ್ಟ್ರಾಟಜಿ ಏನು, ಆ ಒಂದು ಬಿಗ್ ಪಿಕ್ಚರ್ನ ಮನಸ್ಸಲ್ಲಿ ಇಟ್ಕೊಂಡು, ಒಟ್ಟು ಚಿತ್ರಣನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡೋ ಕೆಲಸಗಳನ್ನೆಲ್ಲ ಅದಕ್ಕೆ ಅಲೈನ್ ಮಾಡ್ಬೇಕು.
ಪ್ರತಿಯೊಬ್ಬ ಎಂಜಿನಿಯರ್ ಮಾಡ್ತಾ ಇರೋದಿರ್ಬೋದು, ಒಂದು ತಂಡ ಮಾಡ್ತಾ ಇರೋದಿರ್ಬೋದು, ಇನ್ನೊಂದು ಕಂಪ್ನಿಯವರು ಜೊತೆಗೆ ಹೂಡಿ ಮಾಡ್ತಾ ಇರ್ಬೋದು, ಎಲ್ಲರೂ ಮಾಡ್ತಾ ಇರೋದನ್ನ ಒಂದು ದಿಕ್ಕಿನಲ್ಲಿ ನಾವು ಅಲೈನ್ ಮಾಡೋದಿದೆಯಲ್ಲ, ಆ ಹೊಂದ್ಸೋದಿದೆಯಲ್ಲ, ಅದು ಮಾಡಿಸೋದ್ರಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಕ್ಷಮತೆ ಇರ್ಬೋದು, ಮತ್ತೆ ಹೊಸತನ, ಕ್ರಿಯೇಟಿವ್ ಆಗಿ, ಮತ್ತೆ ಇಂಜಿನಿಯರಿಟಿ ಅಂತ ಹೇಳ್ಬೋದು, ಹೊಸ ಜಾಣ್ಮೆ, ಮೂಡ್ ಜಾಣ್ಮೆ, ಆ ಒಂದು ರೀತಿಯಲ್ಲಿ ಮಾಡುವಂಥದ್ದು, ಮತ್ತೆ ಚುರುಕಾಗಿ ಮಾಡುವಂಥದ್ದು. ಸುಮಾರು ಬೇಗ ಮಾಡಿ ಬೇಗ ಒಂದ್ ಚೂರ್ ಕೊಟ್ಟು, ಮತ್ತೆ ಅದ್ರ ಬಗ್ಗೆ ಅದು ಸರಿ ಇದ್ಯಾ, ನಾವು ಓಕೆನಾ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ಕೇಳ್ಕೊಂಡು ಪದೇ ಅದೇ ತರನೇ ಮಾಡ್ಕೊಂಡು ಹೋಗುವಂಥದ್ದು. ಇದು ಒಂದು ಅಜೈಲ್ ಅಪ್ರೋಚ್ ಅಂತ ಹೇಳ್ಬೋದು ಚೂಟಿ ಬಗ್ಗೆ. ಸೊ ಹೀಗೆ ಮುಂದುವರಿತಾ ಈ ಅಜೈಲ್ ಡೆವಲಪ್ಮೆಂಟ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ, ಯಾಕೆ ಬೇಕು ಈ ಅಜೈಲ್ ಆಗಿರ್ಬೋದು, ಅಜೈಲ್ ಅಪ್ರೋಚ್, ಅಜೈಲ್ ಬಗ್ಗೆ ಅಥವಾ ಅಜೈಲ್ ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದ್ರೆ, ನಿಮ್ ಮುಂದೆ ಒಂದು ಸಣ್ಣ ಗ್ರಾಫ್ ಇದೆ ಇಲ್ಲಿ. ಇದನ್ನ ನಾವು ಸ್ಟೇಸಿಸ್ ಮೆಟ್ರಿಕ್ಸ್ ಅಂತ ಕರಿತೀವಿ ಅಜೈಲ್ ಪ್ರಪಂಚದಲ್ಲಿ. ಸೊ ಇಲ್ಲಿ ನೋಡಿದ್ರೆ, ಇಲ್ಲಿ ನಮ್ಮ ವೈ ಆಕ್ಸಿಸ್ ಅಲ್ಲಿ ಏನ್ ಬೇಕು ಅಂತ ಗೊತ್ತಿಲ್ಲ, ವಾಟ್ ಅನ್ಸರ್ಟನಿಟಿ. ಓಕೆ, ಇಲ್ಲಿ ಕೆಳಗಡೆ ಇತ್ತು ಅಂತಂದ್ರೆ ನಮ್ಗೆ ಏನ್ ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಮೇಲೆ ಹೋಗ್ತಾ ಏನ್ ಬೇಕು ನಮ್ಮ ಕೊಳ್ಳುಗರಿಗೆ, ಕಸ್ಟಮರ್ಸ್ಗೆ ಅನ್ನೋದು ಗೊತ್ತಾಗ್ತದೆ. ಸೊ ಇದು ಏನ್ ಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದು ವೈ ಆಕ್ಸಿಸ್ ಅಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಇದು ನಾವು ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಏನೋ ಒಂದು ಬೇಕಾಗಿದೆ, ಆದ್ರೆ ಅದು ಹೇಗ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದ್ರೆ ಇಲ್ಲಿರ್ತೀವಿ. ಇನ್ನು ಈ ಕಡೆ ಹೋಗ್ತಾ ಜಾಸ್ತಿ ಗೊತ್ತಿಲ್ಲ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಈ ಒಂದು ಮೆಟ್ರಿಕ್ಸ್ ನಲ್ಲಿ ಇದನ್ನ ಕಾಂಪ್ಲೆಕ್ಸಿಟಿ ಮೆಟ್ರಿಕ್ಸ್ ಅಂತ ಕರಿತೀವಿ. ಸೊ ನಾವು ಏನ್ ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ, ಮತ್ತೆ ಹೇಗ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂದ್ರೆ ಅದೊಂದು ಸಿಂಪಲ್, ಸರಳ. ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಟೀ ಮಾಡ್ಬೇಕು ಅಂದ್ರೆ ಏನು, ಒಲೆ ಮೇಲೆ ಸ್ಟವ್ ಇಡ್ಬೇಕು, ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು, ಟೀ ಸೊಪ್ಪು ಹಾಕ್ಬೇಕು, ಇನ್ನೊಂದೇನೋ ಒಂದ್ ಸ್ವಲ್ಪ ಕುದಿಸ್ಬೇಕು, ಆಮೇಲೆ ಹಾಲು ಹಾಕ್ಬೇಕು, ಏನೋ ಒಂದು ಮೋಸ್ಟ್ಲಿ ಬೇರೆ ಮನೆಗಳು ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಆದ್ರೆ ಅದು ಒಂದು ಸರಳ ಕೆಲಸ, ಅದೆಲ್ಲರಿಗೂ ಗೊತ್ತು. ಯಾಕೆಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತು. ಅದನ್ನ ಸರಳ ಅಥವಾ ಸಿಂಪಲ್ ಅಂತ ಕರೀತೀವಿ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಗೋಜಲುಗಳಾದ್ರೆ ನಮ್ಗೆ ಸ್ವಲ್ಪ ಗೊತ್ತಿಲ್ಲ, ಮತ್ತೆ ಒಂದ್ ಚೂರು ಪರಿಣಿತಿ ಬೇಕು. ಎಲ್ಲ ಪರಿಣಿತಿ ಇಲ್ದೇನೆ ಅದನ್ನ ಮಾಡಕ್ಕಾಗಲ್ಲ, ಸ್ವಲ್ಪ ಗೋಜುಗಳಿರುತ್ತೆ ಅಂತಂದ್ರೆ ಅದನ್ನ ಕಾಂಪ್ಲಿಕೇಟೆಡ್ ಅಂತ ಕರಿಬಹುದು. ಆಮೇಲೆ ಏನು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಹೇಗ್ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಒಂಚೂರು ಗೊತ್ತಿಲ್ಲ, ನಯಾ ಪೈಸಾ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಕೇವಸ್ ಅಥವಾ ಅರಾಜಕತೆ ಅಂತ ಕರಿಬಹುದು. ಇವೆರಡು ಮಧ್ಯದಲ್ಲಿ ಇರೋದೇ ಈ ಕಾಂಪ್ಲೆಕ್ಸ್. ಒಂದು ಸಿಕ್ಕಲಾಗಿರುತ್ತೆ, ಕಗ್ಗಂಟ್ ತರ ಇರುತ್ತೆ. ಇದರಲ್ಲಿ ಸಾಕಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲ್ಲ. ಈ ಗೋಜಲುಗೂ ಮತ್ತೆ ಸಿಕ್ಕಲಿಗೂ ವ್ಯತ್ಯಾಸ ಏನಂತ ನಾವು ನೋಡೋದಾದ್ರೆ, ಗೋಜಲು ಅಲ್ಲಿ ಸ್ವಲ್ಪ ಅದು ಸರಳವಾದಂತೂ ಇಲ್ಲ, ಆದ್ರೆ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ಲಾನ್ ಮಾಡ್ಕೋಬಹುದು, ಮತ್ತೆ ಸರಿಯಾಗಿರೋ ಪರಿಣತರನ್ನ ಸೇರಿಸ್ಕೊಂಡು ಒಂದು ಪ್ಲಾನ್ ಪ್ರಕಾರ ನಾವು ತಯಾರಿ ಮಾಡ್ಬೋದು. ಆದ್ರೆ ಈ ಸಿಕ್ಕಲಲ್ಲಿ ಪ್ಲಾನ್ ಮಾಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಗೆ ಕಸ್ಟಮರ್ಗೆ ಏನ್ ಬೇಕು ಅಂತ ಅನ್ನೋದು ಇವತ್ತಿದ್ದು ಇನ್ನೊಂದು 3 ತಿಂಗಳಿಗೆ ಬದಲಾಗ್ತಾ ಇರುತ್ತೆ, ಇನ್ 3 ತಿಂಗಳಿದ್ದು ಇನ್ನೊಂದು 4 ತಿಂಗಳು ಬದಲಾಗ್ತಾ ಇರುತ್ತೆ. ಮತ್ತೆ ಅದೇ ರೀತಿ ನಾವು ಹೇಗ್ ಮಾಡ್ಬೇಕು ಅನ್ನೋದ್ರಲ್ಲೂ ಟೆಕ್ನಾಲಜಿಗಳು ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಕಂಪ್ನಿಗಳು ಟೀಮ್ಸ್ ಅಲ್ಲಿ ಜನಗಳು ಬಿಡ್ತಾ ಇರ್ತಾರೆ, ಹೊಸ ಜನಗಳು ಬರ್ತಾರೆ, ಕಂಪ್ನಿ ಏನೋ ಪಾರ್ಟ್ನರ್ಶಿಪ್ ಚೇಂಜ್ ಆಗುತ್ತೆ, ಯಾವ್ದೋ ಒಂದು ಲೈಸೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಹೇಗ್ ಮಾಡ್ಬೇಕು ಅನ್ನೋದ್ರಲ್ಲೂ ಸಾಕಷ್ಟು ಏನೋ ಗೊತ್ತಿರಲ್ಲ, ಏನ್ ಮಾಡ್ಬೇಕು ಏನ್ ಬೇಕು ಅನ್ನೋದ್ರಲ್ಲೂ ಸಾಕಷ್ಟು ಗೊತ್ತಿರಲ್ಲ, ಗೊತ್ತಿದ್ರು ಅದು ಬದಲಾಗ್ತಾ ಇರುತ್ತೆ. ಸೊ ನಾವು ಒಂದು ಪ್ಲಾನ್ ಮಾಡಕ್ ಆಗೋದೇ ಇಲ್ಲ. ಇಡೀ ಒಂದು ಸಮಸ್ಯೆನ ಸಣ್ಣ ತುಂಡಾಗಿ ಮಾಡಿ ಒಂದ್ ಚೂರೇ ಒಂದು ತುಂಡು ಮಾಡೋದು, ತಗೊಂಡು ಹೋಗೋದು, ಕಸ್ಟಮರ್ ಹತ್ರ ಕೊಡೋದು, ಸರಿಯಾಗಿದ್ಯಾ, ಸರಿಯಾದ ದಾರಿಯಲ್ಲಿ ಹೋಗ್ತಿದೀವಾ, ಮತ್ತೆ ನಾವು ಸುಮ್ನೆ ನೀವು ಇಲ್ಲ ಸಾಕಷ್ಟು ಜನ ಕನ್ನಡಿಗರು ಇಲ್ಲಿ ಬಂದಿದ್ದೀರಾ. ಮತ್ತೆ ವಸಂತ ಆರಂಭದಲ್ಲಿ ಹೇಳಿದಂಗೆ ಮುನ್ನೋಟ ಅಥವಾ ಮುನ್ನೋಟಕ್ಕಿಂತ ಹೆಚ್ಚಾಗಿ ಬನವಾಸಿ ಬಳಗ ಸಂಸ್ಥೆಯಿಂದ ಒಂದು ಡಬ್ಬಿಂಗ್ ಅನ್ನೋದು ಏನು ಒಂದು ದೊಡ್ಡ ಪ್ರಕ್ರಿಯೆ ನಡೆದಿದೆ, ಹೋರಾಟ ನಡೆದಿದೆ. ಅದನ್ನೇ ನೀವು ನೋಡ್ಕೊಂಡ್ರೆ ಡಬ್ಬಿಂಗ್ ನ ಕನ್ನಡದಲ್ಲಿ ತರೋದು ಒಂದು ಸಿಕ್ಕಲಾದ ಕಾಂಪ್ಲೆಕ್ಸ್ ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಡಬ್ಬಿಂಗ್ ಅಲ್ಲಿ ಕನ್ನಡದಲ್ಲಿ ತರೋದು ಅನ್ನೋದು ಒಂದ್ ಲೈನಲ್ಲಿ ಹೇಳ್ಬೋದು. ಓಕೆ, ಎಲ್ಲಾ ಒಂದು ಪ್ರಪಂಚದಲ್ಲಿರುವಂತ ಎಲ್ಲಾ ಒಂದು ಕಂಟೆಂಟ್ ನ ಕನ್ನಡದಲ್ಲಿ ತರೋದು ಅದು ಅಲ್ಟಿಮೇಟ್, ನಾವು ಕೊನೆಗೆ ತರಬೇಕು. ಆದ್ರೆ ಆ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಹಂಗಂದ್ರೆ ತರೋದು ಅಂದ್ರೆ ಏನು, ಅದ್ರಲ್ಲಿ ಎಷ್ಟು ಸಮಸ್ಯೆಗಳಿದೆ, ಏನೆಲ್ಲ ಕೆಲಸಗಳು ಮಾಡ್ಬೇಕು, ಅದರಲ್ಲಿ ಎಷ್ಟೊಂದು ಹೋರಾಟಗಳು, ಒಂದು ಲೀಗಲ್ ಹೋರಾಟಗಳು ಇರ್ಬೋದು, ಬೇರೆ ಅದಕ್ಕೊಂದು ಮಾಡೋರು ಮುಂದೆ ಬರಬೇಕು, ನೋಡೋರು ಇರ್ಬೇಕು, ಮತ್ತೆ ಅದ್ರ ಬಗ್ಗೆ ಜಾಗೃತಿ ಆಗ್ಬೇಕು. ಆ ಜಾಗೃತಿ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು, ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಒಟ್ಟಿಗೆ ಪ್ಲಾನ್ ಮಾಡಿ ಮಾಡಕ್ಕೆ ಸಾಧ್ಯ ಅಂತೂ ಆಗಿಲ್ಲ, ನಾನು ಗಮನಿಸಿರೋ ಪ್ರಕಾರ. ಪ್ಲಸ್ ನಾನು ಕೆಲವು ವಿಚಾರಗಳಲ್ಲಿ ಅದರಲ್ಲಿ ಭಾಗವಹಿಸಿದ್ದೆ. ಅದ್ ನೋಡೋದಾದ್ರೆ ಹಂತವಾಗಿ ಒಂದ್ ಚೂರ್ ಮಾಡ್ಕೊಂಡು ಬೇರೆ ಜನಗಳ ಜೊತೆ ಜಾಗೃತಿ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು. ನಾನು ಅದನ್ನ ಈ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಸುಮಾರು ಜನಕ್ಕೆ ಇದು ಕನ್ನಡಿಗರಿಗೆ ಪರಿಚಯ ಇದೆ. ಇದೇ ರೀತಿ ನೀವು ಒಂದು ಸಾಫ್ಟ್ವೇರ್ ಇದರಲ್ಲಿ ತಗೊಂಡ್ರೆ,
ಯಾವ್ದೋ ಒಂದು ದೊಡ್ಡ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಮಾಡ್ತಿದೀವಿ ಅಂದ್ರೆ ನೂರಾರು ತರದ ಕಸ್ಟಮರ್ಗಳು ಇರ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಅದನ್ನ ಬಳಸ್ತಾ ಇರ್ತಾರೆ. ಸೊ ಅದನ್ನ ಹೇಗೆ ನಾವು ಈ ಕಸ್ಟಮರ್ಸ್ ಏನು ಬೇಕು ಬೇಡಗಳು ಏನಿದೆ ಅವ್ರನ್ನ ಹೇಗೆ ತಿಳ್ಕೊಳ್ಳೋದು, ಮತ್ತೆ ಆ ಬದಲಾದಾಗ ಇನ್ನೊಂದೇನೋ ಹೊಸಾದ್ ಕೊಡಿ ಅಂತ ಹೇಳ್ತಾರೆ, ಒಂಚೂರು ತೋರ್ಸಿದ್ರೆ ಎರಡು ತರ ಡೇಂಜರ್ ಇರುತ್ತೆ. ಎರಡು ತರ ಏನೋ ಅದರಿಂದ ಏನಾಗ್ಬೋದು ಅಂತಂದ್ರೆ, ತೋರ್ಸೋದ್ರಿಂದ ಎರಡು ಪರಿಣಾಮ ಆಗ್ಬೋದು. ಒಂದು, ಅವ್ರು ಅದನ್ನ ನೋಡ್ಬಿಟ್ಟು ಇದು ಸರಿಯಾಗಿದೆ, ಮುಂದುವರಿಸಿ, ಇದು ನಮ್ಗೆ ಬಹಳ ಇಷ್ಟ ಆಯ್ತು, ಇದೇ ತರನೇ ಇನ್ನೊಂದ್ 2-3 ಮಾಡಿ ಸಣ್ಣದು ಕೊಡಿ ಅಂತ ಹೇಳ್ಬೋದು. ಅಥವಾ ಇದ್ರೊಂದು ಸ್ವಲ್ಪ ಪರವಾಗಿಲ್ಲ, ಒಂಚೂರು ನಾನ್ ಅನ್ಕೊಂಡಿದ್ ಬೇರೆ ರೀತಿ ಇದೆ, ಇನ್ನೊಂದ್ ಸ್ವಲ್ಪ ಬದಲಾವಣೆ ಮಾಡಿ ಅಂತ ಹೇಳ್ಬೋದು. ಅಥವಾ ಅದ್ ನೋಡ್ಬಿಟ್ಟು ಅದು ಸಕ್ಕದಾಗಿ ಬಂದಿದೆ, ಇದು ನೋಡಿದ್ಮೇಲೆ ನಂಗೆ ಅನ್ಸ್ತಿದೆ ಇನ್ನೊಂದ್ ಐಡಿಯಾ ಇದೆ, ಇದನ್ನು ಮಾಡಿ ಅಂತ ಕೊಡ್ಬೋದು. ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದನ್ನ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಒಂದು ಬೇಸಿಕ್ ಫ್ರೇಮ್ ವರ್ಕ್ ನ ಇಟ್ಕೊಂಡು ಒಂದು ಹಳೆ ಪದ್ಧತಿ, ಟ್ರೆಡಿಷನಲ್ ಆಗಿ ವಾಟರ್ ಫಾಲ್ ಅಂತ ಏನು ವಸಂತ್ ಇನಿಷಿಯಲ್ ಆಗಿ ಹೇಳಿದ್ರು, ವಾಟರ್ ಫಾಲ್ ಡೆವಲಪ್ಮೆಂಟ್ ಅಥವಾ ಒಂದು ಹಳೆ ಪದ್ಧತಿನ, ಮತ್ತೆ ಈ ಅಜೈಲ್ ಚೂಟಿತನದ ನಿರ್ಮಾಣ, ಈ ಎರಡನ್ನು ನಾವು ಹೋಲಿಕೆ ಮಾಡೋದಾದ್ರೆ, ಇದನ್ನೆಲ್ಲ ಮಾಡಿ ನೋಡಿದಾಗ ನಮ್ಗೆ ಇದು ಯಾಕೆ ಬೇಕು ಅನ್ನೋದು ಬಹಳ ಗೊತ್ತಾಗುತ್ತೆ. ಇಲ್ಲಿ ನೋಡೋಣ, ಹೋಲಿಕೆ ಮಾಡಿ ನೋಡಿ. ಈ ಟ್ರೆಡಿಷನಲ್ ಏನಾಗ್ತೀವಿ ಅಂತಂದ್ರೆ, ಹಳೆಯ ಪದ್ಧತಿಯಲ್ಲಿ ನಮ್ಗೆ ಏನ್ ಬೇಕು ಅನ್ನೋದು ಡೆಫಿನೆಟ್ಲಿ ಅದು ಇಲ್ಲಿಂದ ನಾವು ಶುರು ಮಾಡಿದ್ರೆ, ಈಗಾಗ್ಲೇ ನಮ್ಗೆ ಏನ್ ಬೇಕು ಮತ್ತೆ ಹೇಗ್ ಮಾಡ್ಬೇಕು ಅನ್ನೋದು ನಾವ್ ಈಗಾಗ್ಲೇ ನಮ್ಗೆ ಗೊತ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಈ ಒಂದು ರೇಖೆ ಏನ್ ತೋರಿಸ್ತಾ ಇದೆ ಇದ್ರ ಪ್ರಕಾರ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ಒಂದು ಫುಲ್ ಪ್ರಾಜೆಕ್ಟ್ ಪ್ಲಾನ್ ಇಟ್ಕೊಂಡು ನಮ್ಗೆಲ್ಲ ಏನೆಲ್ಲ ಬೇಕು ಅದೆಲ್ಲ ಸ್ಟಾರ್ಟಿಂಗ್ ಎಲ್ಲ, ನೀವು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ನೀವು ಕೆಲಸ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಪ್ರಾಜೆಕ್ಟ್ ಪ್ಲಾನ್ ಗಳೆಲ್ಲ ಮಾಡಿರ್ತೀವಿ. ಎವ್ರಿಥಿಂಗ್ ವಿಲ್ ಬಿ ಶೋನ್ ಎಸ್ ಗ್ರೀನ್, ಸ್ಟಾರ್ಟಿಂಗ್ ಇಂದ ಗ್ರೀನ್ ಅಂತ ತೋರಿಸಿ ಮಾಡ್ಕೊಂಡು ಒಂದು 6 ತಿಂಗಳು, 1 ವರ್ಷ, ಏನೋ ಒಂದು ಮೈಲ್ ಸ್ಟೋನ್ ರಿಲೀಸ್ ಮಾಡ್ತೀವಿ. ಅವಾಗ ಕಸ್ಟಮರ್ಸ್ ಫುಲ್ ಇದೆಲ್ಲ ಹಂಗೆ ಅಂತ ಅರ್ಚಾಡ್ಕೊಂಡ್ ಬರ್ತಾರೆ, ಅಥವಾ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನಾವ್ ಏನ್ ಅನ್ಕೊಂಡಿದ್ವಿ, ನಾವು 6 ತಿಂಗಳು ಅನ್ಕೊಂಡಿದ್ದು 1 ವರ್ಷ ಆಗ್ತದೆ, 1 ವರ್ಷ ಅನ್ಕೊಂಡಿದ್ವಿ 2 ವರ್ಷ ಆಗ್ತದೆ, ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಕೊನೆಗೆ ರೆಡ್ ತೋರಿಸ್ತೀವಿ. ಕೊನೆವರೆಗೂ ಬರೀ ಗ್ರೀನು ಇಲ್ಲ ಎಲ್ಲೋ, ಆಮೇಲೆ ಕೊನೆಯಲ್ಲಿ ಕೆಂಪು ತೋರಿಸ್ತೀವಿ. ಇದನ್ನ ಒಂದು ವಾಟರ್ ಮೆಲನ್ ಎಫೆಕ್ಟ್ ಅಂತಾನು ಕರಿತೀವಿ. ಮೊದ್ಲಿಂದ ಗ್ರೀನ್ ಇದ್ದು ಕೊನೆಗೆ ರೆಡ್ ಆಗುತ್ತೆ. ಸೊ ಅಲ್ಲಿ ಸಾಕಷ್ಟು ಫೇಲ್ಯೂರ್ ಆಗುತ್ತೆ. ಸೊ ಈ ಒಂದು ಇದು ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿಬಹುದು. ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಳಸ್ಕೊಂಡು ಮಾಡುವಂಥದ್ದು. ಮತ್ತೆ ನಾವು ಅದಕ್ಕೆ ಬೇಕಾಗಿರುವಂತ ಒಂದು ಪಾಲಿಸಿಗಳಿರ್ಬೋದು, ಅದ್ರ ಮೈಂಡ್ ಸೆಟ್, ಮನಸ್ಥಿತಿ, ಇವೆಲ್ಲದೂ ಈ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಹೊಂದಿಕೆ ಆಗಿರುತ್ತೆ. ಇದ್ರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದ್ರೆ, ನಮ್ಗೆ ಏನೆಲ್ಲ ಬೇಕು ಅನ್ನೋದನ್ನ ಮುಂಚೆನೆ ನಮ್ಗೆಲ್ಲ ಪಕ್ಕಾ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಶುರು ಮಾಡಿರ್ತೀವಿ. ಆ ಅಸಂಪ್ಷನ್ಸ್ ಎಷ್ಟೊಂದು ಸುಳ್ಳಾಗುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ, ಅದರಿಂದ ನಮ್ಗೆ ಸಾಕಷ್ಟು ಕೊನೆಯಲ್ಲಿ ತೊಂದರೆ ಆಗುತ್ತೆ, ಕೆಂಪು ಬರುತ್ತೆ. ಇದು ಟ್ರೆಡಿಷನಲ್ ವಿಧಾನ. ಅದೇ ಅಜೈಲ್, ಇದು ಹೇಗಿದೆ ಅಂತಂದ್ರೆ, ಅಜೈಲ್ ಬರೋಕ್ಕಿಂತ ಮುಂಚೆ ಈ ಒಂದು ಅಪ್ರೋಚ್ ಯಾಕೆ ಫೇಲ್ ಆಯ್ತು ಅಂತಂದ್ರೆ, ಈ ಕಾಂಪ್ಲೆಕ್ಸ್ ಸಮಸ್ಯೆಗಳಿದೆಯಲ್ಲ, ಸಿಕ್ಕಲಾದ ಸಮಸ್ಯೆಗಳು, ಕಗ್ಗಂಟಾಗಿರೋ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಬೇಕು ಅಂದ್ರೆ, ಅಂತ ಒಂದು ಪ್ರಾಜೆಕ್ಟ್ಸ್ ನ, ಅಂತ ಒಂದು ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡ್ಬೇಕು ಅಂದ್ರೆ, ಅದು ಹೇಗೆ ಇರುತ್ತೆ ಅಂತಂದ್ರೆ, ಒಂದು ಮಬ್ಬಾಗಿರುವಂತ ಬೆಳಕಲ್ಲಿ ಗಾಡಿ ಓಡಿಸೋದು. ಅಂದ್ರೆ ನಮ್ಗೆ ಇಲ್ಲೊಂದು ಗಾಡಿ ಓಡಿಸ್ತಾ ಇದೀವಿ ಎಲ್ಲ ನಂದಿ ಬೆಟ್ಟದಲ್ಲಿ, ಇನ್ನೊಂದ್ ಕಡೆ ಒಂಚೂರು ಫುಲ್ ಹೊಗೆ ತರ ಇದೆ, ಹಿಮದ ತರ ಇದೆ, ಸ್ವಲ್ಪ ಕಾಣಿಸುತ್ತೆ, ಅರ್ಧ ಕಿಲೋಮೀಟರ್ಸ್ ಕಾಣಿಸ್ಬೋದು, ಮುಂದಕ್ಕೆ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದ್ಮೇಲೆ ಅಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಕಾಣಿಸುತ್ತೆ, ಮುಂದಕ್ಕೆ ಪೂರ್ತಿ ಗೊತ್ತಿಲ್ಲ ಚಿತ್ರಣ. ಈ ತರ ಒಂದು ಮಬ್ಬು ಬೆಳಕಲ್ಲಿ ನಾವು ಗಾಡಿ ಓಡಿಸ್ಬೇಕು ಅಂತ ಪರಿಸ್ಥಿತಿ ಇದ್ದಾಗ, ಈ ಒಂದು ಅಪ್ರೋಚ್ ಇದೆಯಲ್ಲ, ಅಜೈಲ್ ಟ್ರೆಡಿಷನಲ್ ಅಪ್ರೋಚ್, ಇದು ವರ್ಕ್ ಆಗಲ್ಲ, ಸಾಕಷ್ಟು ಫೇಲ್ ಆಯ್ತು. ಅದ್ರ ಬಗ್ಗೆ ಹೇಳ್ತೀನಿ ಮುಂದಿನ ಸ್ಲೈಡ್ ಅಲ್ಲಿ. ಅದ್ರ ಬದಲು ಅಜೈಲ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ನಮ್ಗೆ ಏನು ಗೊತ್ತಿಲ್ಲ, ಏನ್ ಬೇಕು ಅನ್ನೋದು ಗೊತ್ತಿಲ್ಲ, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಾನೆ ಶುರು ಮಾಡ್ತೀವಿ. ಗೊತ್ತಿದೆ ಅಂತ ಶುರು ಮಾಡಲ್ಲ. ಗೊತ್ತಿದೆ ಅಂತ ಶುರು ಮಾಡಿದ್ರೆ ಎಲ್ಲ ಗ್ರೀನ್ ನಿಂದ ಶುರು ಮಾಡ್ತೀವಿ. ಅವಾಗ ನಾವೇನ್ ಮಾಡ್ತೀವಿ, 6 ತಿಂಗಳು ಅನಾಲಿಸಿಸ್ ಮಾಡೋದು, 6 ತಿಂಗಳು ಡಿಸೈನ್ ಮಾಡೋದು, ಆಮೇಲೆ 6 ತಿಂಗಳು ಲೋ ಲೆವೆಲ್ ಡಿಸೈನ್ ಮಾಡೋದು, ಕೊನೆಗೆ ಡೆವಲಪ್ಮೆಂಟ್, ಕೊನೆಗೆ ಟೆಸ್ಟಿಂಗ್ ಅಂತ ಮಾಡ್ಕೊಂಡ್ಬರ್ತೀವಿ. ಇದು ಟ್ರೆಡಿಷನಲ್. ಅಜೈಲ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಗೆ ಏನ್ ಗೊತ್ತಿದೆ ಅನ್ನೋದನ್ನು ನಾವು ಅನ್ಕೊಂಡಿರ್ತೀವಿ, ಅದು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ತೀವಿ, ಇಲ್ಲಿ ಕಡಿಮೆ ಮಾಡ್ತೀವಿ, ಏನ್ ಗೊತ್ತಿಲ್ಲ ಅನ್ನೋದನ್ನ ಕಮ್ಮಿ ಮಾಡ್ತೀವಿ. ಆಮೇಲೆ ಹೇಗ್ ಗೊತ್ತಿಲ್ಲ ಅನ್ನೋದನ್ನ ಒಂಚೂರು ಕಮ್ಮಿ ಮಾಡ್ತೀವಿ, ಹಿಂಗಿಂಗ್ ಬರ್ತೀವಿ, ಬಲಗಡೆಯಿಂದ ಎಡಗಡೆಗೆ, ಮತ್ತೆ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಬರ್ತೀವಿ, ಮತ್ತೆ ಬಲಗಡೆಯಿಂದ. ಸೊ ಏನ್ ಗೊತ್ತಿಲ್ಲ, ಏನ್ ಬೇಕು ಅನ್ನೋದು ಗೊತ್ತಿಲ್ಲ, ಮತ್ತೆ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಎರಡನ್ನೂ ನಾವು ಒಂದ್ ಚುರ್ಚೂರೆ ಕಮ್ಮಿ ಮಾಡ್ಕೊಂಡು ಒಂಥರ ಈ ಸುರುಳಿಗಳ ತರ ಮಾಡ್ಕೊಂಡ್ ಬರ್ತೀವಿ. ಸೊ ಇಲ್ಲಿ ನಾವು ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೈಲ್ ಸ್ಟೋನ್ಸ್ ಅಂತ ಕರೆದ್ರೆ, ಇಲ್ಲಿ ಇದನ್ನ ಸ್ಪ್ರಿಂಟ್ಸ್ ಅಂತ ಕರಿತೀವಿ. ಅಥವಾ ನೀವು ಸ್ಕ್ರಮ್ ಅನ್ನೋ ಒಂದು ಫ್ರೇಮ್ ವರ್ಕ್ ಯೂಸ್ ಮಾಡಿದ್ರೆ ಅದನ್ನ ಸ್ಪ್ರಿಂಟ್ ಅಂತ ಕರೀತಾರೆ. ಅಥವಾ ಇಟರೇಷನ್ ಅಂತ, ಸುತ್ತುಗಳು, ಬೇರೆ ಬೇರೆ ಸಣ್ಣ ಸುತ್ತುಗಳಲ್ಲಿ ಮಾಡ್ಕೊಂಡು ಒಂದ್ ಚೂರೇ ಕೊಡೋದು, ಮತ್ತೆ ಅದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ತಗೊಳ್ಳೋದು, ಮತ್ತೆ ಇನ್ನೊಂದ್ ಸ್ವಲ್ಪ ಕೊಡೋದು, ಫೀಡ್ಬ್ಯಾಕ್ ತಗೊಳ್ಳೋದು, ಕೊನೆ ಹೋಗ್ತಾ ಅದು ನಾವು ಸರಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತೀವಿ.
ಅನ್ನೋದು ಈ ಅಜೈಲ್ ಅಪ್ರೋಚ್. ಸೊ ಇದ್ರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ, ಹಿಂದೆ ನಾನು ಸ್ಲೈಡ್ ಅಲ್ಲಿ ತೋರಿಸ್ದಂಗೆ, ಜೊತೆಗೆ ಕೋ ಕ್ರಿಯೇಷನ್, ಒಗ್ಗೂಡಿ ಕೆಲಸ ಮಾಡುವುದು, ಮತ್ತೆ ಸಾಕಷ್ಟು ಸುತ್ತುಗಳಲ್ಲಿ ಮಾಡೋದು. ದೊಡ್ಡ ಒಂದು ಸಮಸ್ಯೆನ ಚಿಕ್ಕ ಚಿಕ್ಕ ತುಂಡುಗಳು ಮಾಡ್ಕೊಂಡು ಮೊದಲನೇ ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತಲ್ಲಿ, ಸೊ ಪ್ರತಿ ಸಲ ಸುತ್ತು ಮಾಡಿದಾಗ ಏನಾದ್ರು ಕೊಟ್ಟಾಗ ಹಿಂದಿನ ಸುತ್ತಲ್ಲಿ ಮಾಡಿರೋದು ಕೆಲಸ ಮಾಡ್ಬೇಕು, ಮತ್ತೆ ಹೊಸದಾಗಿ ಮಾಡಿರೋದು ಕೆಲಸ ಮಾಡ್ಬೇಕು. ಒಟ್ಟಾರೆ ಅದು ಚೆನ್ನಾಗಿರ್ಬೇಕು, ಗುಣಮಟ್ಟ ಯಾವಾಗ್ಲೂ ಸ್ಟೇಬಲ್ ಆಗಿರ್ಬೇಕು. ಮತ್ತೆ ನಮ್ಗೆ ಪ್ರತಿ ಸರಿನೂ ಈ ತರ ಕಸ್ಟಮರ್ ಹೋಗೋದ್ರಿಂದ ಏನ್ ಬೇಕು, ಅದು ಸರಿನಾ ತಪ್ಪಾ ಅನ್ನೋ ಒಂದು ಫೀಡ್ಬ್ಯಾಕ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಅಜೈಲ್ ಅಪ್ರೋಚ್ ಅಂತ ನಾವು ಕರಿತೀವಿ. ಸೊ ಈ ಕಾಂಪ್ಲೆಕ್ಸ್ ಸಮಸ್ಯೆಗಳೇನಿದೆಯಲ್ಲ, ಇದು ಇವತ್ತು ಜಗತ್ತಿನಲ್ಲಿ ಇರುವಂತ ಎಲ್ಲ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಏನೋ ಚಾಲೆಂಜಸ್ ಇರ್ಬೋದು. ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಇವಾಗ ಒಂದು ಟೆಕ್ನಾಲಜಿಕಲ್ ಸೊಲ್ಯೂಷನ್. ಈ ಉದಾಹರಣೆಗೆ ಒಂದು ಸೀಮೆನ್ಸ್ ಅಂತ ಕಂಪ್ನಿ ತಗೊಳ್ಳಿ. ಸೀಮೆನ್ಸ್ ಅನ್ನೋ ಕಂಪ್ನಿ ಸಾಕಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ಒಂದು ಯಾವ್ದು BMW ಫ್ಯಾಕ್ಟ್ರಿಯಲ್ಲಿ ಇಡೀ ಕಾರ್ನ ಎಲ್ಲ ಅಸೆಂಬಲ್ ಮಾಡ್ತಾರೆ. ಆ ಇಡೀ ಎಂಟೈರ್ ಅಸೆಂಬಲಿಂಗ್ ಪ್ರಾಸೆಸ್ ನ ಆಟೋಮೇಟ್ ಮಾಡಿರ್ತಾರೆ. ಅದನ್ನು ಸೀಮೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿರ್ತಾರೆ. ಸೀಮೆನ್ಸ್ ಇರ್ಬೋದು, ಇನ್ನು ಬೇರೆ ಬೇರೆ ಕಂಪ್ನಿಗಳು. ಅಥವಾ ಒಂದು ಸ್ನೈಡರ್ ಎಲೆಕ್ಟ್ರಿಕ್ ಅಂತ ಕಂಪ್ನಿ ತಗೊಂಡ್ರೆ ಬಿಲ್ಡಿಂಗ್ ಆಟೋಮೇಶನ್, ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಪೂರ್ತಿ ಆಟೋಮೇಶನ್ ಮಾಡೋದಿರ್ಬೋದು. ಅಥವಾ ನಮ್ಮ ಮೆಟ್ರೋ ರೈಲ್ ಇತ್ತೀಚೆಗೆ ನಮ್ದು ಯೆಲ್ಲೋ ಲೈನ್ ಏನಿದೆ ಬೆಂಗಳೂರಲ್ಲಿ, ಅದು ಪೂರ್ತಿ ಡ್ರೈವರ್ಲೆಸ್ ಒಂದು ಟ್ರೈನ್ ಮಾಡೋದಕ್ಕೆ ಒಂದು ಹೊಸ ಪ್ರಾಜೆಕ್ಟ್ ಸೀಮೆನ್ಸ್ ಪಡ್ಕೊಂಡಿದೆ. ಸೊ ಆ ಒಂದು ಡ್ರೈವರ್ಲೆಸ್ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ, ಈ ತರದ ಪ್ರಾಜೆಕ್ಟ್ಸ್ ಏನ್ ಹೇಳ್ತಾ ಇದೀವಿ, ಪ್ರಾಡಕ್ಟ್ಸ್ ಏನ್ ಹೇಳ್ತಾ ಇದೀವಿ, ಅದು ಈ ಕಾಂಪ್ಲೆಕ್ಸ್ ಅನ್ನೋ ಒಂದು ವರ್ಗಕ್ಕೆ ಸೇರುತ್ತೆ, ಸಿಕ್ಕಲು. ಸೊ ಈ ಒಂದು ಪ್ರಕ್ರಿಯೆ, ಇಂಥ ಒಂದು ಮಾಡಬೇಕಾದ್ರೆ ನಾವು ಟ್ರೆಡಿಷನಲ್ ಅಪ್ರೋಚ್ ಆಗೋದಿಲ್ಲ. ಇದು ಒಂದೇ ಅಜೈಲ್, ಒಂದೇ ನಮಗೆ ಇದೇ ಅನಿವಾರ್ಯ ಅನ್ನೋವಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಕೊನೆಯಲ್ಲಿ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಇದು ಅಜೈಲ್ ಡೆವಲಪ್ಮೆಂಟ್ ಯಾಕೆ ಮುಖ್ಯ, ಹೇಗೆ ಇದು ಭಿನ್ನವಾಗಿರುತ್ತೆ, ಮತ್ತೆ ಇದು ಯಾಕೆ ಮುಖ್ಯ, ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಬಹಳ ಮುಖ್ಯ. ಇದರಲ್ಲಿ ನಾವು ಸುಮಾರು ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೇಕು, ಸಣ್ಣ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಇಟ್ಕೋಬೇಕು. ಇಲ್ಲಾಂದ್ರೆ ಎಲ್ಲ ಪ್ಲಾನ್ ಪ್ರಕಾರ ಮಾಡುವಂಥದ್ದು ಇದು ಆಗಲ್ಲ. ಇದು ಈ ಒಂದು ಏನ್ ಟ್ರೆಡಿಷನಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಕಾಂಪ್ಲಿಕೇಟೆಡ್ ಅಥವಾ ಸಿಂಪಲ್, ಸರಳ ಮತ್ತೆ ಗೋಜಲು, ಇದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತಿತ್ತು ಮುಂಚೆ. ಇದನ್ನ ತಗೊಂಡು ನಾವು ಈ ಕಾಂಪ್ಲೆಕ್ಸ್ಗೆ ತುರ್ಕಕ್ಕೆ ಹೋಗ್ತಾ ಇದೀವಿ, ಅದು ಆಗ್ತಾ ಇಲ್ಲ. ಅದರಿಂದ ಸುಮಾರು ಕಂಪ್ನಿಗಳು ಅದರಿಂದ ಪಾಠ ಕಲ್ತ್ಕೊಂಡು ಒಂದು ಬೇರೆ ಅಪ್ರೋಚ್ ಕಡೆಗೆ ಹೋಗ್ತಾ ಇದ್ದಾರೆ. ಇದು ಒಟ್ಟಾರೆ ಅಜೈಲ್ ಬಗ್ಗೆ ಒಂದು ಬೇಸಿಕ್ಸ್, ಫಂಡಮೆಂಟಲ್. ಈ ವಿಚಾರವಾಗಿ ಇದುವರೆಗೂ ನಾನು ಹೇಳಿರುವಾಗ ಏನಾದ್ರು ಸಣ್ಣ ಪುಟ್ಟ ನಿಮ್ ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತಾರಿ. ಕೊನೆಯಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಒಂಚೂರು ಸಮಯ ಚೆಕ್ ಮಾಡ್ಕೋತೀನಿ. ಓಕೆ, ಸಮಯ ಇನ್ನೂ ಸಾಕಷ್ಟಿದೆ. ಈ ಅಜೈಲ್ ನಾವ್ ಏನ್ ಮಾತಾಡಿದ್ವಿ, ಚುರುಕಾಗಿ ಮಾಡೋದು ಅಥವಾ ಒಂದು ಬೇರೆ ರೀತಿಯಲ್ಲಿ ಹೊಸತನದಿಂದ ಯೋಚನೆ ಮಾಡೋದು ಅಥವಾ ಮಾಡಿಸುವಂತ ಒಂದು ಕಲೆ ಏನಿದೆ, ಇದೆಲ್ಲದರ ಸಮ್ಮಿಶ್ರಣ ಅಂತ ನಾವು ಮಾತಾಡ್ಕೊಂಡ್ವಿ. ಇದು ಹೇಗ್ ಉಟ್ಕೊಳ್ತು, ಹೇಗ್ ಬೆಳೀತು ಅಂತ ನಾವು ನೋಡೋದಾದ್ರೆ, ಇದು ಪ್ರಮುಖವಾಗಿ ಹುಟ್ಟಿದ್ದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ. ಒಂದು 1970-75 ಅಂತ ಸಂದರ್ಭದಲ್ಲಿ ನಿಮ್ಗೆ ಸುಮಾರು ಜನಕ್ಕೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಹಿಂದೆ ಅಮೆರಿಕನ್ ಮಿಲಿಟರಿ ಇದರಲ್ಲಿ ಮಾತ್ರ ಈ ಸಾಫ್ಟ್ವೇರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ರು. ಒಂದು ಮಿಲಿಟರಿ ತಂಡದಿಂದ ಇನ್ನೊಂದು ತಂಡಕ್ಕೆ ಏನೋ ಸಣ್ಣ ಒಂದು ಸಂದೇಶ ರವಾನೆ ಮಾಡ್ಬೇಕು ಅಂದ್ರೆ ಅಲ್ಲಿಂದ ಇಂಟರ್ನೆಟ್ ಎಲ್ಲ ಹುಟ್ಟಿತು. ಅಲ್ಲಿಂದ ಸಣ್ಣ ಪುಟ್ಟ ಸಾಫ್ಟ್ವೇರ್ಗಳು, ಯಾವುದೋ ಒಂದು ಮೆಷಿನ್ ಜೊತೆ ಮಾತಾಡುವಂತ ಸಾಫ್ಟ್ವೇರ್ಗಳು, ಹ್ಯೂಮನ್ ಮೆಷಿನ್ ಇಂಟರ್ಫೇಸ್, ಆ ತರದ ಸಾಫ್ಟ್ವೇರ್ ಇತ್ತು. ಆಮೇಲೆ ಅದು ಬರ್ತಾ ಜನಸಾಮಾನ್ಯರಿಗೆ ಬೇಕಾಗುವಂತ ಸಾಫ್ಟ್ವೇರ್ಗಳು ಬಂತು. ಅದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಹಿಂದೆ ಇದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಂತ. ಒಟ್ಟಾರೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆ 70s ಅಲ್ಲಿ ಇದ್ದಿದ್ದು ಏನ್ ಸಾಫ್ಟ್ವೇರ್ ಇತ್ತಲ್ಲ, ಅದು ಅದರ ಬಳಕೆ, ಅದರ ವ್ಯಾಪ್ತಿ ತುಂಬಾ ಕಮ್ಮಿ ಇತ್ತು. ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಮಿಲಿಟರಿ ಡಿಪಾರ್ಟ್ಮೆಂಟ್ಗೂ ಇನ್ನೊಂದು ಡಿಪಾರ್ಟ್ಮೆಂಟ್ಗೂ ಏನೋ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದು, ಅಥವಾ ಸ್ವಲ್ಪ ವೆದರ್ ಬಗ್ಗೆ ಏನೋ ಒಂಚೂರು ನೋಡುವಂಥದ್ದು, ಅಥವಾ ಯಾವ್ದೋ ಒಂದು ಅಸ್ಟ್ರಾಲಜಿ, ಒಂದು ಯಾವ್ದೋ ಒಂದು ಪ್ಲಾನೆಟ್ ಅದ್ರ ಬಗ್ಗೆ ಒಂಚೂರು ಮಾಡುವಂಥದ್ದು, ಅಷ್ಟು ಮಾತ್ರ ಕೆಲಸಗಳಿತ್ತು. ಆದ್ರೆ ಯಾವಾಗ ಮನುಷ್ಯರಿಗೆ ಹೆಚ್ಚು ಅನುಕೂಲ ಆಗುವಂತ, ಬ್ಯಾಂಕಿಂಗ್ ಇರ್ಬೋದು, ಇನ್ನೊಂದು ಇರ್ಬೋದು, ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಬರಕ್ ಶುರುವಾಯ್ತು, ಆ ತರದ ಪ್ರಾಜೆಕ್ಟ್ಗಳು ಬರಕ್ ಶುರುವಾಯ್ತು. 1980ರಿಂದ 90ರಲ್ಲಿ ಮಾಡದಂತ ಎಷ್ಟೊಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ಗಳು ಮತ್ತೆ ಪ್ರಾಡಕ್ಟ್ಗಳು ಫೇಲ್ ಆಯ್ತು. ಸಾಕಷ್ಟು ಸೋಲು ಅನುಭವಿಸ್ತು, ಮತ್ತೆ ಅದರಿಂದ ನಷ್ಟನೂ ಆಯ್ತು. ಕಂಪ್ನಿಗಳಿಗೆ, ಕಸ್ಟಮರ್ಗಳಿಗೂ ನಷ್ಟ ಆಯ್ತು. ಮತ್ತೆ ಅವ್ರಿಗೆ ಬೇಕಾಗಿರೋದು ಸರಿಯಾಗಿ ಸಿಗ್ಲಿಲ್ಲ, ಸಮಯಕ್ಕೆ ಸಿಗ್ಲಿಲ್ಲ, ಸರಿಯಾದ ಬಜೆಟ್ ಒಳಗಡೆ ಸಿಗ್ಲಿಲ್ಲ, ಮತ್ತೆ ಸರಿಯಾದ ಗುಣಮಟ್ಟ ಸಿಗ್ಲಿಲ್ಲ. ಸುಮಾರು ಅದರಿಂದ ಫೇಲ್ಯೂರ್ ಆಯ್ತು. ಅದಕ್ಕೆ ಈ ಒಂದು 70s 80s ಅಲ್ಲಿ ಆಗಿರುವಂತ ಫೇಲ್ಯೂರ್ ಬಗ್ಗೆ 80s ಅಲ್ಲಿ ಅದ್ರ ಬಗ್ಗೆ ಜಾಗೃತಿ ಆಗಕ್ಕೆ ಶುರುವಾಯ್ತು. ಅಂದ್ರೆ ಈ 70s ಇಂದ 80s ವರೆಗೂ ನಾವು ಮುಖ್ಯವಾಗಿ ಏನ್ ಮಾಡ್ತಿದ್ವಿ ಅಂದ್ರೆ, ವಸಂತ ಅವಾಗ್ಲೇ ಹೇಳಿದಂಗೆ ವಾಟರ್ ಫಾಲ್ ಅಪ್ರೋಚ್ ಅಂತ, ನೀರು ಬೀಳೋ ಬಗ್ಗೆ. ಈಗ ಇರೋದ್ ಮೆಟ್ಲುಗಳು ಅಂತ ಅನ್ಕೊಳ್ಳಿ, ಮೇಲ್ಗಡೆಯಿಂದ ನೀರು ಬಿಟ್ರೆ ಒಂಚೂರು ಹಿಂಗ್ ಕೆಳಗಡೆ ಬರುತ್ತೆ.
ರಿಕ್ವೈರ್ಮೆಂಟ್ಸ್, ಡಿಸೈನಿಂಗ್, ಇಂಪ್ಲಿಮೆಂಟೇಷನ್, ವೆರಿಫಿಕೇಶನ್, ಮೇಂಟೆನೆನ್ಸ್, ಅಂದ್ರೆ ಏನ್ ಬೇಕು, ಹೆಂಗ್ ಮಾಡ್ಬೇಕು, ಮಾಡಿ ಮುಗಿಸೋದು ಹೇಗೆ, ಅದನ್ನ ಮತ್ತೆ ಮುಗಿಸಾದ್ಮೇಲೆ ಸರಿಯಾಗಿದೆಯಾ ಅಂತ ತಿಳ್ಕೊಳ್ಳೋದು, ಆಮೇಲೆ ಕೊನೆಗೆ ಅದನ್ನ ಆ ಒಂದು ಸ್ಥಿತಿನ ಕಾಪಾಡ್ಕೋಬೇಕು. ಅದನ್ನ ನಾವು ಅವ್ರಿಗೆ ಅದೇ ಒಂದು ಮೇಂಟೆನೆನ್ಸ್ ಫೇಸ್ ಅಲ್ಲಿ ನಡೀತಾ ಇರೋದು ಸರಿಯಾಗಿ ನಡೀತಾ ಇರಬೇಕು, ಅವ್ರ ಡೇಟಾ ಸಹ ಕಾಪಾಡಬೇಕು, ಸೆಕ್ಯೂರಿಟಿ ಕಾಪಾಡಬೇಕು, ಈ ತರ ಸುಮಾರು ಮೇಂಟೆನೆನ್ಸ್ ಆಕ್ಟಿವಿಟಿ ಇರುತ್ತೆ. ಇದನ್ನೆಲ್ಲ ಒಂದು ಟ್ರೆಡಿಷನಲ್ ಅಪ್ರೋಚ್, ಒಂದಾದ್ಮೇಲೆ ಒಂದು ಇದಕ್ಕೊಂದು 6 ತಿಂಗಳು, ಇದಕ್ಕೊಂದು 6 ತಿಂಗಳು ಹಿಂಗ್ ತಗೊಂಡೆ ನಮ್ಗೆ 2 ವರ್ಷ 3 ವರ್ಷ ಆಗ್ತಿತ್ತು. ಈ ಒಂದು ಬಗೆ ಏನಿದೆ, ನೀರು ಬೀಳೋ ಬಗೆ, ಇದು ಸೋಲ್ತು ಯಾವಾಗ ಈ 80ರಲ್ಲಿ. ಅದಕ್ಕೆ ಈ ಸಾಫ್ಟ್ವೇರ್ ನಿರ್ಮಾಣ ಕ್ಷೇತ್ರದಲ್ಲಿ ಒಂದು ಹೊಸತನದ ಚಿಂತನೆ ಮತ್ತು ಮೂಡ್ಜಾಣ್ಮೆಯ ಅಗತ್ಯ ಅದು ಜನಗಳಲ್ಲಿ ಸಾಕಷ್ಟು ಶುರುವಾಯಿತು. ಆಗಿನ ಕಾಲದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇರುವಂತ ದೊಡ್ಡ ದೊಡ್ಡ ಗುರುಗಳು ಅದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದ್ರು. ಆ ಒಂದು ಪ್ರಕ್ರಿಯೆಯಲ್ಲಿ ಏನಾಯ್ತು ಅಂದ್ರೆ 80ರಿಂದ 90ರಲ್ಲಿ ಒಂದು ಹೊಸ ಬಗೆಯ ಪ್ರಯೋಗಗಳು ಶುರುವಾಯಿತು. ವಿ ಮಾಡೆಲ್ ಅಂತ ನೀವು ಎಂಜಿನಿಯರಿಂಗ್ ಅಲ್ಲಿ ಓದಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿದ್ರೆ ವಿ ಮಾಡೆಲ್, ಸ್ಪೈರಲ್ ಮಾಡೆಲ್ ಅಂತೆಲ್ಲ ಬರುತ್ತೆ. ಸುರುಳಿ ಬಗ್ಗೆ, ಸುತ್ತು ಬೆಳವಣಿಗೆ ಮತ್ತು ತುಂಡು ಬಿಡುಗಡೆ, ಇಟರೇಟಿವ್ ಡೆವಲಪ್ಮೆಂಟ್ ಮತ್ತೆ ಇನ್ಕ್ರಿಮೆಂಟಲ್ ಡೆಲಿವರಿ. ಒಟ್ಟಿಗೆ ಒಂದು ಪ್ರಾಡಕ್ಟ್ ನ ಒಟ್ಟಿಗೆ ಎಲ್ಲ ಮಾಡಿ 3 ವರ್ಷ ಆದ್ಮೇಲೆ ಕೊಡೋ ಬದಲು, 2 ವರ್ಷ ಆದ್ಮೇಲೆ ಕೊಡೋ ಬದಲು ಅದರ ಸಣ್ಣ ತುಂಡುಗಳನ್ನ ಮಾಡ್ಕೊಂಡು ಆ ತುಂಡಿಂದನೂ ಅವ್ರಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಮ್ಗೆ ಫೀಡ್ಬ್ಯಾಕ್ ಕೊಡ್ಬೋದು, ಅದನ್ನ ಬಳಸ್ಬೋದು. ಆ ತರ ಒಂದು ಪ್ರಕ್ರಿಯೆ ಬಂತು. ಹೀಗೆ ಮಾಡ್ತಾ 96ರಲ್ಲಿ ಒಂದು ಸ್ಕ್ರಮ್ ಅಂತ ಬಂತು. ಅದನ್ನ ನಾನು ಹಿಂದೆ ಒಂದ್ಸಲ ಈ ಕನ್ನಡದಲ್ಲಿ ಮಾತಾಡಕ್ ಹೋಗಿದಾಗ ಅದನ್ನ ನಾನು ರುಬ್ಬು ಅಂತ ಒಂದು ಕರೆದಿದ್ದೆ. ಅದನ್ನ ಮೋಸ್ಟ್ಲಿ ಬೇರೆ ಯಾವ್ದಾದ್ರು ಒಂದು ಸೆಷನ್ ಅಲ್ಲಿ ಸ್ಕ್ರಮ್ ನ ಹೇಗ್ ಮಾಡ್ಬೋದು, ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತಾಡ್ಬೋದು. ಸ್ಕ್ರಮ್ ಅಂತ. ಮತ್ತೆ 98ರಲ್ಲಿ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಂತ, ನಾನು ಅದಕ್ಕೆ ಕಗ್ಗುಟ್ಟುವುದು ಅಂತ ಒಂದು ಪದ ಕಟ್ಟಿದ್ದೀನಿ. ಅದು ಗುಟ್ಟು ಅಂದ್ರೆ ಕೋಡು, ಗುಟ್ಟುವುದು ಅಂದ್ರೆ ಕೋಡಿಂಗ್, ಕಗ್ಗುಟ್ಟುವುದು ಅಂದ್ರೆ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಂತ. ಇದು ಒಂದು ಬೇರೆ ಪ್ರಕಾರ, ಅಜೈಲ್ ಆಧಾರಿತ ಬೇರೆ ಪ್ರಕಾರ. ಸೊ ಹಿಂಗ್ ಮಾಡ್ಕೊಂಡು ಇದನ್ನೆಲ್ಲ ಈ ಪ್ರಯೋಗಗಳನ್ನ ಮಾಡದಂತ ಈ ಸಾಫ್ಟ್ವೇರ್ ಗುರುಗಳೇನಿದ್ರು ಅವರು 2001ರಲ್ಲಿ ಒಂದು ಸಭೆ ಸೇರಿ, ಅಲ್ಲ ನಾನ್ ಮಾಡ್ತಾ ಇರೋದು ನೀನ್ ಮಾಡ್ತಾ ಇರೋದು ಉದ್ದೇಶ ಸೇಮ್, ಏನು ಈ ಒಂದು ವಾಟರ್ ಫಾಲ್ ಇದು ಫೇಲ್ ಆಗಿದೆ, ಇದಕ್ಕೆ ಬೇರೆ ರೀತಿ ಒಂದು ಬೇಕು ಅಂತ ಮಾಡ್ತಾ ಇದೀವಿ. ಆಮೇಲೆ ನಂದ್ರ ಸ್ಕ್ರಮ್ ಅಲ್ಲೂ ಕೆಲವು ಸಕ್ಸಸ್ ಗಳು ಕಾಣಿಸ್ತಾ ಇದೆ, XP ಯಲ್ಲೂ ಒಂದು ಅದರದೇ ಆದ ಒಂದು ಗೆಲುವುಗಳಿಗೆ ಬಂದಿದೆ, ಬೇರೆ ಬೇರೆ ಇದರ ಮಧ್ಯದಲ್ಲೂ ಬಂದಿದೆ. ಆದ್ರೆ ನಾವೆಲ್ಲದಕ್ಕೂ ವರ್ಕ್ ಆಗ್ತಾ ಇರೋದಕ್ಕೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ, ಏನದು ಅಂತ ಒಂದು ಸಭೆ ಮಾಡಿ ಆವಾಗ ಅವರು ಒಂದು ಅಜೈಲ್ ಮ್ಯಾನಿಫೆಸ್ಟೋ ಅಂತ ಮಾಡ್ತಾರೆ 2001ರಲ್ಲಿ. ನಾನ್ ಮಾಡ್ತಾ ಇರೋದಿರ್ಬೋದು, ನೀವ್ ಮಾಡ್ತಾ ಇರೋದಿರ್ಬೋದು, ಇನ್ನೊಂದು ಪ್ರಯೋಗ, ಎಲ್ಲಾ ಪ್ರಯೋಗಗಳಲ್ಲೂ ನಮ್ಗೆ ಒಂದು ಗೆಲುವು ಕಾಣಿಸ್ತಾ ಇರೋದು ಒಂದು ಕಾಮನ್ ಅಂಶಗಳಿವೆ. ಅದು ಏನು ಆ ಅಂಶಗಳು, ಅದನ್ನೆಲ್ಲ ಒಂದು ನಿಲುವರಿಕೆ, ಚೂಟಿ ನಿಲುವರಿಕೆ ಅಂತ ಕರಿಬಹುದು. ಅದನ್ನ ಒಂದು ಅಜೈಲ್ ಮ್ಯಾನಿಫೆಸ್ಟೋ ಅಂತ ವ್ಯಾಲ್ಯೂಸ್ ಅಂತ ಮಾಡಿದ್ರು, ಅದನ್ನ ಮುಂದಿನ ಸ್ಲೈಡ್ ತೋರಿಸ್ತೀನಿ. 2001ರಲ್ಲಿ ಅಜೈಲ್ ಬಿಕೇಮ್ ಅಜೈಲ್. ಅಂದ್ರೆ ಅಜೈಲ್ ಅನ್ನೋ ಅಪ್ರೋಚ್ ಅದು 80ರಿಂದನೂ ಶುರುವಾಗಿದೆ, ವಿ ಮಾದರಿ, ಸುರುಳಿ ಅಲ್ಲಿಂದನೂ ಬಂದಿದೆ. 2001ರಲ್ಲಿ ಅದು ಅಜೈಲ್ ಅಂತ ನಾಮಕರಣಗೊಂಡಿದೆ. ಆ 2001ರಿಂದ ಈಗಾಗಲೇ ನಾವು 2020ರಲ್ಲಿ ಇದೀವಿ. ಸೊ ಇದನ್ನ ನೋಡಿದ್ರೆ ಈ ಅಜೈಲ್ ಅನ್ನೋದು ಆಲ್ಮೋಸ್ಟ್ 30 ವರ್ಷ ಹಳೆದು ಸಾಫ್ಟ್ವೇರ್ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಇವಾಗ ಕಂಡುಬಿಡ್ತಾ ಇರ್ಬೋದು, ಅಥವಾ ಸಾಕಷ್ಟು ಜನರಿಗೆ ಇದು ಕೇಳಿರ್ಬೋದು. ಕೇಳಿಲ್ಲ ಅಂತಂದ್ರೆ ಕೇಳೋದು ಬಹಳ ಮುಖ್ಯ ಆಗುತ್ತೆ, ಇಲ್ಲ ಅಂತಂದ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ. ಇಂಜಿನಿಯರಿಂಗ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳಿದೆ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಸೊ 2001ರಲ್ಲಿ ಅಜೈಲ್ ಅಂತ ಕರೆದ್ರು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಪ್ರಯೋಗಗಳಲ್ಲಿ ಅದನ್ನ ಸ್ಕ್ರಮ್ ಅಂತ ಕರಿತಿದ್ವಿ, XP ಅಂತ ಕರಿತಿದ್ವಿ, ಮತ್ತೆ ಸ್ಪೈರಲ್ ಮೆಥಡ್, ಸುರುಳಿ ಬಗ್ಗೆ, ಇಟರೇಟಿವ್ ಡೆವಲಪ್ಮೆಂಟ್, ವಿ ಮಾಡೆಲ್, ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳು ನಡೀತು. ಸೊ ಅದಾದ್ಮೇಲೆ 2000ದಿಂದ 2020 ಅಂದ್ರೆ ಕಳೆದ ಒಂದು 20 ವರ್ಷಗಳಲ್ಲಿ ಈ ಅಜೈಲ್ 2001ರಲ್ಲಿ ಏನು ಅಜೈಲ್ ಅಂತ ಆಯ್ತಲ್ಲ, ಇದು ಸಾಕಷ್ಟು ಬೆಳವಣಿಗೆ ಆಗಿದೆ, ಜಗತ್ತಿನಾದ್ಯಂತ ಬೆಳವಣಿಗೆ ಆಗಿದೆ, ಮತ್ತೆ ಬೇರೆ 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 ಕೌಲುಗಳನ್ನ ಪಡ್ಕೊಂಡಿದೆ. ಸುಮ್ನೆ ನಾವು ಹೈ ಲೆವೆಲ್ ಅಲ್ಲಿ ನೋಡೋದಾದ್ರೆ ಒಂದು ಅಜೈಲ್ ಅಪ್ರೋಚ್ ಮತ್ತೆ ಲೀನ್ ಥಿಂಕಿಂಗ್, ಚೂಟಿ ಬಗೆ ಮತ್ತು ಮಿತ ಚಿಂತನೆ ಅಂತ ಕರಿಬಹುದು. ಮಿತ ಚಿಂತನೆ ಅನ್ನೋದು ಹೆಚ್ಚಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಪಂಚದಿಂದ ಬರುತ್ತೆ. ಬಾಷ್, ಬೇರೆ ಬೇರೆ ಕಂಪ್ನಿ, ಟಯೋಟಾ ಅಂತ ಕಂಪ್ನಿಗಳಲ್ಲಿ ಲೀನ್ ಥಿಂಕಿಂಗ್ ಅಂತಿದೆ, ಮತ್ತೆ ಅಜೈಲ್ ಅಪ್ರೋಚ್. ಎರಡನ್ನು ಮಿಶ್ರಣ ಮಾಡ್ಕೊಂಡು, ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು, ಎರಡನ್ನು ಅಪ್ರೋಚ್ ಅನ್ನ ಬಳಸ್ಕೊಂಡು ಮಾಡ್ತಾ ಇರುವಂತ ಸಾಕಷ್ಟು ಪ್ರಯೋಗಗಳು ನಡೀತು, ಇವತ್ತು ನಡೀತಾ ಇದೆ. ಮತ್ತೆ ಇದೇ ಒಂದು ಲೀನ್ ಥಿಂಕಿಂಗ್ ಕಡೆಯಿಂದ ಒಂದು ಕಾನ್ಬಾನ್ ಅಂತ, ಸನ್ನೆ ಹಲಗೆ ಅಂತ ಕರಿಬಹುದು. ಅದನ್ನ ನೋಡಿದ್ರೆ ಆ ಒಂದು ಸನ್ನೆಗಳು, ಏನ್ ಸೂಚನೆಗಳಿರುತ್ತೆ ಅದನ್ನ ನೋಡ್ಕೊಂಡು ನಾವು ಕೆಲಸ ಮಾಡುವಂಥದ್ದು. ಇದು ನೀವು ಟಯೋಟಾ ಇರ್ಬೋದು, ನೀವು ಕಾರ್ ಸರ್ವಿಸ್ ಮಾಡಕ್ ಹೋದಾಗ
ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳಿರುತ್ತೆ, ಅದರಲ್ಲಿ ಏನೇನೋ ನಂಬರ್ಗಳು ಬರೀತಾ ಇರ್ತಾರೆ. ಆ ಮಾಡೋರ್ಗೆ ಅದು ಗೊತ್ತಾಗುತ್ತೆ ಕೆಲಸ ಏನು ಅಂತ. ಮತ್ತೆ ಇತ್ತೀಚೆಗೆ ನೀವು ಡೆವಾಪ್ಸ್ ಅಂತ ಕೇಳಿರ್ಬೋದು ಸಾಫ್ಟ್ವೇರ್ ಇಂದ. ಅದನ್ನ ನಾನು ಕಟ್ ಕಾಯು ಬಗೆ ಅಂತ ಒಂದು ಪದ ಸುಮ್ಮನೆ ಕೊಡಕ್ ಪ್ರಯತ್ನ ಪಟ್ಟಿದ್ದೀನಿ. ಫಸ್ಟ್ ಕಟ್ಟೋದು ಅಂದ್ರೆ ಡೆವಲಪ್ಮೆಂಟ್ ಮಾಡೋದು, ಆಮೇಲೆ ಅದನ್ನ ಕಾಯೋದು, ಕಟ್ ಕಾಯು ಬಗೆ. ಅದು ಒಂದು ಹೊಸ ಅಪ್ರೋಚ್, ಡೆವಾಪ್ಸ್ ಅಂತ ಕರಿಬಹುದು. ಸುಮ್ಮನೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಬೇರೆ ಪದಗಳು ಕೊಡೋದಕ್ಕೆ. ಆದ್ರೆ ಈ ತರ ಬೇರೆ 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 ತರದ ರೀತಿಯಲ್ಲಿ ಇದು ಬೆಳವಣಿಗೆ ಆಯ್ತು, ಆಯ್ತಾ. ಹೀಗೆ ಇದ್ರದ್ದು ಹುಟ್ಟಾಯ್ತು. ಈ ಬೆಳವಣಿಗೆಯಲ್ಲೇನೆ ಇನ್ನೂ ಸಾಕಷ್ಟು ವಿಚಾರಗಳಿವೆ. ಅದಕ್ಕೆ ನಾನು ಅನ್ಕೊಂಡೆ ಆ ಬೆಳವಣಿಗೆ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಹುಟ್ಟು ಅಂತ ಹೇಳಿದ್ನಲ್ಲ, 2001ರಲ್ಲಿ ಅಜೈಲ್ ಮ್ಯಾನಿಫೆಸ್ಟೋ ಆಯ್ತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡೋಣ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದು 17 ಜನ ಸಾಫ್ಟ್ವೇರ್ ಗುರುಗಳು. ಇದರಲ್ಲಿ ಇರೋರು ಮೋಸ್ಟ್ಲಿ ಎಲ್ಲರೂ ಒಂದು 50 ವರ್ಷದಿಂದ ಕೋಡಿಂಗ್ ಮಾಡ್ತಾ ಇದ್ದಾರೆ, ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲಿ ಸುಮಾರು ಜನ ಅದರಲ್ಲಿ ಹುಟ್ಟು ಇರಲಿಲ್ಲ, ಅದಕ್ಕಿಂತ ಮುಂಚೆಯಿಂದಲೂ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದಾರೆ. ಕೆಲವು ಮುಖ್ಯವಾದ ಹೆಸರುಗಳು ಹೇಳ್ಬೋದು ಅಂದ್ರೆ ಮಾರ್ಟಿನ್ ಫಾಲರ್ ಅಂತ, ಇವ್ರು ಮಾರ್ಟಿನ್ ಫಾಲರ್. ಮತ್ತೆ ಇನ್ ಕೆಲವರು ಅಲಿಸ್ಟರ್ ಕಾಕ್ಬರ್ನ್ ಇರ್ಬೋದು. ಮತ್ತೆ ಇವ್ರು ಇಲ್ಲಿ ನಿಂತಿರೋರು ಈ ಕಡೆ ಅಂಕಲ್ ಬಾಬ್ ಅಂತ, ರಾಬ್ ಮಾರ್ಟಿನ್ ಅಂತ ಒಂದು ಕ್ಲೀನ್ ಕೋಡಿಂಗ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಮಾರ್ಟಿನ್ ಫಾಲರ್ ಅಂದ್ರು ಥಾಟ್ ವರ್ಕ್ಸ್ ಅನ್ನೋ ಕಂಪನಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ, ಚೀಫ್ ಸೈಂಟಿಸ್ಟ್ ಆಗಿ, ಬೇರೆ ಬೇರೆ ಚೀಫ್ ಕನ್ಸಲ್ಟೆಂಟ್ ತರ. ಇನ್ನೊಬ್ರು ಕ್ರೇಗ್ ಲಾರ್ಮನ್ ಅಂತ ಈ ಚಿತ್ರದಲ್ಲಿಲ್ಲ. ಸುಮಾರು ಈ ತರ ಒಂದು 17 ಜನ ಪಂಟ್ರು ಅಂತ ಹೇಳ್ಬೋದು, ಸಾಫ್ಟ್ವೇರ್ ಪಂಟ್ರು ಗುರುಗಳು. ಅವರು ಈ ತರ ತಲೆ ಕೆಡಿಸ್ಕೊಂಡು ಬೇರೆ 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 ಇಲ್ಲಿರೋರು ಒಬ್ಬೊಬ್ರು ಒಂದು ಇದನ್ನ ಕಂಡುಹಿಡಿದಿದ್ದಾರೆ, ಒಂದು ಕ್ರಮಗಳು. ಸ್ಕ್ರಮ್ ಅಂತ ಒಬ್ಬನು ಕಂಡುಹಿಡಿದಾನೆ, ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಇನ್ನೊಬ್ರು ಕಂಡುಹಿಡಿದಿದ್ದಾರೆ. ಈ ತರ ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್, ಈ ತರ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಇಲ್ಲಿರುವಂತ ಜನಗಳು ಕಂಡುಹಿಡಿದಿದ್ದಾರೆ. ಕಂಡುಹಿಡಿದ್ಬಿಟ್ಟು ಮ್ಯಾನಿಫೆಸ್ಟೋ, ಇಲ್ಲೇನು ನಾವು ಓದ್ತಾ ಇದೀವಲ್ಲ, ಇದು ಅಜೈಲ್ manifesto.org ಅನ್ನೋ ವೆಬ್ಸೈಟ್ ಹೋದ್ರೆ ನಮ್ಗೆ ಕಾಣಿಸುತ್ತಿದ್ದು. ಆ ಒಂದು ಮ್ಯಾನಿಫೆಸ್ಟೋ ಅಲ್ಲಿ ಕೆಲವು ಸೆಂಟೆನ್ಸ್ಗಳಿದೆ, ಅದನ್ನ ಸ್ವಲ್ಪ ನಾನು ಬೇರೆ ರೀತಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು ಇಂಗ್ಲಿಷು, ಇಲ್ಲಿ ಕನ್ನಡದಲ್ಲಿದೆ. ಸೊ ನೀವು ಇಲ್ಲಿ ನೋಡೋದಾದ್ರೆ, ಈ ಅಜೈಲ್ ನಲ್ಲಿ ಏನ್ ಮುಖ್ಯವಾದ ಏನು, ಈ 4 ಏನ್ ನಾವು ಲೈನ್ಗಳು ಬರ್ದಿದೀವಿ, ಇದನ್ನ ಈ ಮ್ಯಾನಿಫೆಸ್ಟೋ ಅಲ್ಲಿ ವ್ಯಾಲ್ಯೂಸ್ ಅಂತ ಕರಿತೀವಿ. ಅಜೈಲ್ ಮ್ಯಾನಿಫೆಸ್ಟೋ ಅಲ್ಲಿ 4 ವ್ಯಾಲ್ಯೂಗಳಿದೆ, 12 ಪ್ರಿನ್ಸಿಪಲ್ಗಳಿದೆ, ಆಯ್ತಾ. ಈ 4 ವ್ಯಾಲ್ಯೂ ಏನು ಅನ್ನೋದು ನೋಡೋದಾದ್ರೆ, ಮಾಡುವ ಬಗೆ ಮತ್ತು ಉಪಕರಣಗಳಿಂದ ಹೆಚ್ಚು ವ್ಯಕ್ತಿಗಳು ಮತ್ತು ಒಡನಾಟಗಳು, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅಂದ್ರೆ ಇಲ್ಲಿ ಸೇರಿರೋರೆಲ್ಲ ಏನ್ ಹೇಳಿದ್ರು ಅಂದ್ರೆ, ನಾವು ಮಾಡುವಂತ ಬಗೆ ಅಥವಾ ಪ್ರಾಸೆಸ್, ಇಲ್ಲಿ ನಾವು ಇದು ಇಂಗ್ಲಿಷ್ ಅಲ್ಲಿ ಇದು ಉಲ್ಟಾ ಇದೆ, ಯಾಕಂದ್ರೆ ಇಂಗ್ಲಿಷ್ ಲಿಂದ ನಾವು ಕನ್ನಡಕ್ಕೆ ಬರೀಬೇಕಾದ್ರೆ ನಾನು ಫಸ್ಟ್ ಇದನ್ನ ತರಬೇಕು, ಅದಕ್ಕೆ ನಾನು ಉಲ್ಟಾ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ, ಈ ಚಿತ್ರಗಳನ್ನ ನಾನು ಉಲ್ಟಾ ಮಾಡೋದನ್ನ ಮರ್ತ್ಬಿಟ್ಟಿದ್ದೀನಿ. ಚಿತ್ರಗಳು ಆಕ್ಚುಲಿ ಉಲ್ಟಾ ಆಗ್ಬೇಕು. ಅದಕ್ಕೆ ನಾವು ಒಂದ್ ಕೆಲಸ ಮಾಡ್ಬೋದು, ಏನ್ ಮಾಡ್ಬೋದು ಅಂತ, ನಾನು ಇಲ್ಲಿ ಓದ್ತಾ ಇರ್ತೀನಿ, ಈ ಚಿತ್ರಗಳನ್ನೆಲ್ಲ ಉಲ್ಟಾ ಇಟ್ಕೊಂಡು ನೀವು ಮನಸ್ಸಲ್ಲಿ ಇದ್ ಮಾಡಿ, ಅದೊಂದು ಸಣ್ಣ ತಪ್ಪಾಗಿದೆ. ಸೊ ಮಾಡುವ ಬಗೆ ಮತ್ತು ಉಪಕರಣಗಳು ಅಂತಂದ್ರೆ ಈ ಪ್ರಾಸೆಸ್ ಅಂಡ್ ಟೂಲ್ಸ್ ಇದೆಯಲ್ಲ, ಇದಕ್ಕಿಂತ ಹೆಚ್ಚಾಗಿ ನಮಗೆ ವ್ಯಕ್ತಿಗಳು ಮತ್ತು ಒಡನಾಟಗಳು, ಅಂದ್ರೆ ಈ ಚಿತ್ರ ಇಲ್ಲಿರುತ್ತೆ, ಆ ರೀತಿ ನೀವು ಯೋಚನೆ ಮಾಡ್ಕೊಳ್ಳಿ. ವ್ಯಕ್ತಿಗಳು ಮತ್ತು ಒಡನಾಟಗಳು, ನಾನು ಇದನ್ನೇ ನೋಡ್ಕೊಂಡು ಹೇಳ್ತೀನಿ ಹಂಗೆ. ಸೊ ನಾವು ಈ ಪ್ರಾಸೆಸ್ ಅಂಡ್ ಟೂಲ್ಸ್ ಗಿಂತ ಹೆಚ್ಚು ಮಹತ್ವ ನಾವು ಮಾಡುವಂತ ಜನಗಳು ಮತ್ತೆ ಅವ್ರಿಗೆ ಏನು ಅನ್ಸುತ್ತೆ, ಅವರ ಒಡನಾಟಗಳ ಬಗ್ಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಹಂಗಂದ್ರೆ ಏನು, ಒಂದ್ ಸಣ್ಣದೊಂದು ಉದಾಹರಣೆ ತಗೊಂಡ್ರೆ, ಈಗ ಒಂದು ಟೀಮ್ ಕೆಲಸ ಮಾಡ್ತಾರೆ, ನೀವು ಯಾವ್ದೋ ಒಂದು ಪ್ರಾಸೆಸ್ ಯೂಸ್ ಮಾಡ್ತಿದ್ದೀರಾ, ಏನೋ ಒಂದು ಟೂಲ್ಸ್ ಯೂಸ್ ಮಾಡ್ತಿದ್ದೀರಾ, ಅದರಿಂದ ನಮ್ಗೆ ಈ ಬೇಕಾಗಿರೋ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ಮಾಡಕ್ ಆಗ್ತಿಲ್ಲ, ಅಥವಾ ಅದು ಈ ಒಂದು ಪ್ರಾಸೆಸ್ ವರ್ಕ್ ಆಗಲ್ಲ, ಈ ಒಂದು ಟೂಲ್ ವರ್ಕ್ ಆಗಲ್ಲ, ಇದನ್ನ ಬದಲಾಯಿಸ್ಬೇಕು ಅಂತ ನೀವು ಏನೋ ನಿಮ್ ಮ್ಯಾನೇಜರ್ ಹತ್ರ ಕೇಳಿದ್ರೆ, ಓ ಇಲ್ಲ ಇದು ಸುಮಾರು ವರ್ಷಗಳಿಂದ 10 ವರ್ಷಗಳಿಂದ ಇದನ್ನೇ ಮಾಡ್ಕೊಂಡ್ ಬಂದಿದೀವಿ, ಸುಲಭ ಮಾಡಕ್ಕಾಗಲ್ಲ, ಅದು ಇದು ಮಾಡ್ಬೇಕು ಅಂತಂದ್ರೆ ದೊಡ್ಡ ಲೈಸೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದೆಲ್ಲ ಮಾಡಕ್ಕಾಗಲ್ಲ. ಅಥವಾ ಇದು ಮಾಡ್ಬೇಕು ಅಂದ್ರೆ 5 ಲೆವೆಲ್ಸ್ ಅಪ್ರೂವಲ್ ತಗೋಬೇಕು, ಅದು ಬಹಳ ಕಷ್ಟ. ಇವು ಡಬ್ಬಿಂಗ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಕಾಂಪ್ಲೆಕ್ಸ್ ಅಂತಂದ್ರೆ ಪ್ರಾಸೆಸ್ಸೇ ಮುಖ್ಯ ನಮ್ಗೆ, ಅವತ್ತಿಂದ ನಡ್ಕೊಂಡ್ ಬಂದಿರೋದೇ ಮುಖ್ಯ, ಇದೇ ಟೂಲ್ ಮುಖ್ಯ, ಇಡೀ ಕಂಪ್ನಿಲಿ ಎಲ್ಲರೂ ಒಟ್ಟಿಗೆ ಒಂದೇ ಯೂನಿಫಾರ್ಮ್ ಆಗಿ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಆಕ್ಚುಲ್ ಮಾಡೋ ಜನಗಳಿಗೆ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ರನ್ನ ಅದನ್ನ ಬದಲಾಯಿಸೋದಕ್ಕೆ ಅವಕಾಶ ಕೊಡ್ಬೇಕು, ಅದಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕು. ಅಂದ್ರೆ ಆ ವ್ಯಕ್ತಿಗಳು ಮತ್ತು ಒಡನಾಟಗಳು, ಅವ್ರಿಗೆ ಹೆಚ್ಚು ನಾವು ಒಡನಾಟ ಕೊಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಹಾಗೇನೆ ಎರಡನೇ ವ್ಯಾಲ್ಯೂ ನೋಡೋದಾದ್ರೆ, ಈ ಯಾವ್ದೋ ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು ನೀವು ಪ್ರಾಡಕ್ಟ್ ತಗೊಂಡಾಗ ನೀವು ನೋಡಿರ್ತೀರ, ಮ್ಯಾನ್ಯುಯಲ್ ಕೊಡ್ತಾರೆ, ಪೂರ್ತಿ ಹೆಂಗೆಲ್ಲ ಯೂಸ್ ಮಾಡೋದು, ಸ್ಟಾರ್ಟ್ ಮಾಡೋದು ಹೆಂಗೆ, ಫುಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಎಷ್ಟೊಂದು ಹಳೆ ಪದ್ಧತಿಲಿ ಏನಾಗಿತ್ತು ಅಂತಂದ್ರೆ, ಆ ಇನ್ಸ್ಟ್ರಕ್ಷನ್ ಮಾಡೋದಕ್ಕೇನೆ ಒಂದು 6 ತಿಂಗಳು ಮಾಡ್ತಿದ್ರು, ಆ ಮ್ಯಾನ್ಯುಯಲ್ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೆ ಒಂದು 6 ತಿಂಗಳು ತಗೊಳ್ತಿದ್ರು. ಆದ್ರೆ ಅಲ್ಲಿ ಆಕ್ಚುಲ್ ಕೆಲಸ ಮಾಡ್ತಾ ಇರೋದು ಹೆಂಗಿದೆ ಅಂತ ಏನು ನೋಡಿರಲ್ಲ.
ಅಥವಾ ಅದರಲ್ಲಿ ನಾವು ಯಾಕಂದ್ರೆ ಕಸ್ಟಮರ್ಗೆ ಇನ್ನೂ ಕೊಟ್ಟೇ ಇಲ್ಲ, ನಮ್ಗೆ ಅದರಲ್ಲಿ ಸರಿಯಾಗಿ ಇದೆಯೋ ಅನ್ನೋದು ಗೊತ್ತಿರಲ್ಲ. ಸೊ ಕೊನೆಗೆ ಏನಾಗ್ತಿತ್ತು ಅಂತಂದ್ರೆ ನಿಮ್ಮ ಹತ್ರ ಬಂಡ್ಲುಗಟ್ಲೆ ಡಾಕ್ಯುಮೆಂಟ್ ಇರ್ತಿತ್ತು, ಆದ್ರೆ ಆಕ್ಚುಲಿ ನಮ್ಮ ಪ್ರಾಡಕ್ಟ್ ಕೆಲಸನೇ ಮಾಡ್ತಿರಲ್ಲ. ಅದೇ ಈ ಅಜೈಲ್ ಅಲ್ಲಿ ಏನ್ ಮಾಡಿದ್ರು, ಇಲ್ಲಿ ವ್ಯಾಲ್ಯೂ ಏನಂತಂದ್ರೆ ಕೆಲಸ ಮಾಡುವಂತ ಉತ್ಪನ್ನಗಳು ಅದನ್ನು ಮಾಡೋದು ಬಹಳ ಮುಖ್ಯ. ಅದು ಸಮಗ್ರವಾದ ಮಾಹಿತಿ ಉಳ್ಳ ಒಂದು ಕೈಪಿಡಿ, ಫುಲ್ ಕಾಂಪ್ರಿಹೆನ್ಸಿವ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಂಡು ಕೊಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವಂತ ಉತ್ಪನ್ನಗಳು ಅಥವಾ ನಮ್ಮ ಸೇವೆ ಕೆಲಸ ಮಾಡ್ಬೇಕು. ಫಸ್ಟ್ ಅದನ್ನ ಮಾಡೋಣ, ಫಸ್ಟ್ ಆಮೇಲೆ ಏನ್ ಕೆಲಸ ಮಾಡ್ತೀವಿ ಅದನ್ನ ಹೇಗ್ ಕೆಲಸ ಮಾಡಿಸ್ಕೊಳ್ಳೋದು, ಹೇಗ್ ಬಳಸ್ಕೊಳ್ಳೋದ್ರ ಬಗ್ಗೆ ಬೇಕಾದ್ರೂ ಒಂಚೂರು ಮಾಹಿತಿ ಕೊಡೋಣ. ಅಂದ್ರೆ ಇಲ್ಲಿ ನಾವು ಯಾವ ರೀತಿ ಓದ್ಬೇಕು ಅಂತಂದ್ರೆ, ಈಗ ಕೆಲಸ ಮಾಡೋ ಉತ್ಪನ್ನಗಳು ಮುಖ್ಯ, ಸಮಗ್ರ ಮಾಹಿತಿ ಕೈಪಿಡಿಗಿಂತ ಮುಖ್ಯ ಅಂತ ನಾವು ಹೇಳಿದ್ರೆ, ಸಮಗ್ರ ಮಾಹಿತಿ ಕೈಪಿಡಿ ಮುಖ್ಯ ಅನ್ನೋದಲ್ಲ, ಅಂದ್ರೆ ಅದು ಬೇಡ ಅಂತ ಅನ್ನೋದಲ್ಲ, ಅದು ಬೇಕು. ಆದ್ರೆ ಇವೆರಡನ್ನು ಹೋಲ್ಸ್ಕೊಂಡ್ರೆ ಇದನ್ನು ಅದನ್ನು ಕೆಲಸ ಮಾಡೋದೇ ಬಹಳ ಮುಖ್ಯ ಫಸ್ಟ್, ಆಮೇಲೆ ಅದಕ್ಕೆ ಮಾಹಿತಿ ಕೊಡೋಣ. ಇದು ಹೆಚ್ಚು ಮುಖ್ಯ, ಇದು ಕಮ್ಮಿ ಮುಖ್ಯ ಅಂತ, ಇದು ಬೇಡ ಅಂತಲ್ಲ. ಅಥವಾ ನಾವು ಪ್ರಾಸೆಸ್ ಟೂಲ್ಸ್ ಇರಬಾರ್ದು ಅಂತಲ್ಲ, ಇರ್ಬೇಕು. ಆದ್ರೆ ಪ್ರಾಸೆಸ್ ಟೂಲ್ಸ್ ಸರಿ ಇಲ್ಲ ಅಂತ ಜನಗಳು ಅಭಿಪ್ರಾಯ ಪಟ್ರೆ ಅದನ್ನು ಬದಲಾಯಿಸುವಂತ ಅವಕಾಶ ಕೊಡ್ಬೇಕು ಅಂತ, ಆಯ್ತಾ. ಸೊ ಅದೇ ರೀತಿ ಒಂದು ಕಸ್ಟಮರ್ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಅಲ್ಲಿ ಜಗಳಾಡ ಬದಲು ಅವ್ರನ್ನು ಸೇರಿಸ್ಕೊಂಡು ಜೊತೆಲೇ ಕೆಲಸ ಮಾಡೋದು. ಅವಾಗ ಏನಾಗುತ್ತೆ, ನಾವು ಕಾಂಟ್ರಾಕ್ಟ್ ಹಿಂಗ್ ಸೈನ್ ಮಾಡ್ಬಿಟ್ಟಿದ್ವಿ, ಹಿಂಗ್ ಮಾಡ್ಬಿಡಿ ಅಂತ ನಾವು ಫೈಟ್ ಮಾಡೋ ಬದಲು, ಓಕೆ ಇದನ್ನು ಕೊಟ್ಟಿದ್ವಿ, ಹಿಂಗ್ ಅನ್ಕೊಂಡಿದ್ವಿ, ಇದು ಆಗ್ತಿಲ್ಲ, ನಿಮ್ಗೆ ಏನಾಗುತ್ತೆ, ನಿಮ್ಗೆ ಎಷ್ಟು ಬಜೆಟ್ ಇದೆ, ನಮ್ಗೆ ಇಷ್ಟು ಅವಕಾಶ ಇದೆ, ಏನ್ ಮಾಡ್ಬೋದು ಈ ಬಜೆಟ್ ಅಲ್ಲಿ ಅಂತ ಮಾತಾಡ್ಕೊಂಡು ಪ್ರತಿ ಒಂದು ಸುತ್ತಲ್ಲಿ ಇಟ್ರೇಷನ್ ಅಂತ ಹೇಳಿದ್ನಲ್ಲ, ಬದಲಾವಣೆಗಳು ಮಾಡ್ಕೊಂಡು ಜೊತೆಗೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಕಾಂಟ್ರಾಕ್ಟ್ ಜೊತೆ ಒಪ್ಪಂದದ ಬಗ್ಗೆ ಜಗ್ಗಾಡೋ ಬದಲು ಈ ರೀತಿ ಮಾಡ್ಬೋದು. ಮತ್ತೆ ಒಂದ್ ದೊಡ್ಡ ಪ್ಲಾನ್ 2 ವರ್ಷಕ್ಕೆ ಫುಲ್ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಪ್ರಕಾರನೇ ಹೋಗ್ತೀನಿ, ಯಾಕಂದ್ರೆ ಪ್ಲಾನ್ ಪ್ರಕಾರ ಹೋಗಕ್ ಆಗಲ್ಲ, ಯಾಕಂದ್ರೆ ಸಾಕಷ್ಟು ಕಾಂಪ್ಲೆಕ್ಸ್ ಡೊಮೈನ್ ಅಂತ ಅವಾಗ್ಲೇ ಹೇಳಿದ್ನಲ್ಲ, ಸಿಕ್ಕಲಾದ ಒಂದು ಬಗೆ. ಅಲ್ಲಿ ಅಂತ ಒಂದು ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ನಾವು ಅನ್ಕೊಂಡಂಗೆಲ್ಲ ಆಗೋದಿಲ್ಲ, ಬೇರೆ ಬೇರೆ ಬದಲಾವಣೆಗಳು ಬದಲಾಗ್ತಾ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದ್ ದೊಡ್ಡ ಪ್ಲಾನ್ ಮಾಡ್ಕೊಂಡು ಹೋಗೋ ಬದಲು ಆ ಬದಲಾವಣೆ ಹೇಗ್ ನಡೀತಾ ಇದೆ ಅದಕ್ಕೆ ಸ್ಪಂದಿಸೋದು, ಅದಕ್ಕೆ ತಕ್ಕಂಗೆ ಅಳವಡಿಸ್ಕೊಂಡು ಹೋಗೋದು, ಅದನ್ನ ನಾವು ರೆಸ್ಪಾಂಡಿಂಗ್ ಟು ಚೇಂಜ್ ಓವರ್ ಫಾಲೋಯಿಂಗ್ ದ ಪ್ಲಾನ್ ಅಂತ ಕರಿತೀವಿ. ಇದೊಂದು ಚಿತ್ರಗಳನ್ನ ಒಂಚೂರು ಆಮೇಲೆ ಬದಲಾವಣೆ ಮಾಡ್ತೀನಿ ನಾನು. ಸದ್ಯಕ್ಕೆ ಈ ರೀತಿ ಅನ್ಕೊಳ್ಳಿ, ಅಜೈಲ್ ಹುಟ್ಟು ಅಂತಂದ್ರೆ ಏನು ಅಂತ. ಇನ್ಫ್ಯಾಕ್ಟ್ ನಾನು ಈಗಲೂ ಮಾಡ್ಬೋದು. ಈಗ ನಾನು ಮಾಡಿದ್ರೆ ನಾನು ಏನ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಅಂದ್ರೆ ಅಜೈಲ್ ಹೇಗ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಇಲ್ಲೊಂದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ನಿಮಿಷ ತಗೊಂಡು ಇದನ್ನ ಮಾಡ್ತೀನಿ ನಾನು ಚಿತ್ರನ ಇಲ್ಲೇನೆ. ನಿಮ್ಮ ಮುಂದೆನೆ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತಪ್ಪಾಗಿದೆ. ಆ ತಪ್ಪು ಆಗಿದೆ ಅನ್ನೋದನ್ನ ಒಪ್ಕೊಳ್ಳೋದಿದೆಯಲ್ಲ, ಟ್ರಾನ್ಸ್ಪರೆನ್ಸಿ, ಮತ್ತೆ ಅದನ್ನ ತಕ್ಷಣ ಕರೆಕ್ಟ್ ಮಾಡೋದಿದೆಯಲ್ಲ, ಅದು ಸಹ ಈ ಒಂದು ಅಜೈಲ್ ಅನ್ನೋ ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದನ್ನ ತೋರ್ಸೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಣ್ಣ ಕೆಲಸ ಮಾಡಿದೆ. ಟ್ರೆಡಿಷನಲ್ ಪದ್ಧತಿಯಲ್ಲಿ ಏನಾಗುತ್ತೆ, ಎಲ್ಲ ಸರಿಯಾಗಿದೆ, ಗ್ರೀನ್ ಆಗಿದೆ ಅಂತ ನಾವು ತೋರಿಸ್ಬಿಡ್ತೀವಿ. ಆಮೇಲೆ ಲಾಸ್ಟ್ ಅಲ್ಲಿ ಮಾತ್ರ ರೆಡ್ ಕಾತ್ಕೊಂಡು ಕೂತಿರುತ್ತೆ, ಡೇಂಜರ್. ಅಜೈಲ್ ಅಪ್ರೋಚ್ ಅಲ್ಲಿ ತಪ್ಪಾಯ್ತು ಅಥವಾ ನಾವು ಮಾಡಿದೀವಿ, ತಪ್ಪೋ ಸರಿನೋ, ತಪ್ಪಾ, ಓಕೆ ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ಸರಿಯಾಗಿ ಮಾಡ್ತೀವಿ, ಏನಾಗ್ಬೇಕು ನಿಮ್ಗೆ, ಏನ್ ಬದಲಾವಣೆ ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಆ ಟ್ರಾನ್ಸ್ಪರೆಂಟ್ ವೇ ಅಲ್ಲಿ ಮಾಡುವಂಥದ್ದು ಅದು ಬಹಳ ಮುಖ್ಯ ಆಗುತ್ತೆ ಅಜೈಲ್ ಅಲ್ಲಿ. ಸೊ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ನಾನು ಇಲ್ಲೇ ಕರೆಕ್ಟ್ ಮಾಡಿದೆ. ಮತ್ತೆ ಮುಂದಕ್ಕೆ ಹೋಗೋಣ. ಸೊ ಇದು ಅಜೈಲ್ ಹುಟ್ಟು ಈಗ ಆಯ್ತು. ಮತ್ತೆ ಅಜೈಲ್ ಬೆಳವಣಿಗೆ, ಅಜೈಲ್ ಹೇಗ್ ಬೆಳೀತು, ಅದರ ಬಳಕೆ ಮತ್ತು ವಿಸ್ತಾರ ಹೇಗ್ ಜಾಸ್ತಿ ಆಯ್ತು ಅಂತ ನಾವು ನೋಡೋದಾದ್ರೆ, ಕೆಲವು ಸಂದೇಶಗಳಿದೆ, ಕೆಲವು ಪ್ರಶ್ನೆಗಳನ್ನ ಕೊನೆಯಲ್ಲಿ ನೋಡ್ತೀನಿ. ಸೊ ಇದನ್ನ ಬೆಳವಣಿಗೆ ಹೇಗಾಯ್ತು ಅಂತ ನಾವು ನೋಡೋದಾದ್ರೆ, ನಾನು ಹೇಳ್ದಂಗೆ 2001ರಲ್ಲಿ ಅಜೈಲ್ ಮ್ಯಾನಿಫೆಸ್ಟೋ ಆಗಿದ್ದು 2020ರಲ್ಲಿ ಇದೀವಿ. ಕಳೆದ 20 ವರ್ಷಗಳನ್ನು ನೋಡಿದ್ರೆ ಇವತ್ತೊಂದು ದಿವಸ 80%ಕ್ಕೂ ಹೆಚ್ಚು ಬಳಕೆ ಇರೋದು ಅಜೈಲು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ. ಇನ್ನೂ ಒಂದು 20% 30% ಇವಾಗ ಸಾಫ್ಟ್ವೇರ್ ಬಿಟ್ಟು ಬೇರೆ ಬೇರೆ ಕಡೆಗೆಲ್ಲ ಬಂದಿದೆ. 2014ರಿಂದ 20 ನಾವು ನೋಡೋದಾದ್ರೆ ಹಾರ್ಡ್ವೇರ್ ಡಿಸೈನ್, ನಾನು ಅವಾಗ್ಲೇ ಹೇಳ್ದಂಗೆ BMW ಇರ್ಬೋದು, ಮತ್ತೆ ನೀವು ಟೆಸ್ಲಾ ಅಂತ ಸಂಸ್ಥೆ ಕೇಳಿರ್ಬೋದು, ಎಲಾನ್ ಮಸ್ಕ್ ಅನ್ನೋರು ಆರಂಭ ಮಾಡಿರುವಂತ ಸಂಸ್ಥೆ, ಅವ್ರದ್ದು ಸ್ಪೇಸ್ ಎಕ್ಸ್ ಅಂತ ಇನ್ನು ಬೇರೆ ಕಂಪನಿಗಳಿದೆ. ಒಂದು ಈಗ ಸ್ಪೇಸ್ ಎಕ್ಸ್ ನ ಉದಾಹರಣೆ ತಗೊಂಡ್ರೆ, ಇವತ್ತಿನ ದಿವಸ ನಾವ್ ಎಲ್ಲಿದ್ದೀವಿ ಅಂತಂದ್ರೆ 2020
ಈ ಡಿಸೆಂಬರ್ ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಸ್ಪೇಸ್ ಎಕ್ಸ್ ಅನ್ನೋ ಕಂಪ್ನಿಯಲ್ಲಿ ಒಂದು ರಾಕೆಟ್, ಸ್ಪೇಸ್ ಎಕ್ಸ್ ಅಂತಾನೆ ಅವರು ರಾಕೆಟ್ ಮಾಡ್ತಾರೆ. ಒಂಥರ ಟ್ರೆಡಿಷನಲ್ ರಾಕೆಟ್ ಅಲ್ಲ, ಒಂಥರ ಹೊಸ ಮಾಡರ್ನ್ ರಾಕೆಟ್ಗಳು. ಅದು ಹೆಂಗೆ ಅಂತಂದ್ರೆ ಮಾಮೂಲಿ ರಾಕೆಟ್ಗಳು ಬಿಟ್ಟಾಗ ಒಂದೊಂದೇ ಪೀಸ್ಗಳೆಲ್ಲ ಬಿದ್ದು ಬಿದ್ದು ಬೂದಿಯಾಗಿ ಕೊನೆಗೆ ಒಂಚೂರು ಉಳ್ಕೊಳ್ಳುತ್ತೆ. ಇವ್ರದ್ದು ಪೂರ್ತಿ ರಾಕೆಟ್ ಹೋಗಿ ವಾಪಸ್ ಬರುತ್ತೆ, ಯಾವುದು ವೇಸ್ಟ್ ಆಗಲ್ಲ. ಮತ್ತೆ ಅದು ಬೇರೆನೆ ಟೆಕ್ನಾಲಜಿ, ಬೇರೆ ತಂತ್ರಜ್ಞಾನ, ತುಂಬಾ ಎಫಿಷಿಯನ್ಸಿ ಇದೆ. ಆ ತರದನ್ನ ಮಾಡ್ತಾ ಇದಾರೆ. ಅವ್ರ ಗುರಿ ಇರೋದು ಇನ್ನೊಂದು 10-20 ವರ್ಷದಲ್ಲಿ ಮನುಷ್ಯರನ್ನ ಮಾರ್ಸ್ ಗ್ರಹಕ್ಕೆ ಕರ್ಕೊಂಡು ಹೋಗ್ಬೇಕು ಆ ರಾಕೆಟ್ಸ್ ಇಂದ. ಮತ್ತೆ ಇನ್ನು ಕೆಲವು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಈಗ ಅಮೆರಿಕದಿಂದ ಬೆಂಗಳೂರಿಗೆ ಇವಾಗ ಫ್ಲೈಟ್ ಅಲ್ಲಿ ನಾವು ಎಷ್ಟೊಂದು 20-22 ಗಂಟೆ ಆಗ್ಬೋದು. ಅದೇ ಅವರು ರಾಕೆಟ್ ನ ನೇರವಾಗಿ ಹೋಗೋ ಬದಲು ಹಿಂಗ್ ಕ್ರಾಸ್ ಆಗಿ ಭೂಮಿಯಿಂದ ಒಂದ್ ಭಾಗದಿಂದ ಇನ್ನೊಂದ್ ಭಾಗ ಕರ್ಕೊಂಡು, ಈಗ ಅಮೆರಿಕದಿಂದ ಅಥವಾ ಇಲ್ಲಿಂದ ಇಂಡಿಯಾದಿಂದ ಅಮೆರಿಕಾಗೆ ಒಂದು 25 ನಿಮಿಷದಲ್ಲಿ, ಈಗ ನಾವು ಮೆಟ್ರೋ ಹೋದಂಗೆ ನಾಯಂಡಹಳ್ಳಿ ಅಥವಾ ಇನ್ನೆಲ್ಲ ಒಂದ್ ಕಡೆ ಮೆಟ್ರೋ ಹೋದಂಗೆ ಇಲ್ಲಿಂದ ಅಲ್ಲಿಗೆ ಒಂದು 25 ನಿಮಿಷದಲ್ಲಿ ರಾಕೆಟ್ ಅಲ್ಲಿ ಹೋಗ್ಬೇಕು. ಆ ತರದ ರಾಕೆಟ್ಗಳನ್ನೆಲ್ಲ ಅವ್ರು ತಯಾರಿಸ್ತಾ ಇದ್ದಾರೆ. ಆ ತಯಾರಿಕೆಯಲ್ಲಿ, ಆ ಹಾರ್ಡ್ವೇರ್ ಡಿಸೈನ್ ಅಲ್ಲಿ ಅಜೈಲ್ ಅಪ್ರೋಚ್ ಯೂಸ್ ಮಾಡ್ತಿದ್ದಾರೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಒಂದು ವಾರದಲ್ಲಿ 27 ಹೊಸ ವರ್ಷನ್ಗಳು ರಾಕೆಟ್ಗಳನ್ನ ತಯಾರು ಮಾಡಿ ಲಾಂಚ್ ಮಾಡ್ತಾರೆ. ಒಂದು ವಾರದಲ್ಲಿ 27 ಸಲ ಮಾಡ್ತಾರೆ. ಅದೇ ನೀವು ಬೇರೆ ಈಗ ಅದೇ ರೀತಿ ಅವರು ಕಾರಲ್ಲೂ ಮಾಡ್ತಾರೆ. ಕಾರ್ ಕಂಪ್ನಿಗಳಲ್ಲೂ ಪ್ರತಿ ವಾರದಲ್ಲೂ ಒಂದು ಹೊಸ ತರದ ಕಾರುಗಳನ್ನ, ಇಡೀ ಕಾರುಗಳದ್ದು ಒಂದು ಹೊಸ ವರ್ಷನ್ ಬಿಟ್ಟು ಅದ್ರ ಮೇಲೆ ಒಂದ್ ಚೂರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಒಂದೊಂದೇ ರೌಂಡ್ ಅಲ್ಲಿ ಇಟರೇಟಿವ್ ಆಗಿ. ಅದೇ ನೀವು ಟ್ರೆಡಿಷನಲ್ ಬೇರೆ ಒಂದು BMW, ಫೋರ್ಡ್ ಬೇರೆ ಕಾರ್ಗಳು ನೋಡಿದ್ರೆ ಅದು ಒಂದೊಂದು ಹೊಸ ಬಗೆ ಬರ್ಬೇಕು ಅಂದ್ರೆ, ಹೊಸ ಮಾಡೆಲ್ ಬರ್ಬೇಕು ಅಂದ್ರೆ ಆಲ್ಮೋಸ್ಟ್ 2 ವರ್ಷ ಆಗುತ್ತೆ ಒಂದು ಹೊಸದ್ ಬರ್ಬೇಕು ಅಂತಂದ್ರೆ. 1.5 2 ವರ್ಷ 3 ವರ್ಷ. ಇವರು 1 ರಿಂದ 3 ವಾರದಲ್ಲಿ ಮಾಡ್ತಾರೆ, ಯಾರು ಟೆಸ್ಲಾ ಕಂಪ್ನಿಯಲ್ಲಿ. ಅದೇ ರೀತಿ ರಾಕೆಟ್ಗಳನ್ನು ಒಂದು ವಾರದಲ್ಲಿ 27 ಸಲ ಡಿಪ್ಲಾಯ್ಮೆಂಟ್ ಮಾಡ್ತಾರೆ, ಹೊಸ ಡಿಸೈನ್. ನೀವು ಎಲ್ಲಿ ನಾವು ತಲುಪಿದೀವಿ ಅಂತ ನೀವು ಮನಸ್ಸಿನಲ್ಲೇ ಅನ್ಕೋಬಹುದು. ಅದು ಇವತ್ತಿನ ದಿವಸ ನಡೀತಾ ಇದೆ. ಮತ್ತೆ 2015ರಿಂದ ಈ ಕೈಗಾರಿಕೆಗಳು ಅಂತ ಏನ್ ಅನ್ಕೊಂಡು, ಈಗ ಬಾಷ್, ಸಿಮೆನ್ಸ್, ABB ಈ ತರ ದೊಡ್ಡ ಕಂಪ್ನಿಗಳೇನಿದೆ, ಟ್ರೆಡಿಷನಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು ಅವ್ರ ಪ್ರಾಡಕ್ಟ್ ಅನ್ನ. ಅದರಲ್ಲಿ ಈ ಡಿಜಿಟಲೈಸೇಷನ್ ಅಂತ ಶುರುವಾಗಿದೆ. ಸುಮಾರು ಜನ ನೀವು ಕೇಳಿರ್ತಾರೆ ಇದ್ರ ಬಗ್ಗೆ. ನಾನು ಅದನ್ನ ಮಿನ್ನುಂಗುವಿಕೆ, ಈ ಮಿಂದಾಣ ಮಿಂಬಲೆ ಅಂತಿದೆಯಲ್ಲ, ಅದೇ ರೀತಿ ನಾನು ಮಿನ್ನುಂಗುವಿಕೆ ಅದ್ ಬಂದ್ಬಿಟ್ಟು ಪೂರ್ತಿ ನುಂಗ್ಕೊಂಡ್ಬಿಟ್ಟಿದೆ. ಅವ್ರ ಒಂದು ಬಿಸ್ನೆಸ್ ನ ಟ್ರೆಡಿಷನಲ್ ಯಾವ್ದು ಕೆಲಸ ಆಗಲ್ಲ, ಡಿಜಿಟಲೈಸೇಷನ್ ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಮಿನ್ನುಂಗುವಿಕೆ ಅಂತ ನಾನು ಕಟ್ಟಿದ್ದೀನಿ. ಈ ಒಂದು ಪ್ರಕ್ರಿಯೆಯಿಂದ, ಡಿಜಿಟಲೈಸೇಷನ್ ಇಂದ ಅಜೈಲ್ ಅನ್ನೋದು ಇಡೀ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೇನೆ ಹಬ್ ಇದೆ. ಉದಾಹರಣೆಗೆ ನಾವು ಒಂದು ನಮ್ಮ ಇತ್ತೀಚೆಗೆ ನಾನು ಮಾಡ್ತಾ ಇರೋ ಒಂದು ಕಸ್ಟಮರ್ ಇತ್ತು. ನನ್ನ ಕ್ಲೈಂಟ್, ಅವ್ರ ಕಸ್ಟಮರ್ BMW ಅಲ್ಲಿ ಈ ಕಾರ್ನ ಎಲ್ಲ ಅಸೆಂಬಲ್ ಮಾಡೋದು ನೀವು ಡಿಸ್ಕವರಿ ಎಲ್ಲ ನೋಡಿರ್ತೀರ, ಮೆಗಾ ಫ್ಯಾಕ್ಟರೀಸ್ ಅದರ ನೋಡಿದಾಗ ಅಸೆಂಬಲ್ ಆಗುತ್ತೆ. ಆ ಪೂರ್ತಿ ರೋಬೋಟ್ಸ್ ಎಲ್ಲ ಇರುತ್ತೆ, ಆ ಒಂದು ಅಸೆಂಬ್ಲಿ ಇರುತ್ತೆ, ಹೇಗ್ ಮಾಡ್ಬೇಕು, ಆ ರೋಬೋಟ್ಸ್ ಕಡೆ ಎಲ್ಲೆಲ್ಲಿ ಕೂತ್ಕೋಬೇಕು, ಅದು ಫುಲ್ ಸ್ಟ್ರಕ್ಚರ್ ಇರುತ್ತೆ. ಆ ಇಡೀ ಸ್ಟ್ರಕ್ಚರ್ ನ ಹಿಂದಿನ ಕಾಲದಲ್ಲಿ ಒಂದ್ಸಲ ಕಟ್ಟಿದ್ರೆ ಅದನ್ನ ಮತ್ತೆ ಬದಲಾಯಿಸೋದು ಇನ್ನೊಂದು 5 ವರ್ಷನೋ 10 ವರ್ಷನೋ, ಯಾಕಂದ್ರೆ ಹೊಸ ಮಾಡೆಲ್ಗಳು ಬರೋದೇ ಒಂದ್ 3 ವರ್ಷ ಆಗ್ತಿತ್ತು. ಈಗ ಪ್ರತಿ ಒಂದು 6 ತಿಂಗಳು ಇರ್ಬೋದು, ಇನ್ನೊಂದಿರ್ಬೋದು, ಹೊಸ ಮಾಡೆಲ್ ತರಬೇಕು ಅನ್ನೋ ಒಂದು ಪ್ರೆಷರ್, ಒತ್ತಡ ಇರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, BMW ಅಜೈಲ್ ಅಪ್ರೋಚ್ ಯೂಸ್ ಮಾಡ್ಕೊಂಡು ಆ ಇಡೀ ಅಸೆಂಬ್ಲಿ ಇದೆಯಲ್ಲ, ರೋಬೋಟ್ ಯಾವ್ದು ಪಾರ್ಟ್ ಎಲ್ಲಿ ಬರ್ಬೇಕು, ಯಾವ ಮೆಷಿನ್ ಎಲ್ಲಿ ಬರ್ಬೇಕು, ಅದನ್ನೇ ನಾವು ರನ್ ಟೈಮ್ ಅಲ್ಲಿ ಬೇರೆ ಬದಲಾಯಿಸಬಹುದು. ಅಂದ್ರೆ ಒಂಥರ ಕಾರ್ಗೆ ಈ ತರ ಇರುತ್ತೆ, ಇನ್ನೊಂದು 2 ತಿಂಗಳಾದ್ಮೇಲೆ ಬೇರೆ ತರ ಕಾರ್ ಮಾಡ್ಬೇಕು ಅಂದ್ರೆ ಚೆಕ್ ಅಂತ ಇಡೀ ಅಸೆಂಬ್ಲಿ ರೋಬೋಟ್ ಗಳನ್ನೇ ಚೇಂಜ್ ಮಾಡಿ ವಾಪಸ್ ಇನ್ನೊಂದು ಹೊಸ ಪ್ಲಾಂಟ್ ಮಾಡ್ತಾರೆ. ಆ ಪ್ಲಾಂಟ್ ಅನ್ನೇ ಡೈನಮಿಕ್ ಆಗಿ ಒಂದು ಕಾನ್ಫಿಗರ್ ಮಾಡುವಂತ ಒಂದು ಸಾಫ್ಟ್ವೇರ್ ನ ಅವರು ಮಾಡ್ತಾ ಇದ್ದಾರೆ. ಅಜೈಲ್ ಮಾಡಿದ್ದಾರೆ ಈಗಾಗಲೇ, ಅಜೈಲ್ ಅಪ್ರೋಚ್ ನ ಯೂಸ್ ಮಾಡ್ಕೊಂಡು. ಅಂದ್ರೆ ಇದೊಂದು ಈ ಡಿಜಿಟಲೈಸೇಷನ್ ಬಗ್ಗೆ ನಾನು ಹೇಳ್ತಾ ಇದ್ರೆ, ಈ ತರ ಎಲ್ಲಾ ಒಂದು ದೊಡ್ಡ ಕಂಪ್ನಿಗಳಲ್ಲಿ ಟ್ರೆಡಿಷನಲ್ ಆಗಿ ಬರೀ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಮಾಡ್ಕೊಂಡಿದ್ದವರು, ಅವೆಲ್ಲಾ ಕಂಪ್ನಿಗಳು ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳಾಗಿ ಪರಿವರ್ತನೆಗೊಂಡಿದೆ. ಅದರಲ್ಲೂ ಟೆಕ್ನಾಲಜಿ ಬೇಸ್ಡ್ ಸಾಫ್ಟ್ವೇರ್ ಕಂಪ್ನೀಸ್. ಟೆಕ್ನಾಲಜಿ ಅಳವಡಿಸ್ಕೊಂಡಂತೆ ನಾವು ಇವತ್ತು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲ ಕಡೆ ಅಜೈಲ್ ಬಳಕೆ ಆಗ್ತದೆ, ಅಜೈಲ್ ಅಪ್ರೋಚ್. ಮತ್ತೆ ಒಂದು ಸಂಸ್ಥೆ ಒಳಗಡೆನೂ ಫಸ್ಟ್ ಶುರುವಾದಾಗ ಬರೀ ಒಂದು ಐಟಿ ಡೆವಲಪ್ಮೆಂಟ್ ಅಥವಾ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅವ್ರು ಮಾತ್ರ ಯೂಸ್ ಮಾಡ್ತಿದ್ರು. ಇವಾಗ HR ತಮ್ಮ ರಿಕ್ರೂಟ್ಮೆಂಟ್ ನ ಹೇಗೆ ಅಜೈಲ್ ಅಪ್ರೋಚ್ ಮಾಡ್ಕೊಂಡು ಮಾಡ್ಬೋದು, ಸೇಲ್ಸ್ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು, ಅಜೈಲ್ ಪ್ರೊಕ್ಯೂರ್ಮೆಂಟ್ ಕೊಳ್ಳುವಿಕೆ, ಅದರಲ್ಲೂ ಸಾಕಷ್ಟು ಅಜೈಲ್ ಅಪ್ರೋಚ್ ಬಂದಿದೆ. ಮತ್ತೆ ಅಜೈಲ್ ಮ್ಯಾನೇಜ್ಮೆಂಟ್, ಚೂಟಿ ಪಾರುಪತ್ಯ, ಚೂಟಿ ನಾಯಕತ್ವ, ಚೂಟಿ ಉದ್ಯಮ ಅಂತ ಕರಿಬಹುದು. ಅಜೈಲ್ ಲೀಡರ್ಶಿಪ್, ಅಜೈಲ್ ಬಿಸ್ನೆಸ್. ನೀವು ಸುಮಾರು ಜನ ಸಾಫ್ಟ್ವೇರ್ ಅಲ್ಲಿ ಇತ್ತು ಅಂತಂದ್ರೆ, ಅಜೈಲ್ ಫೀಲ್ಡ್ ಅಲ್ಲಿ ಇತ್ತು ಅಂದ್ರೆ ಬಿಸ್ನೆಸ್ ಅಜಿಲಿಟಿ ಅಂತ ಕೇಳಿರ್ತೀರಾ, ಲೀಡರ್ಶಿಪ್ ಅಜಿಲಿಟಿ ಅಂತ, ಮ್ಯಾನೇಜ್ಮೆಂಟ್ ಅಜಿಲಿಟಿ, ಅಥವಾ ಅದನ್ನು ಹೀಗೂ ಓದ್ಬೋದು, ಅಜೈಲ್ ಮ್ಯಾನೇಜ್ಮೆಂಟ್, ಅಜೈಲ್ ಲೀಡರ್ಶಿಪ್, ಅಜೈಲ್ ಬಿಸ್ನೆಸ್. ಉದಾಹರಣೆಗೆ ನಾನು ಇವತ್ತು ನನ್ನ ಸಂಸ್ಥೆ ಅಜಿಲಿಟಿ ಮೊಮೆಂಟ್ಸ್ ಇಂದ ನಾನು ಜಾಸ್ತಿ ಹೊತ್ತು ಕೊಡ್ತಾ ಇರೋದು ಅಜೈಲ್ ಲೀಡರ್ಶಿಪ್.
ಈ ಒಂದು ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಲೀಡರ್ಶಿಪ್ ಕೋಚಿಂಗ್ ಮತ್ತೆ ಎಜುಕೇಶನ್ ಮಾಡ್ತಾ ಇದ್ದೀನಿ. ಸೊ ಈ ತರ ಬೇರೆ 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 ಕ್ಷೇತ್ರಗಳಲ್ಲಿ ಇದ್ರ ವಿಸ್ತಾರ ಹಬ್ಬಿದೆ ಇವತ್ತಿನ ದಿವಸ. ಅಜೈಲ್ ಅನ್ನೋದು ಸಣ್ಣದೊಂದು ಸಾಫ್ಟ್ವೇರ್ ಇಂದ ಶುರುವಾಗಿ ಇಲ್ಲಿವರೆಗೂ ಬಂದು ಹಬ್ಬಿದೆ. ಮತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಕವಲುಗಳು ಹೊಡ್ಕೊಂಡಿದೆ. ಹಿಂದೆ ಹೇಳ್ದಂಗೆ 2001ರಿಂದ 10ಕ್ಕೆ ಮುಖ್ಯವಾಗಿ ಏನಿತ್ತು ಅಂತಂದ್ರೆ ಒಂದು ತಂಡ ಅಜೈಲ್ ಅಪ್ರೋಚ್ ಯೂಸ್ ಮಾಡೋದು, ಅಜೈಲ್ ಬಗ್ಗೆ ಮಾಡೋದು, ಅಥವಾ ಚೂಟಿ ನಿರ್ಮಾಣ, ಅಜೈಲ್ ಡೆವಲಪ್ಮೆಂಟ್ ಮಾಡೋದು ಅಂತ. ಒಂದು ತಂಡ, 2 ತಂಡ, 3 ತಂಡ, ಸಣ್ಣ ಸಣ್ಣ ತಂಡಗಳು ಆ ಒಂದು ಅದ್ರ ಬೆಳವಣಿಗೆ, ಆ ಸಣ್ಣ ತಂಡಗಳನ್ನ ಅಜೈಲ್ ಅಪ್ರೋಚ್ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತ ಅಷ್ಟು ಮಾತ್ರ ಗಮನ ಇತ್ತು ಸುಮಾರು 2010ರವರೆಗೆ ಶುರುವಾದಾಗ. ನಾನು 2002ರಲ್ಲೇನೆ ಆಲ್ಮೋಸ್ಟ್ ಶುರು ಮಾಡಿದ್ದು. ಅಜೈಲ್ ಮ್ಯಾನಿಫೆಸ್ಟೋ ಆಗಿ 1 ವರ್ಷಕ್ಕೇನೆ ನಾನು ಆ ಕ್ಷೇತ್ರದಲ್ಲಿ ಗಮನ ಕೊಟ್ಕೊಂಡು ಅದ್ರ ಜೊತೆಗೆ ಬೆಳ್ಕೊಂಬಂದೆ. ಏನಾಗ್ತಿತ್ತು, 1 ತಂಡ, 2 ತಂಡ, 3 ತಂಡ, 5 ತಂಡ ಮಾಡ್ಕೊಂಡು ಮಾಡ್ತಿತ್ತು. ಆದ್ರೆ ಒಂದು ದೊಡ್ಡ ದೊಡ್ಡ ಪ್ರಾಡಕ್ಟ್ ಕಂಪ್ನಿಗಳಲ್ಲಿ ನೀವು ನೋಡಿರೋ ಹಂಗೆ 100 ತಂಡಗಳಿರುತ್ತೆ, ಅಥವಾ ಒಂದು 20 ತಂಡ ಇದ್ರೆ ಅದರಲ್ಲಿ ಎಲ್ಲ ಸೇರಿಸಿ ಒಟ್ಟು ಒಂದು 200 ಜನ ಇರ್ತಾರೆ, ಒಂದು 150 ಜನ ಇರ್ತಾರೆ, ಅಥವಾ 4000 ಜನನೇ ಇರ್ಬೋದು. ಬೇರೆ ಬೇರೆ ದೇಶದಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಒಂದು ಸ್ಕೇಲಿಂಗ್ ವಾತಾವರಣ ಬಂದಾಗ ಅಜೈಲ್ನ ಹೇಗೆ ಅದನ್ನ ಸ್ಕೇಲ್ ಮಾಡೋದು ಅನ್ನೋದಕ್ಕೆ ಬೇರೆ ಬೇರೆ ಕೌಲುಗಳೇ ಹೊಡ್ಕೊಡ್ತು. ಈ ಸ್ಕೇಲಿಂಗ್ ಅನ್ನೋ ಇದಕ್ಕೆ ನಾವು ಹೇಳ್ತೀವಿ ಸ್ಕೇಲ್ಡ್ ಅಜೈಲ್, ಸ್ಕೇಲಿಂಗ್ ಅಜೈಲ್, HUT, ಚೂಟಿಗೆ HUT ಅಂತ ಮಾಡಿದೀನಿ, ಅಥವಾ ಚೂಟಿ ಏರಿಕೆ. ಇದನ್ನ ಹೇಗ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಕೌಲು, ಅದೇ ಒಂದು ದೊಡ್ಡ ಡಿಸಿಪ್ಲಿನ್ ಆಯ್ತು. ಆ ಒಂದು ಡಿಸಿಪ್ಲಿನ್ ಅಲ್ಲಿ ಸುಮಾರು ಸ್ಕೇಲಿಂಗ್ ಫ್ರೇಮ್ವರ್ಕ್ ಗಳು ಬಂತು. ಈ ಉದಾಹರಣೆಗೆ ಸೇಫ್ ಅಂತ ಒಂದಿದೆ, ಸ್ಕೇಲ್ಡ್ ಅಜೈಲ್ ಫ್ರೇಮ್ವರ್ಕ್. HUT ಚೌಕಟ್ಟು, ನಾನು ಅದಕ್ಕೆ ಒಂದು ಕನ್ನಡ ಪದ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದೀನಿ. HUT ಚೌಕಟ್ಟು ಅಥವಾ ಹೆರುಬ್ಬು, ಅವಾಗಲೇ ರುಬ್ಬು ಅಂದ್ರೆ ಸ್ಕ್ರಮ್ ಅಂತ ಹೇಳಿದೆ, ಹೆರುಬ್ಬು ಅಂದ್ರೆ ಲಾರ್ಜ್ ಸ್ಕೇಲ್ ಸ್ಕ್ರಮ್. ಇನ್ನೊಂದು ಡ್ಯಾಡ್ ಅಂತ, ಡಿಸಿಪ್ಲಿನ್ ಅಜೈಲ್ ಡೆಲಿವರಿ, ಅಚ್ಕಟ್ ಚೂಟಿ ಅಂತ ಸುಮ್ನೆ ಒಂದು ಪದ ಕೊಟ್ಟಿದ್ದೀನಿ. ಆಮೇಲೆ ಅದನ್ನ ವೈಜ್ಞಾನಿಕವಾಗಿ ಸಾಕಷ್ಟು ನಾವು ಕೆಲಸಗಳು ಮಾಡಬಹುದು. ಶಂಕರ್ ಭಟ್ರ ಒಂದು ಪುಸ್ತಕಗಳ ಸಹಾಯದಿಂದ ನಾವು ಹೇಗೆ ಪದಗಳನ್ನ ಕಟ್ಟಬಹುದು ಅನ್ನೋದು, ಮತ್ತೆ ಮುನ್ನೋಟ ಸಂಸ್ಥೆನೂ ಸಾಕಷ್ಟು ಆ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ರೆ ನೀವು ನೋಡೋದಾದ್ರೆ ಇವೆಲ್ಲ ಸ್ಕೇಲಿಂಗ್ ಫ್ರೇಮ್ವರ್ಕ್ಸ್, ಸ್ಕೇಲ್ಡ್ ಅಜೈಲ್ ಫ್ರೇಮ್ವರ್ಕ್ಸ್ ಅಂತ ನಾವು ಕರಿಬಹುದು. 2010ರಿಂದ ಇದುವರೆಗೂ ಸಾಕಷ್ಟು ಇವು ಪ್ರಚಲಿತಗೊಂಡಿದೆ. ಇವು ಬೇರೆ ಬೇರೆ ಕವಲಗಳಾಗಿ ಬೆಳ್ಕೊಂಡಿದೆ. ಇದೇ ಒಂದು ದೊಡ್ಡ ಇಂಡಸ್ಟ್ರಿ ಇವಾಗ. ಅದೇ ರೀತಿ ಈ ಅಜೈಲ್ ನಾನು ಹೇಳ್ದಂಗೆ ಈ ಕೊಳ್ಳುಗರು ಮತ್ತೆ ಜನರು, ಈ ಜನರಲ್ಲಿ ಡೆವಲಪ್ಮೆಂಟ್ ಮಾಡೋ ಜನರು ಇರ್ಬೋದು, ಪಾರ್ಟ್ನರ್ ಇರ್ಬೋದು, ಯಾರೊಬ್ರು ರಿಸರ್ಚ್ ಮಾಡ್ತಾರೆ, ಯೂಸರ್ ರಿಸರ್ಚ್ ಇರ್ಬೋದು, ಮಾರ್ಕೆಟ್ ರಿಸರ್ಚ್ ಮಾಡೋರು, ಎಲ್ಲ ಬಗೆಯ ಜನರು ನಮ್ಮ ಕೊಳ್ಳುಗರೊಡನೆ ಒಗ್ಗೂಡಿ ಕೆಲಸ ಮಾಡೋದಂತಿದೆಯಲ್ಲ, ಆ ಒಂದು ಪ್ರಕ್ರಿಯೆಯಲ್ಲಿ ಬರೀ ಡೆವಲಪ್ಮೆಂಟ್ ಅನ್ನೋದು ಒಂದು ಸಣ್ಣ ಭಾಗ. ಅಂದ್ರೆ ರಿಕ್ವೈರ್ಮೆಂಟ್ಸ್ ಎಲ್ಲ ನಮ್ಗೆ ಅರ್ಥ ಆಗಿ ಏನ್ ಬೇಕು ಅಂತೆಲ್ಲ ಆಗಿ ಹೋಗಿ ಇದ್ ಮಾಡ್ಬೇಕು ಅಂತ ಕೊಟ್ಟಾಗ ಅದ್ರ ಅನಾಲಿಸಿಸ್, ಡಿಸೈನ್, ಕೋಡಿಂಗು, ಟೆಸ್ಟಿಂಗು ಮತ್ತೆ ಡಿಪ್ಲಾಯ್ಮೆಂಟ್ ಇದು ಬರ್ತೀವಿ. ಇದೊಂದು ಸಣ್ಣ ಭಾಗ. ಆದ್ರೆ ನಮ್ಗೆ ಬರೋಕ್ಕಿಂತ ಮುಂಚೆ, ನಮ್ಮ ತಂಡಕ್ಕೆ ಈ ರಿಕ್ವೈರ್ಮೆಂಟ್ಸ್ ಬರೋಕ್ಕಿಂತ ಮುಂಚೆ ಸಾಕಷ್ಟು ಬ್ಯಾಕ್ ಗ್ರೌಂಡ್ ಕೆಲಸಗಳು ನಡೆಯುತ್ತೆ. ಕಸ್ಟಮರ್ಗೆ ಏನ್ ಬೇಕು, ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾ ಇದೀವಿ, ಮಾರ್ಕೆಟ್ ಅನಲಿಸ್ಟ್ ಗಳು ಏನ್ ಹೇಳ್ತಾ ಇದಾರೆ, ಕಸ್ಟಮರ್ ಪಲ್ಸ್ ತಿಳ್ಕೊಳ್ಳೋದು ಹೆಂಗೆ, ಒಂದು ಯಾವ್ದೋ ಒಂದು ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನ್ ಬೇಕು ಬೇಡ ಅಂತ ತಿಳ್ಕೊಳ್ಳೋದು, ಯಾವ್ದು ಸರಿ, ಯಾವ್ದು ನಿಜವಾಗ್ಲೂ ಅವ್ರಿಗೆ ಸಮಸ್ಯೆ, ಯಾವ್ದು ಸಮಸ್ಯೆ ಇಲ್ಲ, ಆಯ್ತಾ, ನೀಡ್ಸ್ ವರ್ಸಸ್ ವಾಂಟ್ಸ್ ಅಂತ, ಅದನ್ನ ಹೇಗೆ ನಾವು ಅವ್ರಿಗೆ ಅತಿ ಅಗತ್ಯವಾಗಿರೋದು ಯಾವ್ದು ಬೇಕು, ಆಮೇಲೆ ಅದ್ರ ಮೇಲೆ ಏನ್ ಬೇಕು ಅಂತ ಅದನ್ನ ತಿಳ್ಕೊಳ್ಳೋದು, ಮತ್ತೆ ಅದ್ರದ್ದು ಯಾವ ರೀತಿ ಅವರು ಇಷ್ಟಪಡ್ತಾರೆ, ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ, ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ರಿಸರ್ಚ್ ಮಾಡೋದು. ಇವೆಲ್ಲ ಸಾಕಷ್ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚಿನ ಪ್ರಕ್ರಿಯೆಗಳು. ಆಮೇಲೆ ಡೆವಲಪ್ಮೆಂಟ್ ಮಾಡ್ತೀವಿ. ಆಮೇಲೆ ಅದನ್ನ ಅವ್ರಿಗೆ ಕೊಟ್ಟಾದ್ಮೇಲೂ ಅಲ್ಲಿ ಹೇಗ್ ನಡೀತಾ ಇದೆ, ಅವ್ರು ನಿಜವಾಗ್ಲೂ ಖುಷಿಯಾಗಿದ್ದಾರ, ನಮ್ಮ ಸಾಫ್ಟ್ವೇರ್ ಅನ್ಕೊಂಡಂಗೆ ವರ್ಕ್ ಆಗ್ತಿದ್ಯಾ, ಸಾಫ್ಟ್ವೇರ್ ಇರ್ಬೋದು, ಒಂದು ಸೊಲ್ಯೂಷನ್ ಇರ್ಬೋದು, ಹಾರ್ಡ್ವೇರ್, ಸಾಫ್ಟ್ವೇರ್, ಫರ್ಮ್ವೇರ್ ಎಲ್ಲ ಸೇರಿಸಿ ಅದು ಆಗ್ತಾ ಇದೆಯಾ. ಸೊ ಈ ಒಟ್ಟಾರೆ ಒಂದು ಚಿತ್ರಣ ನೋಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಬೇರೆ 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 ಡಿಸಿಪ್ಲಿನ್ಗಳಿದೆ ಅದರಲ್ಲಿ. ಅದಕ್ಕೆ ಇಲ್ಲಿ ಇವತ್ತೊಂದು ದಿವಸ 2015ರಿಂದ ಹೆಚ್ಚು ಜಾಸ್ತಿ ಬೆಳವಣಿಗೆ ಆಗಿರೋದು ಅಂದ್ರೆ ಮಾಡುಗೆ ಅರಿಮೆ ಅಂತ, ಪ್ರಾಡಕ್ಟ್ ಡಿಸ್ಕವರಿ, ಕೊಳ್ಳುಗನ ಅರಿಮೆ, ಕಸ್ಟಮರ್ ಡಿಸ್ಕವರಿ, ರಚನಾ ಚಿಂತನೆ ಅಥವಾ ಡಿಸೈನ್ ಥಿಂಕಿಂಗ್, ಮಿತ ಚಿಂತನೆ, ಲೀನ್ ಥಿಂಕಿಂಗ್, ಹಿಂದೆ ನಾವು ಮಾತಾಡಿದ್ವಿ, ಮಿತ ಉದ್ಯಮ, ಲೀನ್ ಸ್ಟಾರ್ಟ್ಅಪ್ ಅಂತ. ಒಂದ್ ಸಣ್ಣ ಕಂಪ್ನಿ ಒಂದು ಶುರು ಮಾಡ್ಬಿಟ್ಟು ಅದು ಚೆಕ್ ಅಂತ ಒಂದು 3 ತಿಂಗಳಲ್ಲಿ ಒಂದು ಪ್ರಾಡಕ್ಟ್ ನ ಮಾಡಿ ಲೈವ್ ಮಾಡಿ, ಮತ್ತೆ ಈಗ ಉದಾಹರಣೆಗೆ ನಮ್ಮ ವಸಂತ್ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು, ಅವ್ರು ಇವಾಗ ಮೈಲ್ಯಾಂಗ್ ಅನ್ನೋ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಆ ಮೈಲ್ಯಾಂಗ್ ಸಂಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅಜೈಲ್ ಅಪ್ರೋಚ್ ಯೂಸ್ ಮಾಡ್ಕೊಂಡು ಲೀನ್ ಸ್ಟಾರ್ಟ್ಅಪ್ ಅಂತ ಹೇಳ್ಬೋದು. ತುಂಬಾ ದೊಡ್ಡ ಒಂದು 100 ಜನ ಎಂಪ್ಲಾಯೀಸ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಬಂಡವಾಳ ಹಾಕಿ ಅವರು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಈ ಒಂದು ಕನ್ನಡ ಪುಸ್ತಕಗಳನ್ನ ನಾವು ಆಡಿಯೋ ಬುಕ್ ಓದೋಂತ ರುಚಿ ಇದೆಯಾ,
ಎಷ್ಟಿದೆ, ಇಲ್ಲದೆ ಹೋದ್ರೆ ಅದನ್ನ ಹೆಚ್ಚಿಸೋದು ಹೇಗೆ ಕನ್ನಡಿಗರಲ್ಲಿ, ಮತ್ತೆ ಅವರಿಗೆ ಒಂದು ಒಳ್ಳೆ ಗುಣಮಟ್ಟದ ಒಂದು ಸೌಲಭ್ಯ ಹೇಗೆ ಕೊಡೋದು ಮೈಲಾಂಗ್ ಆಪ್ ಮೂಲಕ, ಅದು ಇಟ್ರೇಟಿವ್ ಸಣ್ಣ 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 ಕೆಲಸಗಳಾಗಿ ಮಾಡ್ಕೊಂಡ್ ಬರ್ತಾ ಇದೆಯಲ್ಲ, ಈ ಒಂದು ಅಪ್ರೋಚ್ ನ ಲೀನ್ ಸ್ಟಾರ್ಟ್ಅಪ್ ಅಂತ ಕರಿತೀವಿ, ಮಿತ ಉದ್ಯಮ ಅಂತ ನಾನು ಸುಮ್ಮನೆ ಒಂದು ಪದ ಬಳಕೆ ಮಾಡಿದ್ದೀನಿ. ಈ ತರ ಈ ಒಂದೊಂದು ಇಲ್ಲಿ ಏನ್ ಹೆಸರಿಸಿದೀನಿ ಇದೆಲ್ಲ ಒಂದೊಂದು ಕೌಲು ಈ ಅಜೈಲ್ ನ ಪ್ರಪಂಚದಲ್ಲಿ. ಈ ಒಂದೊಂದರೊಳಗಡೆನೂ ಅಜೈಲ್ದು ತುಂಬಾ ವಿವರಗಳಿದೆ, ಡೀಟೇಲ್ಸ್ ಇದೆ. ಸೊ ಒಟ್ಟಾರೆ ಈ ರೀತಿ ಒಂದು ಕೌಲುಗಳನ್ನ ಪಡ್ಕೊಂಡಿದೆ. ಇಷ್ಟು ಅಜೈಲ್ ಹುಟ್ಟಿ ಆಯ್ತು, ಅದ್ರ ಬೆಳವಣಿಗೆ, ಅದ್ರ ವಿಸ್ತಾರ ಹೇಗಾಯ್ತು ಅಂತಂತ. ಈ ಮೂರನೇ ಒಂದು ಸೆಕ್ಷನ್ ಏನಂತಂದ್ರೆ, ಈ ಎಲ್ಲ ಅಜೈಲ್ನ ಕಲಿಕೆ ಮಾಡೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ, ಇದರ ಪರಿಣತಿ ಪಡ್ಕೊಳ್ಳೋದಕ್ಕೆ ಏನೆಲ್ಲ ದಾರಿಗಳಿದೆ, ಮತ್ತೆ ನಮ್ಗೆ ಏನೆಲ್ಲ ಸಾಧ್ಯತೆಗಳಿದೆ ಕನ್ನಡರಿಗೆ. ಆಕ್ಚುಲಿ ನಾನು ಒರಿಜಿನಲ್ ಆಗಿ ಮಾಡಿದಾಗ 4ನೇದೊಂದು ಹಾಕೊಂಡಿದ್ದೆ, ಅಜೈಲ್ ಮೂಲಕ ಕನ್ನಡಿಗರ ಉನ್ನತಿ ಮತ್ತೆ ಕರ್ನಾಟಕದ ಉನ್ನತಿ, ಎರಡು ಒಂದು ಸೆಕ್ಷನ್ ಹಾಕೊಂಡಿದ್ದೆ. ನನಗೆ ಕಾರಣಾಂತರದಿಂದ ಅದರ ಸ್ಲೈಡ್ಸ್ ಗಳು ಮಾಡಕ್ಕಾಗಿಲ್ಲ, ಅದಕ್ಕೆ ಅದರದ್ದು ಒಂದು ಸಾರನ ಇದ್ರಲ್ಲೇ ಹೇಳ್ತೀನಿ. ಅದಕ್ಕೆ ನಾನು ಸಾಧ್ಯತೆಗಳು ಅಂತ ಮಾಡ್ಕೊಂಡಿದ್ದೀನಿ, ಕನ್ನಡಿಗರಿಗೆ ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋಣ ಇದರಲ್ಲಿ ಏನಿದೆ ಅಂತ. ಅಜೈಲ್ ಅನ್ನೋದ್ರ ಬಗ್ಗೆ, ಇದರ ಸಾಧ್ಯತೆಗಳ ಬಗ್ಗೆ ಅಥವಾ ದಾರಿಗಳ ಬಗ್ಗೆ ಮಾತಾಡೋದಾದ್ರೆ, ಏನೆಲ್ಲ ಕಲಿಕೆ ದಾರಿಗಳಿದೆ. ಉದ್ಯೋಗ ಮತ್ತು ಉದ್ಯಮ. ಉದ್ಯಮ ಅನ್ನೋದನ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಯಾಕೆಂದ್ರೆ ಎರಡು ಮುಖ್ಯ. ಬರೀ ಉದ್ಯೋಗ ಅಷ್ಟೇ ಅಲ್ಲ, ಉದ್ಯಮಿಗಳಾಗ್ಬೋದು ಕನ್ನಡಿಗರು. ಅದಕ್ಕೋಸ್ಕರ ನಾವೆಲ್ಲ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಈ ಕಲಿಕೆಯ ದಾರಿಗಳು ಏನು? ಇವತ್ತೊಂದು ದಿವಸ ಅಜೈಲ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ, ನಿಮ್ಗೆ ಸಾವಿರಾರು ಅಂತ ಹೇಳಲ್ಲ, ಲಕ್ಷಾಂತರ ಸೋರ್ಸ್ಗಳಿದೆ. ಆ ಒಂದು ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಒಂದು ಯುಡಿಮಿ, ಬೇರೆ ಬೇರೆ ನಾವು ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಲ್ಲ, ಸುಮಾರು ಬಗೆಗಳಿದೆ, ನಾವು ಕಲ್ತ್ಕೊಬಹುದು. ಆಯ್ತಾ? ಇನ್ನೊಂದು, ನಾನು ಹಿಂದೆ ಈ ಸ್ಕೇಲ್ಡ್ ಅಜೈಲ್ ಫ್ರೇಮ್ ವರ್ಕ್ಸ್ ಬೇರೆ ಬೇರೆ ಅದೆಲ್ಲ ಬಂತಲ್ಲ, ಅದೇ ತರ ಅಜೈಲ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಸುಮಾರು ಸರ್ಟಿಫಿಕೇಶನ್ಗಳ ಬಾಡಿ ಇದೆ, ಸರ್ಟಿಫಿಕೇಶನ್ ಮಾಡ್ಕೊಳ್ಬಹುದು. ಈಗ ಉದಾಹರಣೆಗೆ ಸ್ಕ್ರಮ್ ಅಂತ ನಾನು ಹೇಳಿದೆ, ರುಬ್ ಅಂತ. ಸ್ಕ್ರಮ್ ಬಗ್ಗೆ ನಾವು ಒಂದು ಸರ್ಟಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ, ಸ್ಕ್ರಮ್ ಅಲಯನ್ಸ್ ಅನ್ನೋ ಒಂದು ಸಂಸ್ಥೆಯಿಂದ ಸರ್ಟಿಫೈಡ್ ಸ್ಕ್ರಮ್ ಮಾಸ್ಟರ್, ಸರ್ಟಿಫೈಡ್ ಪ್ರಾಡಕ್ಟ್ ಓನರ್, ಸರ್ಟಿಫೈಡ್ ಸ್ಕ್ರಮ್ ಪ್ರಾಡಕ್ಟ್ ಓನರ್, ಸರ್ಟಿಫೈಡ್ ಸ್ಕ್ರಮ್ ಮಾಸ್ಟರ್ ಅನ್ನೋ ಸರ್ಟಿಫಿಕೇಶನ್ಗಳಿದೆ. ಇನ್ನು ಮುಂಚೆ ಸುಮಾರು, ಈ ಉದಾಹರಣೆಗೆ ನಾನು ಸ್ಕ್ರಮ್ ಅಲಯನ್ಸ್ ಇಂದ ಸರ್ಟಿಫೈಡ್ ಎಂಟರ್ಪ್ರೈಸ್ ಕೋಚ್ CEC ಅಂತ ನಾನು ಆರಂಭದಲ್ಲಿ ನಿಮ್ಗೆ ತೋರಿಸ್ತೆ, ಅದು ಹೈಯೆಸ್ಟ್ ಸರ್ಟಿಫಿಕೇಶನ್ ಸ್ಕ್ರಮ್ ಅಲಯನ್ಸ್ ಅಲ್ಲಿ. ನಾನು ಒಬ್ಬ ಸರ್ಟಿಫೈಡ್ ಎಂಟರ್ಪ್ರೈಸ್ ಕೋಚ್. ಇಂಡಿಯಾದಲ್ಲಿ ನಾನು ಮಾಡಿದಾಗ ಬರೀ 3 ಜನ ಇದ್ರು, ನಾನು 4ನೇವನು. ಇವತ್ತೊಂದು ದಿವಸ ಒಂದು 15 ಜನ ಮಾತ್ರ ಇದ್ದೀವಿ ಈ ಇಂಡಿಯಾದಲ್ಲಿ. ಇದು ಈ ಸರ್ಟಿಫಿಕೇಶನ್ ಮಾಡೋದು, ಬರೀ ಸರ್ಟಿಫಿಕೇಶನ್ ಮಾಡೋದಷ್ಟೇ ಇಲ್ಲ, ಆ ಮಾಡೋದಕ್ಕೆ ನಾವ್ ಏನೆಲ್ಲ ತಯಾರಿ ಮಾಡ್ಬೇಕು, ಏನೆಲ್ಲ ಅನುಭವ ಪಡ್ಕೋಬೇಕು, ಅದರಿಂದನೂ ನಮ್ಗೆ ಸಾಕಷ್ಟು ಕಲಿಕೆ ಆಗುತ್ತೆ. ಅದಕ್ಕೆ ನಾನು ಸರ್ಟಿಫಿಕೇಶನ್ ಆಲ್ಸೋ ಇಟ್ಸ್ ಅ ವೆರಿ ಗುಡ್ ಮೀನ್ಸ್ ಆಫ್ ಎಜುಕೇಟಿಂಗ್ ಅವರ್ ಸೆಲ್ಫ್ಸ್ ಅಥವಾ ಲರ್ನಿಂಗ್ ಅಬೌಟ್ ಅಜೈಲ್ ಅಂಡ್ ಗೆಟಿಂಗ್ ಎಕ್ಸ್ಪರ್ಟೈಸ್ ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ನಾವೇ ಕಲಿಯೋದು, ಸರ್ಟಿಫಿಕೇಶನ್ ಮಾಡ್ಕೊಳ್ಳೋ ಅದ್ರ ಮೂಲಕ ಕಲಿಯೋದು, ಅಥವಾ ಟ್ರೈನಿಂಗ್. ಸೊ ಸಾಕಷ್ಟು ಕಂಪ್ನಿಗಳು ಟ್ರೈನಿಂಗ್ ಮಾಡ್ತಾರೆ, ನಾನು ಟ್ರೈನಿಂಗ್ ಮಾಡ್ತೀನಿ. ನಾನು ಹೆಚ್ಚಾಗಿ ಕೋಚಿಂಗ್ ಮಾಡ್ತೀನಿ, ಬಟ್ ಮಧ್ಯ ಅದಕ್ಕೆ ಬೇಕಾಗಿರೋಷ್ಟು ಟ್ರೈನಿಂಗ್ಗಳನ್ನು ಮಾಡ್ತೀನಿ. ಆಮೇಲೆ ನಾನು ಮಾಡೋಂಥ ಹೆಚ್ಚಾಗಿ ಟ್ರೈನಿಂಗ್ಗಳು ಸಾಕಷ್ಟು ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಇರುತ್ತೆ, ಟೀಮ್ ಲೆವೆಲ್ ಅಲ್ಲಿ ಮಾಡುವಂತ ಟ್ರೈನಿಂಗ್ಗಳಿರುತ್ತೆ, ಇಂಡಿವಿಜುವಲ್ಸ್ ಮಾಡುವಂತ ಟ್ರೈನಿಂಗ್ಗಳಿರುತ್ತೆ, ಸುಮಾರು ಟ್ರೈನಿಂಗ್ ಸಂಸ್ಥೆಗಳಿದೆ. ಈ ಎಲ್ಲ ಒಂದು ವಿಧಾನಗಳಿಂದ ನಾವು ಅಜೈಲ್ ಬಗ್ಗೆ ಕಲಿಬಹುದು. ಅಜೈಲ್ ಮತ್ತೆ ಅದು ಪೂರ್ತಿ ಒಂದು ಸಾಮ್ರಾಜ್ಯ ಏನಿದೆ, ಬೇರೆ ಬೇರೆ ನಾನು ಅವಾಗಲೇ ಹೇಳಿದಂಗೆ ಸ್ಕ್ರಮ್, ಕಾನ್ಬಾನ್, XP ಎಲ್ಲಾ ವಿಚಾರಗಳ ಬಗ್ಗೆನೂ ಕಲಿಯೋದಕ್ಕೆ ಇವತ್ತಿನ ದಿವಸ ಅವಕಾಶಗಳಿದೆ. ಆಮೇಲೆ ಉದ್ಯೋಗ ಮತ್ತು ವೃತ್ತಿ ಅವಕಾಶಗಳು, ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ನಾನು ಇಲ್ಲಿ ಇದನ್ನು ಸ್ವಲ್ಪ ಒತ್ತು ಕೊಡ್ತೀನಿ ಇದ್ರ ಬಗ್ಗೆ. ಏನಂತಂದ್ರೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರೋರು ನೀವು ನೋಡಿರ್ಬೋದು, ಡೆವಲಪ್ಮೆಂಟ್ ಟೆಸ್ಟಿಂಗ್ ಅಂತ ಇರುತ್ತೆ. ಟೆಸ್ಟಿಂಗ್ ಅನ್ನಿರೋರು ಯಾವಾಗಲೂ ಒಂದ್ ಸ್ವಲ್ಪ ಒಂದು ಬ್ಯಾಕ್ ಸೈಡ್ ತಗೊಂಡಿರ್ತಾರೆ. ಡೆವಲಪ್ಮೆಂಟ್ ಅಂದ್ರೆ ಒಂಥರ ಕೂಲ್, ಅದೊಂಥರ ಬೇರೆ ರೀತಿ. ಟೆಸ್ಟಿಂಗ್ ಅಂದ್ರೆ ಒಂಥರ ಕೀಳ್ ಮಟ್ಟದಂತ ಸುಮಾರು ಹಿಂದೆ ಇತ್ತು, ಇವಾಗ ಅದು ಆಲ್ಮೋಸ್ಟ್ ಹೋಗಿದೆ. ಆದ್ರೆ ಮತ್ತೆ ಟೆಸ್ಟಿಂಗ್ ಅಂತ ತಗೊಂಡ್ರೆ ಅದ್ರೊಳಗಡೆ ಮ್ಯಾನ್ಯುಯಲ್ ಟೆಸ್ಟಿಂಗ್, ಆಟೋಮೇಷನ್ ಟೆಸ್ಟಿಂಗ್ ಮಾಡಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ. ಮ್ಯಾನ್ಯುಯಲ್ ಆಗಿ ಮಾಡೋರು ಒಂಥರ ಸ್ವಲ್ಪ ಅವ್ರಿಗೆ ಸ್ವಲ್ಪ ದಡ್ರು, ಅಷ್ಟೊಂದು ಸ್ಕಿಲ್ಸ್ ಇಲ್ಲ, ಅಷ್ಟೊಂದು ಅವ್ರಿಗೆ ಸಂಬಳನೂ ಕೊಡಲ್ಲ, ಆ ತರದೆಲ್ಲ ಇತ್ತು. ಅದು ಇವಾಗ ಹೋಗ್ತಿದೆ. ಯಾಕೆಂದ್ರೆ ನೀವು ಬರೀ ಮ್ಯಾನ್ಯುಯಲ್ ಟೆಸ್ಟಿಂಗ್ ನಂಬ್ಕೊಂಡು ಇರಕ್ ಆಗೋದಿಲ್ಲ. ಸೊ ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಸಾಫ್ಟ್ವೇರ್ ಜಗತ್ತಿನಲ್ಲಿ, ಸಾಫ್ಟ್ವೇರ್ ಕನ್ನಡಿಗರಿಗೆ ಎಸ್ಪೆಷಲಿ, ಬೇರೆಯವ್ರಿಗೂ ಅನ್ವಯಿಸಿದ್ದು, ಅವ್ರಿಗೆ ಗೊತ್ತಿರೋದೇ ಇವೆರಡು, ಒಂಥರ ಬಾವಿ ಕಪ್ಪೆ ತರ. ಸಾಫ್ಟ್ವೇರ್ ಅಂತಂದ್ರೆ ಡೆವಲಪ್ಮೆಂಟ್ ಟೆಸ್ಟಿಂಗ್. ಅದರಲ್ಲೂ ಫ್ರೆಷರ್ಸ್ ಗಳಿಗೆ ನೀವು ಮಾತಾಡ್ಸಿದ್ರೆ, ನಾ ಹಿಂದೆ ಬಹಳಷ್ಟು ಕೆರಿಯರ್ ಕೌನ್ಸಿಲಿಂಗ್ ಆ ಎಲ್ಲ ನಾವು ಬನವಾಸಿ ಬಳಗದಿಂದ ಸಾಕಷ್ಟು ಮಾಡಿದ್ವಿ, ವೃತ್ತಿ ಮಾರ್ಗದರ್ಶನ ಶಿಬಿರ ಅಂತ, ಮತ್ತೆ ಕರವೇ ಉದ್ಯೋಗ ಮಾರ್ಗದರ್ಶನ ಶಿಬಿರಗಳನ್ನ ಮಾಡಿದ್ವಿ. ಅಲ್ಲೆಲ್ಲ ನೋಡಿದಾಗ ಕನ್ನಡಿಗರಲ್ಲಿ ಏನಿದೆ ಅಂತಂದ್ರೆ, ಸಾಫ್ಟ್ವೇರ್ ಕಂಪ್ನಿ ಅಂತಂದ್ರೆ ಒಂದು ಬ್ಲೂ ಕಲರ್ ಗ್ಲಾಸ್ ಬಿಲ್ಡಿಂಗ್ ದೊಡ್ಡದಾಗಿರ್ಬೇಕು, ಇನ್ಫೋಸಿಸ್, ವಿಪ್ರೋ, ಇಷ್ಟೇ ಗೊತ್ತಿರೋದು. ಇನ್ನು ಸಣ್ಣ ಕಂಪ್ನಿಗಳಲ್ಲಿ ಒಂದು ಅದ್ಭುತವಾದ ಕೆಲಸಗಳಾಗ್ತಾ ಇದೆ.
ಅದ್ಭುತವಾದ ಕಲಿಕೆ ಅವಕಾಶಗಳು ಅದು ಯಾವುದು ಗೊತ್ತಿಲ್ಲ. ಅದೇ ರೀತಿ ಸಾಫ್ಟ್ವೇರ್ ಒಳಗಡೆ ಹೋದ್ರೆ, ಒಂದು ಕಂಪ್ನಿ ಒಳಗಡೆ ಹೋದ್ರೆ ಡೆವಲಪ್ಮೆಂಟ್ ಟೆಸ್ಟಿಂಗ್ ಅಷ್ಟೇ. ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇನ್ನು ಬೇರೆ ರಿಲೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬಿಲ್ಡ್ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಸುಮಾರು ಕ್ಷೇತ್ರಗಳಿದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ಇಲ್ಲಿ ಯಾಕೆ ಇದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದೀನಿ ಅಂದ್ರೆ, ಇವತ್ತೊಂದು ದಿವಸ ನೀವು ಯಾವ ಕಂಪ್ನಿಲಾದ್ರೂ ಇರಿ, ನೀವು ಅಕಸ್ಮಾತ್ ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಜಿನಿಯರಿಂಗ್ ಇಂದ ನೀವು ಶುರು ಮಾಡಿದ್ರೆ ಫ್ರೆಶರ್ ಆಗಿ ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಅಜೈಲ್ ಡೆವಲಪ್ಮೆಂಟ್ ಒಂದು ತಂಡದಲ್ಲಿ ಇದ್ದೀರಾ ಅಂತಂದ್ರೆ, ಇಂಜಿನಿಯರ್ ಆಗಿರ್ಬೋದು, ಲೀಡ್ ಆಗಿರ್ಬೋದು, ಟೀಮ್ ಲೀಡ್ ಆಗಿರ್ಬೋದು, ಟೆಕ್ನಿಕಲ್ ಲೀಡ್ ಆಗಿರ್ಬೋದು, ನೀವೆಲ್ಲರೂ ಅಜೈಲ್ ಡೆವಲಪ್ಮೆಂಟ್ ಇಂದ ಶುರು ಮಾಡಿ ಸ್ಕ್ರಮ್ ಮಾಸ್ಟರ್ ತರ ಒಂದು ಆಗ್ಬೋದು ಫಸ್ಟ್. ಆಮೇಲೆ ಅಜೈಲ್ ಕೋಚ್ ಆಗಿ ಬೆಳವಣಿಗೆ ಆಗ್ಬೋದು. ಆಮೇಲೆ ಅಜೈಲ್ ಕೋಚ್ ಅಲ್ಲಿ ನೀವು ಒಂದು 1 or 2 ಟೀಮ್ಸ್ ಬಗ್ಗೆ ಮಾಡ್ತಿರ್ತೀರಾ. ಇಡೀ ಒಂದು ಕಂಪನಿ ಮಟ್ಟದಲ್ಲಿ ಅಜಿಲಿಟಿ ತರಬೇಕು ಅಂದ್ರೆ ಎಂಟರ್ಪ್ರೈಸ್ ಅಜೈಲ್ ಕೋಚ್ ಆಗಿ ಬೆಳಿಬಹುದು. ಇವತ್ತು ದಿವಸ ನಾನು ಹೆಚ್ಚಾಗಿ ಇದ್ರ ಕಡೆಗೆ ಜಾಸ್ತಿ ಗಮನ ಕೊಡೋದು, ಮತ್ತೆ ಇದೆಲ್ಲ ರೋಲ್ಸ್ ಅಲ್ಲಿ ನಾನು ಬೆಳವಣಿಗೆ ಮಾಡ್ಕೊಂಡಿದ್ದೀನಿ. ಅದೇ ನೀವು ಅಜೈಲ್ ಡೆವಲಪರ್ ಆಗಿ ಪ್ರಾಡಕ್ಟ್ ಓನರ್ ಅಂತಾನು ಶುರು ಮಾಡ್ಬೋದು. ಆಮೇಲೆ ಪ್ರಾಡಕ್ಟ್ ಮ್ಯಾನೇಜರ್, ಬಿಸ್ನೆಸ್ ಹೆಡ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಹೆಡ್, ಈ ತರನು ಒಂದು VP ಪ್ರಾಡಕ್ಟ್ಸ್ ಆ ತರ ಗ್ರೋ ಆಗ್ಬೋದು. ಇಲ್ಲಿ VP ಟೆಕ್ನಾಲಜಿ, CIO ವರ್ಗೂ ಗ್ರೋ ಆಗ್ಬೋದು. ಅಂದ್ರೆ ಇದು ನಾನು ಮುಂದಕ್ಕೆ ಬರ್ದಿಲ್ಲ, ಜಾಸ್ತಿ ಹೆಚ್ಚು ಪ್ರಚಲಿತರಾಗಿರುವಂತ ರೋಲ್ಸ್ ಮಾತ್ರ ಬರ್ದಿದ್ದೀನಿ. ಅಜೈಲ್ ಡೆವಲಪರ್ ಆಗಿ ಡೆವಾಪ್ಸ್ ಇಂಜಿನಿಯರ್ ಅಂತ, ಅವಾಗಲೇ ನಾನು ಕಟ್ಕಾಯು ಅಂತ ಹೇಳಿದ್ನಲ್ಲ, ಕಟ್ಕಾಯು ಬಗ್ಗೆ ಅಂತ ಡೆವಾಪ್ಸ್ ಇಂಜಿನಿಯರ್ ಆ ತರನು ಆಗ್ಬೋದು. ಅಥವಾ ನೀವು ಸ್ಕ್ರಮ್ ಮಾಸ್ಟರ್ ಶುರು ಮಾಡಿ ಮ್ಯಾನೇಜರ್ ಆಗಿ ಗ್ರೋ ಆಗ್ತಿದ್ರೆ ಅಜೈಲ್ ಮ್ಯಾನೇಜರ್ ಮತ್ತೆ ಅಜೈಲ್ ಲೀಡರ್. ಓಕೆ, CXO ಆಗಿ ಯು ಕ್ಯಾನ್ ಸ್ಟಿಲ್ ಬಿ ಅನ್ ಅಜೈಲ್ ಲೀಡರ್ ಅಂಡ್ ಇಟ್ ಕುಡ್ ಬಿ ಅ CEO ಆಫ್ ದ ಕಂಪನಿ, CTO ಆಫ್ ದ ಕಂಪನಿ, VP, ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಇವೆಲ್ಲರೂ ಅಜೈಲ್ ಲೀಡರ್ ಆಗು ಬರ್ಬೋದು. ಅಜೈಲ್ ಲೀಡರ್ಶಿಪ್ ಅನ್ನೋ ಒಂದು ದೊಡ್ಡ ಕ್ಷೇತ್ರ ಇದೆ. ನಾನು ಉದಾಹರಣೆಗೆ ಅದರಲ್ಲೇ ಜಾಸ್ತಿ ಕೆಲಸ ಮಾಡ್ತೇನೆ. ಸೊ ಒಟ್ಟಾರೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀವು ಡೆವಲಪ್ಮೆಂಟ್ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ನಿಮ್ಗೆ ಸಾಕಷ್ಟು ವಿಧಾನಗಳಿದೆ ಒಂದು ಬೆಳೆಯೋದಕ್ಕೆ. ಅಥವಾ ನೀವು ಸ್ಕ್ರಮ್ ಮಾಸ್ಟರ್ ಆಗಿ ಬರೋದಕ್ಕೆ ನಿಮ್ಗೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಏನಿಲ್ಲ. ಕೆಲವು ಸಲ ಬೇರೆ ಒಂದು ಬಿಸ್ನೆಸ್ ಅನಲಿಸ್ಟ್ ಆಗಿ ಬಂದಿರ್ತೀರಾ, ಇನ್ಯಾವುದೋ ಒಂದು ಡಾಕ್ಯುಮೆಂಟ್ ಕ್ಷೇತ್ರದಿಂದ ಬಂದಿರ್ತೀರಾ, ಅಥವಾ ಟೆಕ್ನಿಕಲ್ ರೈಟಿಂಗ್ ಕ್ಷೇತ್ರದಿಂದ ಬಂದಿರ್ತೀರಾ, ಬೇರೆ ಯಾವ್ದೋ ಬ್ಯಾಕ್ ಗ್ರೌಂಡ್ ಇಂದ ಸ್ಕ್ರಮ್ ಮಾಸ್ಟರ್ ಆಗಿ ಸೇರ್ಕೊಳ್ತೀರಾ ಯಾವ್ದೋ ಒಂದು ಕಂಪ್ನಿಲಿ. ಅಲ್ಲಿಂದ ನೀವು ಅಜೈಲ್ ಮ್ಯಾನೇಜರ್ ಆಗಿ ಬೆಳಿಬಹುದು, ಅಜೈಲ್ ಲೀಡರ್ ಆಗಿ ಬೆಳಿಬಹುದು. ಅಥವಾ ಇಲ್ಲಿ ಬಂದಿರೋರು ಯಾರು ಬೇಕಾದ್ರೂ ಅಜೈಲ್ ಮ್ಯಾನೇಜ್ಮೆಂಟ್ ಲೀಡರ್ ಕಡೆಗೂ ಬೆಳಿಬಹುದು. ಅಂದ್ರೆ ನಾನು ಒಂದು ಹೈ ಲೆವೆಲ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದರಲ್ಲಿ ನಾನು ಉದಾಹರಣೆಗೆ ಅಜೈಲ್ ಕೋಚ್ ಸ್ಪೆಷಲೈಸ್ಡ್ ಇನ್ ಸ್ಕೇಲಿಂಗ್ ಅಂತ ಮಾಡ್ಬೋದು, ಅಜೈಲ್ ಕೋಚ್ ಸ್ಪೆಷಲಿಸ್ಟ್ ಇನ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ನೀವು ಪ್ರಾಡಕ್ಟ್ ಕೋಚ್ ಅಂತ ಮಾಡ್ಕೋಬಹುದು. ಈ ತರ ಬೇರೆ ಬೇರೆ ರೀತಿಯಲ್ಲಿ ನಾವು ಬೆಳಿಬಹುದು ಅಜೈಲ್ ಒಂದು ಕ್ಷೇತ್ರದಲ್ಲಿ. ಮತ್ತೆ ಉದ್ಯಮದ ಅವಕಾಶಗಳು ಏನು, ನೀವು ಒಂದು ಟ್ರೈನಿಂಗ್ ಮತ್ತೆ ಕನ್ಸಲ್ಟಿಂಗ್ ಕಂಪನಿನೇ ಶುರು ಮಾಡ್ಬೋದು. ಅಜೈಲ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು, ಮೊದಲು ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು, ಅಜೈಲ್ ಪ್ರಾಕ್ಟೀಷನರ್ ಆಗಿ ಇವೆಲ್ಲ ಬೇರೆ ರೋಲ್ಗಳು ಮಾಡ್ಬೇಕು. ಸ್ವಲ್ಪ ಪರಿಣತಿ ಬಂದ್ಮೇಲೆ ಟ್ರೈನಿಂಗ್ ಮತ್ತೆ ಕನ್ಸಲ್ಟಿಂಗ್ ಶುರು ಮಾಡ್ಬೋದು. ಅದೇ ಒಂದು ಇದರಲ್ಲಿ ಕೋಚಿಂಗ್ ಕಂಪ್ನಿ ಮಾಡ್ಬೋದು. ಈಗ ನನ್ನ ಕಂಪ್ನಿ ಒಂದು ಕೋಚಿಂಗ್ ಕಂಪ್ನಿ, ಅದ್ರೊಳಗಡೆನೆ ಕೆಲವು ಸಲ ಟ್ರೈನಿಂಗ್ ಅಂಡ್ ಎಜುಕೇಶನ್ ಮಾಡ್ತೀವಿ. ಟೂಲ್ಸ್ ಡೆವಲಪ್ಮೆಂಟ್, ಈಗ ನಾನು ಹೇಳಿದೆ ಅವಾಗಲೇ ಅಜೈಲ್ ಮಾಡೋದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಇರುತ್ತಲ್ಲ, ಹಿಂದೆ ಹಳೆ ಪದ್ಧತಿಗೂ ಹೊಸ ಅಜೈಲ್ ಪದ್ಧತಿಗೂ ಹೊಸ ಟೂಲ್ಗಳಿದೆ. ಆ ಒಂದು ಟೂಲ್ಗಳಲ್ಲೂ ನಾವು ಏನೆಲ್ಲ ಮಾಡ್ಬೋದು ಅಂತ ಅನ್ನೋದಕ್ಕೆ ಸಾಕಷ್ಟು ಜೀರಾ ಮತ್ತೆ ವರ್ಷನ್ ಈ ತರ ಬೇರೆ ಟೂಲ್ಗಳಿದೆ. ಅದರದ್ದು ಟೂಲ್ ಡೆವಲಪರೇ ಆಗ್ಬೋದು, ಅಥವಾ ಅದರದ್ದು ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ವೆಂಡರ್ ಆಗ್ಬೋದು. ಬೇರೆ ರೀತಿಯಲ್ಲಿ ನಾವು ಉದ್ಯಮಗಳನ್ನ ಆರಂಭ ಮಾಡ್ಬೋದು. ಒಟ್ಟಾರೆ ಇಷ್ಟು ಈ ಒಂದು ಕ್ಷೇತ್ರದಲ್ಲಿರುವಂತ ನಾವು ಕಲಿಕೆಗೆ ದಾರಿಗಳು ಮತ್ತೆ ಉದ್ಯೋಗ ಮತ್ತು ಉದ್ಯಮದ ಅವಕಾಶಗಳು. ಕೊನೆಯ ಒಂದು ಪಾಯಿಂಟ್ ಮಾಡಿ ಒಂದು 10 ನಿಮಿಷ ಮಾತುಕತೆಗೆ ಹೋಗೋಣ, ಅಥವಾ ಪ್ರಶ್ನೋತ್ತರ ಏನಾದ್ರು ಇತ್ತು ಅಂದ್ರೆ. ಕೊನೆಯದು ಏನಂತಂದ್ರೆ, ಇವತ್ತೊಂದು ದಿವಸ ಜಾಗತಿಕ ಮಹತ್ವ, ಯಾಕೆ ಇದನ್ನ ಇಷ್ಟೊಂದು ಮಾತಾಡ್ತಾ ಇದೀವಿ ನಾವು, ಯಾಕೆ ಕನ್ನಡಿಗರು ಮಾತಾಡ್ಬೇಕು, ಕಲ್ತ್ಕೋಬೇಕು, ಯಾಕೆ ಮುನ್ನುಗ್ಬೇಕು ಅಂತ ಹೇಳೋದಾದ್ರೆ, ನಾನು ಈ ಒಂದು ಲಾಸ್ಟ್ ಒಂದು ಸ್ಲೈಡ್ ಮಾಡ್ತೀನಿ. ಇದರಲ್ಲಿ ನಾನು ಐ ಆಮ್ ಫಾಲೋಯಿಂಗ್ ದ ಅಜೈಲ್ ಪ್ರಿನ್ಸಿಪಲ್ಸ್, ಐ ಆಮ್ ಡೆಮಾನ್ಸ್ಟ್ರೇಟಿಂಗ್ ಅಗೇನ್. ನಾನು ಅನ್ಕೊಂಡಂಗೆ ಸ್ಲೈಡ್ಗಳನ್ನ ಮಾಡ್ತಾ ಇದ್ದೆ, ನಂಗೆ ಕಾಲಾವಕಾಶ ಕಮ್ಮಿ ಇದ್ರಿಂದ ಇದನ್ನ ಕನ್ನಡ ಪದಗಳನ್ನ ಕಟ್ಟೋದಕ್ಕೆ ಸಮಯ ಆಗ್ಲಿಲ್ಲ. ಆದ್ರೂ ನಾನು ಪರವಾಗಿಲ್ಲ ಅಂತ ಹಾಕಿದ್ದೀನಿ. ನಾನು ಇದ್ರ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಮುಖ್ಯ ಏನು, ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋದು. ಕನ್ನಡದಲ್ಲಿ ಹೇಳ್ಬೇಕು, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಆದ್ರೆ ಪದಗಳನ್ನು ಮಾಡಕ್ ಆಗ್ಲಿಲ್ಲ. ಓಕೆ, ಎಷ್ಟೊಂದ್ಸಲ ಈ ತರ ಆಗಲ್ಲ. ಒಂದು ಕಾಂಪ್ಲೆಕ್ಸ್ ಡೊಮೈನ್ ಅಲ್ಲಿ ಮಾಡ್ಬೇಕಾದ್ರೆ ಬೇರೆ ವಸ್ತುಗಳಿಂದ ಆಗಲ್ಲ, ಈ ತರ ಮಾಡಕ್ ಆಗ್ಲಿಲ್ಲ, ಹೀಗಿದೆ ಅಂತ ತೋರ್ಸೋದಿದೆಯಲ್ಲ, ಆ ಟ್ರಾನ್ಸ್ಪರೆನ್ಸಿ ಅದು ಬಹಳ ಮುಖ್ಯ. ಒಂದು ಅಜೈಲ್ ತಂಡದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ, ಒಬ್ಬ ಅಜೈಲ್ ತಂಡದವರಾಗಿ ಅಥವಾ ಅಜೈಲ್ ಲೀಡರ್ ಆಗಿ, ಅಜೈಲ್ ಮ್ಯಾನೇಜರ್ ಆಗಿ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಆ ಟ್ರಾನ್ಸ್ಪರೆನ್ಸಿ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನ ಮತ್ತೆ ಒತ್ತು ಹೇಳೋದಕ್ಕೆ ಈ ತರ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಸೊ ಇವತ್ತು ಜಾಗತಿಕ ಮಹತ್ವ, ಅದರಲ್ಲೂ ಈ ಕೋವಿಡ್ ನಂತರ, ಕೋವಿಡ್ ಸಿಚುವೇಶನ್ ಇವೆಲ್ಲ ನೀವು ನೋಡಿದೀರಾ. ಇವತ್ತೊಂದು ದಿವಸ ಈ ಪಿಕ್ಚರ್ ನಾನು ಏನ್ ತಗೊಂಡಿದ್ದೀನಿ, ಇದನ್ನ ನಾನು ಹಿಂದೆ ಒಂದು
ಬ್ಯಾಲೆನ್ಸಿಂಗ್ ಬಿಟ್ವೀನ್ ಬಿಸ್ನೆಸ್ ರಿಯಾಲಿಟೀಸ್ ಅಂಡ್ ಪೀಪಲ್ ರಿಯಾಲಿಟೀಸ್ ಅಂತ ಒಂದು ವೆಬಿನಾರ್ ಮಾಡಿದ್ದೆ, ಒಂದು ಮಾತಾಡಿದ್ದೆ. ಅದರಿಂದ ನಾನು ತಗೊಂಡಿದ್ದೀನಿ. ಅದರದ್ದೇ ಸ್ಲೈಡ್ ಕಂಟೆಂಟು ನೀವು ಇಲ್ಲಿ ನೋಡೋದಾದ್ರೆ, ಒಂದ್ ಕಡೆ ಇವಾಗ ಕೋವಿಡ್ ಆದ ತಕ್ಷಣ ಎಲ್ಲ ಕಂಪ್ನಿಗಳು, ನೀವು ಕೇಳಿರ್ಬೋದು, ಸುಮಾರು ಕಂಪ್ನಿಗಳಲ್ಲಿ ಎಕನಾಮಿಕ್ ಲಾಸ್ ಆಗಿದೆ, ಬೇರೆ ಬೇರೆ ಸಮಸ್ಯೆಗಳಾಗಿದೆ, ಸಂಬಳ ಕೊಡೋದಕ್ಕೆ ಸಂಬಳ ಇಲ್ಲ, ಅಥವಾ ಅವರು ಎಕ್ಸ್ಪೆನ್ಷನ್ ಮಾಡ್ತಾ ಇಲ್ಲ, ಎಷ್ಟೊಂದು ಜನಕ್ಕೆ ಕೆಲಸ ಹೋಗುವಂತ ಪರಿಸ್ಥಿತಿ ಬಂದಿದೆ, ಅಥವಾ ಇರೋ ಕೆಲಸಗಳ ಗ್ಯಾರಂಟಿ ಇಲ್ಲ. ಅದು ಒಂದ್ ಕಡೆ. ಆದ್ರೆ ಎಷ್ಟೊಂದು ಕಂಪ್ನಿಗಳು ಹಂಗ್ ಮಾಡಕ್ ಆಗಲ್ಲ, ಕೋವಿಡ್ ಬಂದ್ಬಿಡ್ತು ಅಥವಾ ಇನ್ನೇನೋ ರಿಸೆಷನ್ ಆಗೋಯ್ತು, ಇನ್ನೇನೋ ಆಗೋಯ್ತು ಅಂತ ಅಂದ್ಬಿಟ್ಟು ಜನಗಳನ್ನ ನಾವು ಸಡನ್ ಆಗಿ ತೆಗೆದಾಕ್ಬಿಡಕ್ ಆಗಲ್ಲ. ಅವ್ರನ್ನು ಇನ್ಫ್ಯಾಕ್ಟ್ ನಾವು ಒಂದು ಕಂಪ್ನಿ ಇವತ್ತು ಸರ್ವೈವ್ ಆಗ್ಬೇಕು ಅಂತಂದ್ರೆ ಆ ಜನಗಳೇ ನಮ್ಗೆ ಕೊನೆಗೆ ಸಹಾಯ ಮಾಡೋರು. ಅವ್ರನ್ನ ಹೇಗೆ ಫಸ್ಟ್ ಎಂಪ್ಲಾಯಿ ಸೇಫ್ಟಿ ಹೇಗೆ ನೋಡ್ಕೊಳ್ಳೋದು, ಅವ್ರಿಗೆ ತೀರಾ ಇಕ್ಕಟ್ಟಿನ ವಾತಾವರಣ ಮಾಡಬಾರ್ದು, ಅವ್ರಿಗೆ ಹೇಗೆ ನಾವು ಅನುಕೂಲ ಮಾಡ್ಕೊಡ್ಬೇಕು, ಪ್ಲಸ್ ಅವರು ನಮ್ ಜೊತೆ ಸೇರಿ ಎಲ್ಲರೂ ಸೇರಿ ಒಟ್ಟಾಗಿ ನಾವು ಈ ಪರಿಸ್ಥಿತಿ ಹೇಗೆ ನಿಭಾಯಿಸೋದು ಅಂತ ಒಂದು ಪೀಪಲ್ ನೀಡ್, ಅವರ ಜನಗಳ ಅಗತ್ಯಗಳು, ಮತ್ತೆ ನಾವು ಬಿಸ್ನೆಸ್ ನಡಿಬೇಕು, ನಾವು ಬಿಸ್ನೆಸ್ ಕ್ಲೋಸ್ ಆಗ್ಬಾರ್ದು, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಈ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಈ ಚೂಟಿ ಬಗ್ಗೆ ಬಿಟ್ರೆ ಬೇರೆ ಯಾವ ಬಗೆಯನ್ನು ಕೆಲಸ ಮಾಡಲ್ಲ. ಅಜೈಲ್ ಅಪ್ರೋಚ್ ಇಸ್ ಆಬ್ಸಲ್ಯೂಟ್ಲಿ ನೆಸೆಸರಿ, ಮತ್ತೆ ಒಂದು ಅನಿವಾರ್ಯತೆ ಈ ಒಂದು ಅಜೈಲ್ ಅಪ್ರೋಚ್ ನ ಇಂಥ ಪರಿಸ್ಥಿತಿಯಲ್ಲಿ ಬಳಸೋದು. ಇವತ್ತಿನ ಪರಿಸ್ಥಿತಿ ಇರ್ಬೋದು, ಮುಂದಕ್ಕೆ ಕೋವಿಡ್ ನಂತರದ ಜಗತ್ತಿನಲ್ಲೂ, ಕೋವಿಡ್ ಬರೋಕ್ಕಿಂತ ಮುಂಚೆನೂ ನಮಗೆ ಸಾಕಷ್ಟು ಈ ಕಾಂಪ್ಲೆಕ್ಸ್ ಸಿಚುವೇಶನ್ ಇರೋದ್ರಿಂದ ಅಜೈಲು ಅನಿವಾರ್ಯತೆ ಆಗಿತ್ತು. ಕೋವಿಡ್ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಇದು ಅನಿವಾರ್ಯತೆ. ಸ್ವಲ್ಪ ನಿದ್ದೆ ಮಾಡ್ತಿರೋರೆಲ್ಲ ಎದ್ದಿದ್ದಾರೆ, ಅದು ಜನಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಆಮೇಲೆ ಜಗತ್ತಿನಾದ್ಯಂತ ಎಲ್ಲರಿಗೂ ಗೊತ್ತಾಗಿದೆ ಅಜೈಲ್ ಅಪ್ರೋಚ್ ಬಿಟ್ರೆ ಬೇರೆ ಯಾವುದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಅಜೈಲ್ ಅಪ್ರೋಚ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಒಂದ್ ಕಡೆ ನಮ್ಮ ಕಂಪ್ನಿಗೆ ಬಂಡವಾಳ ಹಾಕಿರೋರು ಇರ್ತಾರೆ, ಇನ್ನೊಂದ್ ಕಡೆ ನಮ್ಮ ಕಂಪ್ನಿಯಲ್ಲಿ ಈ ಒಂದು ಪ್ರಾಡಕ್ಟ್ಸ್ ನೆಲ್ಲ ಕ್ರಿಯೇಟ್ ಮಾಡೋರು ಇರ್ತಾರೆ, ಮಧ್ಯದಲ್ಲಿ ಕಸ್ಟಮರ್ಸ್ ಇದ್ದಾರೆ. ಇವಾಗ ನಾವು ಯಾವ ಒಂದು ಇದ್ರಲ್ಲಿ ಇದೀವಿ ಅಂತಂದ್ರೆ, ಒಂದು ಕೋಪರ್ನಿಕಸ್ ರೆವಲ್ಯೂಷನ್ ಇನ್ ಮ್ಯಾನೇಜ್ಮೆಂಟ್ ಅಂತ ಸ್ಟೀವ್ ಡೆನ್ನಿಂಗ್ ಅಂತ ಅವರು ಒಂದು ಪುಸ್ತಕಗಳು ಸಾಕಷ್ಟು, ಏಜ್ ಆಫ್ ಅಜೈಲ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ, ಫರ್ಮೇ ಮುಖ್ಯ, ನಮ್ ಸಂಸ್ಥೆನೇ ಮುಖ್ಯ, ನಮ್ ಸಂಸ್ಥೆಗೆ ಹೆಂಗಿರುತ್ತೆ ಅದ್ರ ತಕ್ಕಾಗಿ ನಾವು ಕಸ್ಟಮರ್ಸ್ ನ ಇದ್ ಮಾಡ್ತಿದ್ವಿ. ಇವತ್ತಿನ ದಿವಸ ಕಸ್ಟಮರ್ ಮಧ್ಯದಲ್ಲಿ ಬಂದಿದ್ದಾರೆ. ಹೇಗೆಂದ್ರೆ, ಇದು ಹಿಂದೆ ನಾವು ಸೂರ್ಯನ ಸುತ್ತ ಗ್ರಹಗಳು ಬಂತಲ್ಲ, ಅದೊಂದು ರೆವಲ್ಯೂಷನ್ ಆಯ್ತಲ್ಲ, ಕೋಪರ್ನಿಕನ್ ರೆವಲ್ಯೂಷನ್. ಅದೇ ತರ ಇವತ್ತು ಮ್ಯಾನೇಜ್ಮೆಂಟಲ್ ರೆವಲ್ಯೂಷನ್ ಆಗಿದೆ. ಹಿಂದೆ ಎಲ್ಲ ಸಂಸ್ಥೆ ಸುತ್ತ ಕಸ್ಟಮರ್ಗಳು ಸುತ್ತ ಇದ್ರು, ಇವಾಗ ಕಸ್ಟಮರ್ನ ಸೂರ್ಯ, ಅದ್ರ ಸುತ್ತ ಸಂಸ್ಥೆಗಳು. ಅಂದ್ರೆ ನಾವು ಸಂಸ್ಥೆ ಅನ್ನೋರು ಮುಖ್ಯನೇ ಅಲ್ಲ. ನಾವು ಎಷ್ಟು ದೊಡ್ಡ ಕಂಪ್ನಿ ಆಗಿರ್ಬೋದು, ಸಣ್ಣ ಕಂಪ್ನಿ ಆಗಿರ್ಬೋದು, ಇನ್ನೊಂದು ಕಂಪ್ನಿ ಇರುತ್ತೆ, ಇಬ್ರು ಒಟ್ಟಿಗೆ ಸೇರಿಸಿ ಕೊನೆಗೆ ನಮ್ ಕಸ್ಟಮರ್ಗೆ ಹೆಂಗ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇಂತ ಒಂದು ದೊಡ್ಡ ಬದಲಾವಣೆ ಆಗಿದೆ. ಇದ್ರ ಬಗ್ಗೆ ತುಂಬಾ ಆಳವಾಗಿ ಸ್ಟೀವ್ ಡೆನ್ನಿಂಗ್ ಅವ್ರು ಹೇಳಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಇವತ್ತು ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಒಂದು ಕಡೆ ನಾವು ಈ ಕೋವಿಡ್ ಅಂತ ಸಿಚುವೇಶನ್ ಅಲ್ಲಿ ಇವತ್ತು ಉಳ್ಕೋಬೇಕು, ಸರ್ವೈವಲ್ ಆಗ್ಬೇಕು, ನಾಳೆ ಬೆಳವಣಿಗೆನೂ ಆಗ್ಬೇಕು. ಬೆಳವಣಿಗೆ ಆಗೋದಕ್ಕೆ ಬೇರೆ ರೀತಿ ಕೆಲಸ ಮಾಡ್ಬೇಕು, ಉಳ್ಕೊಳ್ಳೋದಕ್ಕೆ ಬೇರೆ ರೀತಿ ಕೆಲಸ ಮಾಡ್ಬೇಕು. ಉಳ್ಕೊಳ್ಳೋದಕ್ಕೆ ಉದಾಹರಣೆಗೆ ಮಾಡೋದನ್ನೇ ತುಂಬಾ ಎಫಿಷಿಯಂಟ್ ಆಗಿ ಮಾಡೋದು, ತುಂಬಾ ಫಾಸ್ಟ್ ಆಗಿ ಮಾಡೋದು, ತುಂಬಾ ಹೈ ಕ್ವಾಲಿಟಿ ಮೇಂಟೈನ್ ಮಾಡೋದು, ಅದಕ್ಕೆಲ್ಲ ಅಜೈಲ್ ಅಪ್ರೋಚ್ ಈಗಾಗಲೇ ಅದಕ್ಕೆ ಒಂದು ನಾಂದಿ ಹಾಡಿದೆ. ಈ ಥ್ರೈವಿಂಗ್ ಅಂತಿದೆಯಲ್ಲ, ಇಲ್ಲಿ ನಾಳೆ ಬೆಳವಣಿಗೆ ಆಗೋದಕ್ಕೆ ನಮ್ಗೆ ಅಜೈಲ್ ಲೀಡರ್ಶಿಪ್ ಬೇಕಾಗುತ್ತೆ, ಅಜೈಲ್ ಬಿಸ್ನೆಸ್ ಬೇಕಾಗುತ್ತೆ. ಒಂದು ಇಡೀ ಬಿಸ್ನೆಸ್ ವಾತಾವರಣದಲ್ಲೇ ಅಜಿಲಿಟಿ ಹೇಗ್ ತರೋದು, ಇಡೀ ಎಲ್ಲಾ ಒಂದು ವಿಭಾಗದಲ್ಲಿ ಅಜಿಲಿಟಿ ಹೇಗ್ ತರೋದು, ಅದನ್ನ ಮಾಡೋಂಥರು ಅಜೈಲ್ ಲೀಡರ್ಸ್. ಸೊ ಆ ಮುಂದೆ ಬೆಳವಣಿಗೆಗೆ ಮತ್ತೆ ಇವತ್ತಿನ ದಿವಸ ಉಳ್ಕೊಳ್ಳೋದಕ್ಕೆ ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಅಜೈಲ್ ಲೀಡರ್ಶಿಪ್ ಮುಖ್ಯ. ಅಜೈಲ್ ಲೀಡರ್ಶಿಪ್ ಅಂತಂದ್ರೆ, ಇದುವರೆಗೂ ಅಜೈಲ್ ಬಗ್ಗೆ ಏನೆಲ್ಲ ಹೇಳಿದೆ ಅದು ಎಲ್ಲದೂ ಮುಖ್ಯ. ಅಜೈಲ್ ಒಂದು ಬಗೆ ಇರ್ಬೋದು, ಅದು ಕ್ರಮಗಳಿರ್ಬೋದು, ಅಜೈಲ್ ಚಿಂತನೆ ಇರ್ಬೋದು, ಲೀಡರ್ಸ್ ಅಲ್ಲಿ ಚಿಂತನೆ ಇರ್ಬೋದು, ಮ್ಯಾನೇಜರ್, ಈ ಎಲ್ಲರಿಗೂ ಇದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಹೆಚ್ಚಾಗಿ ಇದ್ರ ಬಗ್ಗೆ ಒತ್ತು ಕೊಟ್ಟೆ. ಕೊನೆಯದಾಗಿ ಪ್ರಶ್ನೋತ್ತರ ಕೇಳಕ್ಕಿಂತ ಮುಂಚೆ ಮೋಸ್ಟ್ಲಿ ಇನ್ನೊಂದು 11 ನಿಮಿಷ ಇದೆ, 1 ನಿಮಿಷ ತಗೊಳ್ತೀನಿ. ಕನ್ನಡಿಗರಿಗೆ ಇದು ಯಾಕೆ ಮುಖ್ಯ? ಒಂದು, ಈಗಾಗಲೇ ನಾನು ತೋರಿಸ್ಕೊಟ್ಟಂಗೆ ಪ್ರತಿಯೊಬ್ಬ ಕನ್ನಡಿಗನು, ಈಗ ನಾನು ಹೇಗೆ ನನ್ನ ಕರಿಯರ್ ಮಾಡ್ಕೊಂಡೆ, ಒಂದು ಕಳೆದ 18-19 ವರ್ಷಗಳಲ್ಲಿ ಫಸ್ಟ್ ಒಂದು 8-9 ವರ್ಷ ಒಬ್ಬ ಎಂಪ್ಲಾಯ್ ಕೆಲಸ ಮಾಡಿ, ಆಮೇಲೆ ಒಬ್ಬ ಆಂಟ್ರಪ್ರನರ್ ಮಾಡಿ 2 ಕಂಪ್ನಿಗಳನ್ನ ಕಟ್ ಮಾಡಿದೀನಿ. ಇವತ್ತು 2ನೇ ಕಂಪ್ನಿ ನಡೆಸ್ತಾ ಇದ್ದೀನಿ, 1ನೇ ಕಂಪ್ನಿನೂ ನಡೀತಾ ಇದೆ. ಈ ಒಟ್ಟಾರೆ ಏನ್ ಮಾಡ್ಕೊಂಡೆ ನಾನು, ಈ ತರ ಪ್ರತಿಯೊಬ್ಬ ಕನ್ನಡಿಗನು ಇದರ ಪ್ರಯೋಜನ ಪಡ್ಕೊಂಡು ಮುಂದೆ ಬರ್ಬೋದು, ಮುನ್ನುಗ್ಬಹುದು, ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ಬೋದು ನಮ್ಮ ಕಂಪ್ನಿಗಳಲ್ಲಿ, ಮತ್ತೆ ನೀವು ಒಂದು ಉದ್ಯಮನು ಕಟ್ಬೋದು. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಇವತ್ತು ಸಮಾಜದಲ್ಲಿ ಮುನ್ನೋಟ ಸಂಸ್ಥೆಯಿಂದ ಮಾಡ್ತಾ ಇರೋ ಕೆಲಸ ಇರ್ಬೋದು, ಬನವಾಸಿ ಬಳಗ ಅಂತ ಸಂಸ್ಥೆಗಳು, ಸಾಕಷ್ಟು ಸಂಸ್ಥೆಗಳು ಕನ್ನಡಿಗ ಕರ್ನಾಟಕದ ಪರವಾದ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದೆ.
ನಾವು ಸುಮ್ಮನೆ ಕನ್ನಡ ಮತ್ತೆ ಕನ್ನಡಿಗ ಪರವಾದ ಕೆಲಸಗಳು ಅಥವಾ ಕನ್ನಡದ ಪರವಾದ ಕೆಲಸಗಳನ್ನೇ ಮುನ್ನೋಟದಲ್ಲಿ ನಾವು ಸಾಕಷ್ಟು ಮಾಡ್ತಾ ಇದೀವಿ. ಈ ಒಂದೊಂದು ಕೆಲಸಗಳನ್ನ ಮಾಡೋದಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಹುಟ್ಟಾಕ್ಬೇಕಾಗತ್ತೆ. ಆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನಾಯಕತ್ವ ಕೊಡ್ಬೇಕಾಗತ್ತೆ. ಮತ್ತೆ ಅದ್ರಲ್ಲಿ ಮಾಡುವಂತ ನಾವು ಉತ್ಪನ್ನ ಸೇವೆ ಇರ್ಬೋದು, ಅದನ್ನ ಅಜೈಲ್ ಬಗೆಯಲ್ಲಿ ಮಾಡ್ಬೇಕಾಗತ್ತೆ. ಇವತ್ತಿನ ದಿವಸ ನಮ್ಮ ಮುಂದೆ ಈ ಸವಾಲುಗಳಿದೆ. ಒಂದು ನಾಡು ಏಳಿಗೆ ಆಗ್ಬೇಕು ಅಂತಂದ್ರೆ ಆ ನಾಡಿನ ಜನಗಳಲ್ಲಿ ಛಲ ಇರಬೇಕು, ಒಗ್ಗಟ್ಟಿರ್ಬೇಕು, ಕಲಿಕೆ ಗಟ್ಟಿಯಾಗಿರ್ಬೇಕು, ದುಡಿಮೆ ಚೆನ್ನಾಗಿರ್ಬೇಕು ಅಂತ ಏನು ಒಂದು ಪ್ರಿನ್ಸಿಪಲ್ ನಾವು ನೋಡಿದೀವಿ. ಇದನ್ನ ಕೇಳಿರ್ತೀರಾ ನೀವು, ವಸಂತ್ ಮಾತಾಡಬೇಕಾದ್ರೆ, ಬೇರೆ ಬೇರೆ ಮಾತಾಡ್ಬೇಕಾದ್ರೆ. ಈ ಒಂದೊಂದು ಕಾಲ್ ಇದೆಯಲ್ಲ, ಒಂದು ಕುರ್ಚಿಯ ಏಳಿಗೆ ಅನ್ನೋ ಕುರ್ಚಿಯಲ್ಲಿ ಕಲಿಕೆ, ಛಲ, ಒಗ್ಗಟ್ಟು, ದುಡಿಮೆ ಈ ಎಲ್ಲದರಲ್ಲೂ ನಾವು ಚೂಟಿತನ ತರಬೇಕಾಗಿದೆ. ಅದರಲ್ಲಿ ಚೂಟಿ ಬಗೆಯನ್ನ ಬಳಸ್ಬೇಕಾಗಿದೆ. ಮತ್ತೆ ಒಬ್ಬೊಬ್ರು ನಿಮ್ಮಂತವ್ರು ಮುನ್ನುಗ್ಗಿ ಒಂದು ದೊಡ್ಡ ಸಂಸ್ಥೆನೆ ಕಟ್ಬೇಕಾಗಿದೆ. ಹೇಗೆ ಈಗ ಮೈಲ್ಯಾಂಗ್ ಸಂಸ್ಥೆ ಒಂದು ಕನ್ನಡಿಗರ ಎಲ್ಲ ಒಂದು ಕಂಟೆಂಟ್ ಅನ್ನ ಕನ್ನಡಿಗರ ಕೇಳುಗರಿಗೆ ತರಿಸ್ತಾ ಇದೆ. ಆ ತರ ಒಂದು ಎಜುಕೇಶನ್ ಕ್ಷೇತ್ರದಲ್ಲಿ ಸಾಕಷ್ಟು ಕನ್ನಡ ಮಾಧ್ಯಮ ಒಂದು ಎಜುಕೇಶನ್ ಇರ್ಬೋದು, ಇದೆಲ್ಲ ಕಡೆನೂ ಈ ಒಂದು ಅಜೈಲ್ ಅಥವಾ ಒಂದು ಚೂಟಿತನದ ಬಳಕೆ ನೇರವಾಗಿ ನಮಗೆ ಕಾಣ್ತಾ ಇದೆ, ಮತ್ತೆ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಎಲ್ಲ ಕನ್ನಡಿಗರಲ್ಲಿ ನಾನು ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಇದನ್ನ ದಯವಿಟ್ಟು ಪ್ರಯೋಜನ ಪಡ್ಕೊಳ್ಳಿ. ನನ್ನನ್ನ ಸಂಪರ್ಕ ಮಾಡ್ಬೋದು, ವಸಂತ್ ಅವ್ರು ಮಾಡ್ಬೋದು. ಈ ಅಜೈಲ್ ಹೇಗ್ ಬಳಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಕಂಪ್ನಿಗಳಲ್ಲೂ ಹೇಗ್ ಬಳಸ್ಕೊಳ್ಳೋದು, ನಿಮ್ಮ ವೈಯಕ್ತಿಕ ಬೆಳವಣಿಗೆ, ಮತ್ತೆ ನೀವು ಒಂದು ಸಾಮಾಜಿಕ ಒಂದು ಕೆಲಸ ಮಾಡ್ಬೇಕು ಅಂದ್ರೆ, ಅಥವಾ ಕರ್ನಾಟಕನ ಒಂದು ಟೆಕ್ನಾಲಜಿ ಹಬ್ ಮಾಡ್ಬೇಕು ಅಂದ್ರೆ, ಹೊಸ ಪ್ರಾಡಕ್ಟ್ಸ್ ತಯಾರು ಮಾಡೋದಕ್ಕೆ ಅಜೈಲ್ ಅಪ್ರೋಚ್ ಅನ್ನೋದು ಬಹಳ ಅನಿವಾರ್ಯ. ಅದಕ್ಕೆ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ಬೋದು, ಸಹಾಯ ಮಾಡ್ಬೋದು. ಸೊ ವಸಂತ್, ಇಷ್ಟು ಹೇಳಿ ನನ್ನ ಮಾತುಗಳನ್ನ ಇವಾಗ ಮುಗಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಪ್ರಶ್ನೋತ್ತರಗಳಿದ್ರೆ ಏನಾದ್ರು ಹೇಳ್ತೀನಿ. ಖಂಡಿತ. ಈಗ ಒಂದಿಷ್ಟು ಪ್ರಶ್ನೆಗಳು ಬಂದಿದೆ, ಅದನ್ನ ನಾನು ನಿಮ್ಗೆ ಚಾಟ್ ಅಲ್ಲಿ ಶೇರ್ ಮಾಡಿದೀನಿ. ನೀವು ಅದನ್ನ ನೋಡಿ, ಯಾವ್ದು ಕವರ್ ಆಗಿದ್ರೆ ಬಿಡ್ಬೋದು, ಇಲ್ಲ ಅಂದ್ರೆ ಎತ್ಕೊಂಡು ನೀವು ಒಂದ್ ಸ್ವಲ್ಪ ಓಕೆ. ಸೊ ಈಗಾಗ್ಲೇ ನೀವು ಹಾಕಿರೋ ಪ್ರಶ್ನೆಗಳನ್ನ ನಾನು ಉತ್ತರ ಕೊಟ್ಕೊಂಡು ಹೋಗ್ತೀನಿ. ಆಮೇಲೆ ಹೊಸ ಪ್ರಶ್ನೆಗಳಿದ್ರೆ ಮತ್ತೆ ಕೇಳೋಣ. ಓಕೆ, ಮೊದಲನೇದು ನಾನು ನೋಡ್ತಾ ಇರೋದು, ನಾನು ಇದನ್ನ ಪ್ರಾಬ್ಲಿ ಸ್ಟಾಪ್ ಶೇರ್ ಮಾಡ್ಬಿಟ್ಟು ಒಟ್ಟಿಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಅವಾಗ. ಮೊದಲನೇ ಪ್ರಶ್ನೆ ಪಾಂಡುರಂಗ ಅವ್ರು ಕೇಳ್ತಾ ಇದಾರೆ, ಹೌ ಡು ಯು ಅಡಾಪ್ಟ್ ಅಜೈಲ್ ಥಿಂಕಿಂಗ್ ಇನ್ ಸ್ಟಾರ್ಟ್ಅಪ್ ಅಂತ. ಸೊ ನನಗೆ ಹೇಳಿದೆ, ಸ್ಟಾರ್ಟ್ಅಪ್ ಅಲ್ಲಿ ಹಿಂದೆ ಲೀನ್ ಸ್ಟಾರ್ಟ್ಅಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಲೀನ್ ಸ್ಟಾರ್ಟ್ಅಪ್ ಅಲ್ಲಿ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಬಿಲ್ಡ್, ಮೆಜರ್, ಲರ್ನ್ ಅಂತ. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಮಾಡು, ಚಿಕ್ಕದಾಗಿ ಮಾಡು, ಬೇಗ ಮಾಡು, ಅದನ್ನ ಕೊಡು ಯಾರು ಕೊಳ್ಳುಗರಿಗೆ, ಅವರಿಂದ ಫೀಡ್ಬ್ಯಾಕ್ ತಗೋ, ಮತ್ತೆ ಮೆಷರ್ ಮಾಡು, ಅವ್ರಿಗೆ ಹೇಗಿದೆ, ಅವ್ರು ಹ್ಯಾಪಿ ಆಗಿದಾರ, ಅದು ಏನೋ ಅವ್ರಿಗೆ ಅನ್ಕೊಂಡಿದ್ದು ಆಯ್ತಾ, ತಲುಪ್ತಾ, ಆಮೇಲೆ ಅದರಿಂದ ಕಲಿಕೆ ಆಗುತ್ತೆ. ಸೊ ಕಲ್ತ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಮಾಡು, ಮತ್ತೆ ಮಾಡಿ. ಇದು ಸೈಕಲ್, ಬಿಲ್ಡ್, ಮೆಷರ್ ಸೈಕಲ್ ಅನ್ನ ರಿಪೀಟ್ ಮಾಡೋದು ಲೀನ್ ಸ್ಟಾರ್ಟ್ಅಪ್ ಅಂತ. ಆವಾಗಲೇ ನಾನು ಮೈಲ್ಯಾಂಗ್ ಸಂಸ್ಥೆ ಬಗ್ಗೆ ಒಂದು ಉದಾಹರಣೆ ಕೊಟ್ಟೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಹೊಸ ಫೀಚರ್ಗಳು, ಹೊಸ ಅಪ್ರೋಚ್ಗಳನ್ನ ವಸಂತ್ ಆಗ್ಲಿ ಅಥವಾ ಅವರ ಸಂಸ್ಥೆಯ ಬೇರೆ ಸಂಸ್ಥಾಪಕರು ಮಾಡ್ತಾ ಇದ್ದಾರೆ. ಅದು ಹೇಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ್ದೋ ಒಂದು ಲ್ಯಾಬ್ ಅಲ್ಲಿ ಕೂತ್ಕೊಂಡು ನಾವೇನೋ ಮಾಡ್ಬಿಡ್ತೀನಿ ಅಂತ ಮಾಡ್ತಾ ಇಲ್ಲ. ಮಾಡೋದನ್ನ ಜನಗಳ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ, ಜನಗಳ ಅಭಿಪ್ರಾಯ ತಗೊಳ್ತಾ ಇದ್ದಾರೆ, ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾರೆ, ಮತ್ತೆ ಅದ್ರ ತಕ್ಕಾಗಿ ಮತ್ತೆ ಬದಲಾವಣೆ ಮಾಡಿ ಹೊಸ ವರ್ಷನ್ ಮಾಡ್ತಾ ಇದ್ದಾರೆ. ಇದು ಲೀನ್ ಸ್ಟಾರ್ಟ್ಅಪ್ ಅನ್ನೋದು ಇದೇ ಒಂದು ಕಾನ್ಸೆಪ್ಟ್. ಇದನ್ನ ನೀವು ಒಂದು ಸಂಸ್ಥೆ ಹೊಸದಾಗಿ ಹುಟ್ಟಾಕೋ ಮಾಡಬಹುದು. ಒಂದು ಕಂಪ್ನಿಯಲ್ಲಿ, ದೊಡ್ಡ ಕಂಪ್ನಿಯಲ್ಲಿ ಇತ್ಕೊಂಡೇನೆ ಒಂದು ಸಣ್ಣ ಕಂಪ್ನಿಯಲ್ಲಿ ಒಂದು ಸಣ್ಣ ವಿಭಾಗ ಇರುತ್ತೆ. ಒಂದು ಕಂಪ್ನಿಯಲ್ಲಿ ಒಂದು ಡಿವಿಷನ್ ಇರುತ್ತೆ. ಆ ಡಿವಿಷನ್ ಒಳಗಡೆ ನೀವು ಲೀನ್ ಸ್ಟಾರ್ಟ್ಅಪ್ ಅಪ್ರೋಚ್ ಮಾಡಬಹುದು. ಅಥವಾ ಒಂದು ಸಣ್ಣ ಪ್ರಾಡಕ್ಟ್ಗೆ ಲೀನ್ ಸ್ಟಾರ್ಟ್ಅಪ್ ಅಪ್ರೋಚ್ ಮಾಡಿ ಅದ್ರ ಮೇಲೆ ಏನು ಸಕ್ಸಸ್ ಆಗುತ್ತೆ, ಅದು ಏನ್ ಚಾಲೆಂಜಸ್ ಆಗುತ್ತೆ ತಿಳ್ಕೊಂಡು ಇನ್ನೊಂದ್ ಕಡೆಗೆ ಹಬ್ಬಿಸ್ಬೋದು. ಈ ರೀತಿ ಲೀನ್ ಸ್ಟಾರ್ಟ್ಅಪ್ ಅನ್ನೋ ಒಂದು ಮುಖ್ಯವಾದ ಕಾನ್ಸೆಪ್ಟ್. ಅದ್ರ ಸುತ್ತ ಸುಮಾರಿದೆ, ಪ್ರಾಡಕ್ಟ್ ಡಿಸ್ಕವರಿ, ಡಿಸೈನ್ ಥಿಂಕಿಂಗ್ ಅಂತೆಲ್ಲ. ಬಟ್ ಮುಖ್ಯವಾದ್ದು ಲೀನ್ ಸ್ಟಾರ್ಟ್ಅಪ್ ಅಂತ. ಅದನ್ನ ನಾವು ಸ್ಟಾರ್ಟ್ಅಪ್ ಸಂಸ್ಥೆಗಳಲ್ಲಿ ಮಾಡ್ಬೋದು. ಮತ್ತೆ ಎರಡನೇ ಪ್ರಶ್ನೆ ಗೋಪಾಲ್ ಅವರು ಕೇಳ್ತಾ ಇದ್ದಾರೆ, ಅಜೈಲ್ ಅಂದ್ರೆ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಎಂದು ಹೇಳಬಹುದು ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ, ನಾನು ಇದೇ ರೀತಿ ಯೋಚನೆ ಮಾಡಿದಾಗ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಒಂದು ಸಣ್ಣ ಪೀಸ್, ಸಣ್ಣ ಒಂದು ಬಗೆ. ಅಜೈಲಲ್ಲೇ ಎಷ್ಟೊಂದು ಬಗೆಗಳಿದೆ. ಅಜೈಲ್ ನೀವು ಒಂದು ಛತ್ರಿ ಅಂತ ಅನ್ಕೊಂಡ್ರೆ, ಆ ಛತ್ರಿ ಕೆಳಗಡೆ ಸ್ಕ್ರಮ್, ಸ್ಪೈರಲ್, ಇಟರೇಟಿವ್ ಡೆವಲಪ್ಮೆಂಟ್, ಇನ್ಕ್ರಿಮೆಂಟಲ್ ಡೆಲಿವರಿ, ಓಕೆ, ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅಂತ ಕರೆಯಲ್ಲ, ಇನ್ಕ್ರಿಮೆಂಟಲ್ ಡೆಲಿವರಿ, ಇಟರೇಟಿವ್ ಡೆವಲಪ್ಮೆಂಟ್ ಅಂತ ಕರೀತೀವಿ ನಾರ್ಮಲ್. ಸ್ಕ್ರಮ್, ಮತ್ತೆ DSDM, ಡೈನಮಿಕ್ ಸಿಸ್ಟಮ್ ಡೆವಲಪ್ಮೆಂಟ್ ಅಂತ, ಕ್ರಿಸ್ಟಲ್ ಅಂತ ಇದೆ. ಈ ತರ ಸುಮಾರು ಬಗೆಗಳಿದೆ. ಆ ಎಲ್ಲಾ ಬಗೆಗಳು ಅದರ ಅಪ್ರೋಚ್ ಅಜೈಲ್ ಅಪ್ರೋಚ್. ಸೊ ಅಜೈಲ್ ಅಂತ ಅಂಬ್ರಾ ಕಾನ್ಸೆಪ್ಟ್ ಅಂತ ಒಂದು ಹೊಸ ಬಗೆಯ ಚಿಂತನೆ, ಚುರುಕಾಗಿ ಮಾಡುವುದು, ಮತ್ತೆ ಮಾಡಿಸಕ್ ಬೇಕಾಗಿರುವಂತ ಚುರುಕುತನ, ಟು ಮೇಕ್ ಥಿಂಗ್ಸ್ ಹ್ಯಾಪನ್. ಇದು ಎಲ್ಲದ ಒಂದು ಮಿಶ್ರಣ ಅಜೈಲ್ ಅಪ್ರೋಚ್ ಅಂತ ಅನ್ಕೊಂಡ್ರೆ, ಅದ್ರ ಕೆಳಗಡೆ
ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್, ಸ್ಕ್ರಮ್, ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್, ಈ ತರ ಬೇರೆ ಬೇರೆ ವಿಧಾನಗಳು. ನಾನು ಆಗ್ಲೇ ಹೇಳಿದಾಗೆ ಅಜೈಲ್ ಅಂತ ಕರೆಯೋಕ್ಕಿಂತ ಮುಂಚೆನೆ ಈ ಪ್ರಯೋಗಗಳು ನಡೆದಿತ್ತು. ಸ್ಕ್ರಮ್, XP, ಬೇರೆ ಬೇರೆದಲ್ಲಿ ಇಟರೇಟಿವ್ ಡೆವಲಪ್ಮೆಂಟ್. ಕೊನೆಗೆ ಅವರು ನಾವೆಲ್ಲ ಮಾಡ್ತಾ ಇರೋದ್ರಲ್ಲಿ ನಮ್ಗೊಂದು ಸಕ್ಸಸ್ ಸಿಗ್ತಾ ಇದೆ, ಗೆಲುವು ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆ ಅಂತ ನೋಡಿದಾಗ ನಾವೆಲ್ಲರೂ ನಮ್ಮ ಪ್ರಯೋಗಗಳಲ್ಲಿ ಪ್ರಾಸೆಸ್ ಅಂಡ್ ಟೂಲ್ಸ್ ಗಿಂತ ಹೆಚ್ಚಾಗಿ ಆ ವ್ಯಕ್ತಿಗಳು ಅವ್ರ ಒಡನಾಟಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇದೀವಿ. ಈ ತರ ಆ 4 ವ್ಯಾಲ್ಯೂಸ್ ಏನ್ ಹೇಳಿದೆ ಅದನ್ನ ಅರಿತುಕೊಂಡು ಅವರು ಅಜೈಲ್ ಮ್ಯಾನಿಫೆಸ್ಟೋ ಅಂತ ಕರೆದ್ರು. ಸೊ ಅಜೈಲ್ ಬಿಕೇಮ್ ಅಜೈಲ್ ಇನ್ 2001. ಆದ್ರೆ ಅದಕ್ಕಿಂತ ಮುಂಚೆನೆ ಇವೆಲ್ಲ ಪ್ರಯೋಗಗಳು ಇತ್ತು. ಅದಕ್ಕೆ ನಾವು ಅಜೈಲ್ ನ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದಾ ಅಂದ್ರೆ, ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅನ್ನೋದು ಒಂದು ಬಗೆಯ ಕ್ರಮ, ಅದು ಅಜೈಲ್ ಬಗೆಯ ಒಂದು ಕ್ರಮ. ಒಂದು ರೀತಿಯಲ್ಲಿ ನಾವು ಅಜೈಲ್ ಆಗಿರ್ಬೋದು. ಅದೇ ತರ ಇನ್ನು 100 ರೀತಿ ಇದೆ. ಸ್ಕ್ರಮ್ ಇದೆ, ಬೇರೆ ಬೇರೆದೆಲ್ಲ ಇದೆ. ಆಯ್ತಾ, 100 ಅನ್ನೋದು 16 ಇದೆ ಅಂತ ಹೇಳ್ಬೋದು. ಸ್ಕ್ರಮ್ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿದರೆ, ಸ್ಕ್ರಮ್ ಬಗ್ಗೆ ಅಗೇನ್ ಮತ್ತೆ ಇನ್ನೊಂದು ದೊಡ್ಡ ಸೆಷನ್ನೇ ಬೇಕಾಗುತ್ತೆ. ಚಿಕ್ಕದಾಗಿ ಹೇಳೋದಾದ್ರೆ, ನಾನು ಅವಾಗ್ಲೇ ಹೇಳಿದೆ ರುಬ್ಬು ಅಂತ ಒಂದು ಹೆಸರು ಕೊಟ್ಟಿದ್ದೆ. ಯಾಕೆ ಅಂತಂದ್ರೆ ಸ್ಕ್ರಮ್ ಅನ್ನೋದು ಒಂದು ಸಣ್ಣ ಫ್ರೇಮ್ ವರ್ಕ್. ಅದರಲ್ಲಿ ಒಂದು 3 ರೋಲ್ಸ್ ಇರುತ್ತೆ, ಒಂದು 4-5 ತರದ ಮೀಟಿಂಗ್ ಇರುತ್ತೆ, ಮತ್ತೆ ಒಂದು 3-4 ತರದನ್ನ ಆರ್ಟಿಫ್ಯಾಕ್ಟ್ಸ್ ಅಂತ ಕರಿತೀವಿ. ಆದ್ರೆ ಒಂದು ಸ್ಕ್ರಮ್ ಅನ್ನು ಒಂದು ಲೈನಲ್ಲಿ ಸಾರಾಂಶ ಹೇಳೋದಾದ್ರೆ, ಒಂದು ಸಣ್ಣ ಸ್ಪ್ರಿಂಟ್, ಒಂದು ಚಿಕ್ಕ ರೌಂಡ್ ಅಲ್ಲಿ ಮಾಡು, ಅದನ್ನ ಡೆಲಿವರ್ ಮಾಡು, ಅದನ್ನ ತಿಳ್ಕೊ, ಮತ್ತೆ ಅದ್ರ ಹೇಗೆ ನೆಕ್ಸ್ಟ್ ರೌಂಡ್ ಚೆನ್ನಾಗಿ ಮಾಡ್ಬೋದು ಅಂತ ಚರ್ಚೆ ಮಾಡು, ಮತ್ತೆ ಇನ್ನೊಂದು ರೌಂಡ್ ಹೋಗು, ಮತ್ತೆ ಮಾಡು, ಅದನ್ನ ರಿಪೀಟ್ ಮಾಡೋದು. ಅದೊಂದು ರಿದಮಿಕ್ ಆಗಿ ಅದನ್ನ ರಿಪೀಟ್ ಮಾಡೋದು. ಅದಕ್ಕೆ ನಾನು ಈ ನಮ್ ಕಾಲದಲ್ಲ, ಹಳೆ ಕಾಲದಲ್ಲ, ಈ ಒಳ್ಕಲ್ಲು ಅಥವಾ ಬೇರೆ ರಾಗಿ ಕಲ್ಲು ರುಬ್ಬೋದಿದೆಯಲ್ಲ, ಆ ರುಬ್ಬ ಮೆಷಿನ್ ನೋಡಿದ್ರೆ ಆ ರುಬ್ಬಲ್ಲಿ ಸುತ್ತಾ ಇರ್ತೀವಿ. ಮತ್ತೆ ಸ್ಕ್ರಮ್ ಮಾಡೋದು ಬಹಳ ಕಷ್ಟ, ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ, ತಿಳ್ಕೊಳ್ಳೋದು ಈಸಿ. ಆದ್ರೆ ಮಾಡಕ್ ಹೋದಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದೆ ಅದನ್ನ ನಾವು ತೋರಿಸ್ಬೇಕಾಗತ್ತೆ. ಆಗಿದೆ, ಆಗಿಲ್ಲ ಆಗಿಲ್ಲ, ಫೇಲ್ ಆಗಿದ್ದೀವಿ. ಆಮೇಲೆ ಅದನ್ನ ಮಾಡ್ಬೇಕಾದ್ರೆ ತುಂಬಾ ಡಿಸಿಪ್ಲಿನ್ ಬೇಕು, ಒಂದು ಶಿಸ್ತಿನ ಅಗತ್ಯ ಇದೆ. ಶಿಸ್ತಾಗಿ ಮಾಡ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಈ ಒಂಥರ ನಾವು ಕನ್ನಡದ ಮಾತ್ರ ರುಬ್ಬಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ರುಬ್ಬಿಸ್ಕೊಳಕ್ ರೆಡಿ ಇರ್ಬೇಕು ಒಂದು ತಂಡವಾಗಿ. ಅದಕ್ಕೆ ನಾನು ಸ್ಕ್ರಮ್ ಅನ್ನೋ ಫ್ರೇಮ್ ವರ್ಕ್ ರುಬ್ಬು ಅಂತ ಹೆಸರು ಕೊಟ್ಟಿದ್ದೆ. ಆಕ್ಚುಲ್ ಸ್ಕ್ರಮ್ ಒರಿಜಿನಲ್ ಆಗಿ ಬಂದಿರೋದು ಈ ರಗ್ಬಿ ಅಂತ ಒಂದು ಆಟ ಆಡ್ತಾರೆ ಅಮೆರಿಕಾದಲ್ಲಿ. ಈ ಒಂದು ಚೆಂಡ್ಗೋಸ್ಕರ ಎಲ್ಲಾರು ಕಿತ್ತಾಡ್ತಾ ಇರ್ತಾರೆ. ಒಂದು ತಂಡವಾಗಿ ಒಂದು ಹಿಂಗೆ ಫಾರ್ಮೇಶನ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗುತ್ತಲ್ಲ, ಅದಕ್ಕೆ ಸ್ಕ್ರಮ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ರುಬ್ಬು ಅಂತ ಹೇಳಿದ್ದೆ. ಸ್ಕ್ರಮ್ ಮಾಸ್ಟರ್ ಅಂದ್ರೆ ರುಬ್ಬು ದೊರೆ, ಆ ತರ ಎಲ್ಲ ಹೆಸರುಗಳನ್ನ ಹಿಂದೆ ಕೊಟ್ಟಿದ್ದೆ. ಆದ್ರೆ ಸ್ಕ್ರಮ್ ಅನ್ನೋದು ನೀವು ಏನ್ ತಿಳ್ಕೊಬೇಕು ಅಂದ್ರೆ, ಇದು ಒಂದು ಅಜೈಲ್ದ ಒಂದು ಪ್ರಮುಖವಾದ ಬಗ್ಗೆ. ಇವತ್ತು ಅಜೈಲ್ ಹೇಗೆ 80% ಸಾಫ್ಟ್ವೇರ್ ಕ್ಷೇತ್ರದಲ್ಲಿದೆ, ಆ ಒಂದು ಬಳಕೆಯಲ್ಲಿ ಸ್ಕ್ರಮ್ ಅನ್ನೋದು ಒಂದು 70% ಸ್ಕ್ರಮ್ದೇ ಬಳಕೆ ಇದೆ. XP ಬೇರೆ ಬೇರೆದೆಲ್ಲ ಇಟರೇಟಿವ್ ಡೆವಲಪ್ಮೆಂಟ್ ಅಂತ ಸಣ್ಣ ಪುಟ್ಟ ನೀವು ನೋಡಿದ್ರಲ್ಲ, ಅದೆಲ್ಲ ಕಮ್ಮಿ ಇದೆ. ಸ್ಕ್ರಮ್ಮೇ ರಾಜ. ಸ್ಕ್ರಮ್ ಒಂಥರ ಆಳ್ತಾ ಇದೆ ಈ ಜಗತ್ತನ್ನ. ಯಾಕೆಂದ್ರೆ ಅದು ಸ್ಟಾರ್ಟ್ ಮಾಡೋದು ಬಹಳ ಈಸಿ, ಆಮೇಲೆ ಇಂಪ್ಲಿಮೆಂಟ್ ಮಾಡಿ ಸಸ್ಟೈನ್ ಮಾಡೋದು ಬಹಳ ಕಷ್ಟನೇ. ಅದು ಅಜೈಲ್ಗೂ ಅನ್ವಯ ಆಗುತ್ತೆ, ಸ್ಕ್ರಮ್ಗೂ ಅನ್ವಯ ಆಗುತ್ತೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ, ಇಲ್ಲಾಂದ್ರೆ ಸ್ಕ್ರಮ್ ಅದು ಮತ್ತೆ ಆಳವಾಗಿ ಹೋಗ್ಬೇಕಾಗುತ್ತೆ. ಸೊ ಅದೇ, ಪ್ಲೀಸ್ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ರಮ್ ಅಂಡ್ ಅಜೈಲ್ ಅಂತ ಹೇಳಿದ್ರು. ತಕ್ಕ ಮಟ್ಟಿಗೆ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. 4ನೇ ಪ್ರಶ್ನೆ, ಯಾವ ರೀತಿಯ ಟ್ರೈನಿಂಗ್ ನಿಮ್ಮ ಸಂಸ್ಥೆಯಲ್ಲಿ ನಾವು ಎದುರು ನೋಡಬಹುದು ಅಂತ ಕೇಳಿದ್ದಾರೆ. ನಾನು ಅಜಿಲಿಟಿ ಮೂಮೆಂಟ್ಸ್ ಅನ್ನೋ ಸಂಸ್ಥೆಯಿಂದ ನಾನು ಹೆಚ್ಚಾಗಿ ಒಬ್ಬ CEC ಆಗಿ, ಸರ್ಟಿಫೈಡ್ ಎಂಟರ್ಪ್ರೈಸ್ ಕೋಚ್ ಆಗಿ, ಐ ಕ್ಯಾನ್ ಸರ್ಟಿಫೈ ಪೀಪಲ್ ಆಸ್ CSM, ಸರ್ಟಿಫೈಡ್ ಸ್ಕ್ರಮ್ ಮಾಸ್ಟರ್ ಅಥವಾ ಸರ್ಟಿಫೈಡ್ ಸ್ಕ್ರಮ್ ಪ್ರಾಡಕ್ಟ್ ಅಂತ ಸರ್ಟಿಫೈ ಮಾಡ್ಬೋದು. ಅದನ್ನ ಮಾಡ್ಬೋದು. ಅದನ್ನ ಬಿಟ್ಟು ಹೆಚ್ಚಾಗಿ ನಾನು ಅಜೈಲ್ ಲೀಡರ್ಶಿಪ್ ಅಲ್ಲಿ, ಅಜೈಲ್ ಲೀಡರ್ಶಿಪ್ ಜರ್ನಿ ಅವೇರ್ ಲೀಡರ್, ಅಜೈಲ್ ಲೀಡರ್ಶಿಪ್ ಜರ್ನಿ ಪ್ರಾಕ್ಟೀಸ್ ಲೀಡರ್ ಅಂತ 2 ಸರ್ಟಿಫಿಕೇಶನ್ ಇದೆ. ಆ ತರ ಸರ್ಟಿಫಿಕೇಶನ್ ನಾನು ವೈಯಕ್ತಿಕವಾಗಿ ಸರ್ಟಿಫೈ ಮಾಡ್ಬೋದು. ಅದನ್ನ ಬಿಟ್ಟು ಬೇರೆ ಬೇರೆ ತರದ ಟ್ರೈನಿಂಗ್ ಗಳನ್ನೆಲ್ಲ ಮಾಡ್ಬೋದು, ಎಜುಕೇಶನ್ ಮಾಡ್ಬೋದು. ಅದ್ರ ಬಗ್ಗೆ ಮೋಸ್ಟ್ಲಿ ಅಜಿಲಿಟಿ ಮೂಮೆಂಟ್ಸ್ ಅನ್ನೋ ವೆಬ್ಸೈಟ್ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾನೊಬ್ನೇ ಅಲ್ಲ, 100 ಜನ ಇದ್ದಾರೆ ಇದೇ ತರ ಟ್ರೈನಿಂಗ್ ಮಾಡ್ತಾರಂತವ್ರು, ಅಲ್ಲೆಲ್ಲ ಕಡೆ ಅದ್ರ ಮಾಹಿತಿ ಪಡ್ಕೋಬಹುದು. ಸೊ ಕೊನೆ ಪ್ರಶ್ನೆ ಏನಂತಂದ್ರೆ, ಅಜೈಲ್ ಮೆಥಡಲ್ಲಿ ಏನಾದ್ರೂ ಲಿಮಿಟೇಷನ್ಸ್ ಇದೆಯಾ, ಅಥವಾ ಇದು ಕೇವಲ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಸೂಟ್ ಆಗುತ್ತಾ ಅಂತ ಒಂದು ಕೇಳ್ತಾ ಇದ್ದಾರೆ. ಇದು ಬಹಳ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ. ನಾನು ಹೇಳಿದ್ನಲ್ಲ, ನೀವು ಅಜೈಲ್ ಡೆಫಿನೇಷನ್ ನಿಜವಾಗ್ಲೂ ನೋಡೋದಾದ್ರೆ, ಚುರುಕಾಗಿ ಮಾಡೋದು, ಮತ್ತೆ ಬೇರೆ ಒಂದು ಹೊಸತನದ ಯೋಚನೆ ಮಾಡೋದು, ಮತ್ತೆ ಮಾಡಿಸೋಂತ ಕಲೆ. ಇದನ್ನ ನೀವು ಯಾವ ಪ್ರಾಜೆಕ್ಟ್ ತಗೊಂಡ್ರು ಮಾಡ್ಬೋದು. ನಾನು ಅವಾಗಲೇ ಹೇಳಿದಂಗೆ ಶಂಕರ್ ನಾಗ್ ಮಾಡ್ತಿದ್ದ ಪ್ರಾಜೆಕ್ಟ್ಗಳಲ್ಲೂ, ಅವ್ರು ಮಾಡ್ತಿದ್ದ ಫಿಲ್ಮ್ಗಳು, ನೀವು ಶಂಕರ್ ನಾಗ್ ಬಗ್ಗೆ ನೀವೆಲ್ಲರೂ ಕೇಳಿದ್ರೆ, ಅವರು ಒಂದು ಟೀಮ್ ಅಲ್ಲಿ ಆ ಶೂಟಿಂಗ್ ಅಲ್ಲಿ ಯಾವಾಗ್ಲೂ ರೆಸ್ಟ್ಲೆಸ್ ಆಗಿರ್ತಿದ್ರು. 1 ನಿಮಿಷ ಬಿಡು ತಗೊಳ್ತಾರೆ, ಎಲ್ಲಾರನ್ನೂ ಕರಿತಿದ್ರು. ಆಮೇಲೆ ಇಡೀ ತಂಡದವರೆಲ್ಲ ಅವ್ರಿಗೆ ಈಕ್ವಲ್, ಎಲ್ಲರೂ ಒಟ್ಟಿಗೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರು. ಈ ತರ ನಾನು ಕೇಳಿದೀನಿ. ಅದೇ ಕಾನ್ಸೆಪ್ಟ್ ನಾವು ಅಜೈಲ್ ಅಲ್ಲಿ ಮಾಡ್ಬೇಕಾಗಿರೋದು.
ಎವ್ರಿ ರೋಲ್ ಈಸ್ ಈಕ್ವಲ್ ಬಿಕಾಸ್ ಆಲ್ ಆಫ್ ಅಸ್ ಆರ್ ಅಲೈನ್ ವಿತ್ ಕಾಮನ್ ಪರ್ಪಸ್ ಅಂತ ಅನ್ನೋದು. ಒಬ್ರು ಮೇಲು ಒಬ್ರು ಕೀಳು, ಯಾರೋ ಒಬ್ಬ ಲೀಡರು ಆರ್ಕಿಟೆಕ್ಟ್ ದೊಡ್ಡವನು ಆ ತರದಿಲ್ಲ, ಎಲ್ಲಾ ತಂಡದವರು ಒಟ್ಟಿಗೆ ಸೇರಿಸಿ ಸೆಲ್ಫ್ ಆರ್ಗನೈಸ್ ಟೀಮ್ ಅಂತ ಅಜೈಲ್ ಅಲ್ಲಿ ಹೇಳ್ತೀವಿ. ಆತರ ಶಂಕರ್ ನಾಗ್ ಅವರು ಫಿಲ್ಮ್ ಪ್ರೊಡಕ್ಷನ್ ಅಲ್ಲೂ, ಫಿಲ್ಮ್ ಡೈರೆಕ್ಷನ್ ಅಲ್ಲೂ, ಫಿಲ್ಮ್ ಆಕ್ಟಿಂಗ್ ಅಲ್ಲೂ ಅದನ್ನ ಅಳವಡಿಸಿದ್ರು. ಬ್ರೂಸ್ಲಿ ಅನ್ನೋನು ಅವ್ನ ಫೈಟಿಂಗು ಮತ್ತೆ ಅವ್ನ ಕುಂಫು ಸ್ಕೂಲ್, ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ಮಾಡೋದ್ರಲ್ಲೂ ಅವ್ನ ಇಡೀ ಕರಿಯರ್ ಅಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದ. ಚಾಣಕ್ಯವನ್ ಮಾಡಿದ್ದ. ನಾನು ಸುಮ್ನೆ ಆ 3 ಉದಾಹರಣೆಗಳು ಕೊಟ್ಟಿದ್ದೀನಿ. ಇವತ್ತಿನ ದಿವಸ 100 ಉದಾಹರಣೆಗಳು. ಬೇರೆ ಮಹಾತ್ಮ ಗಾಂಧಿ ಇರ್ಬೋದು, ಅಥವಾ ಬನವಾಸಿ ಬಳಗ ಮಾಡ್ತಾ ಇರೋಂಥ ಕೆಲಸಗಳು ಅದು ಅಜಯ್ ಲೀಡರ್ಶಿಪ್ ಕೊಡ್ತಾ ಇದೆ ನಾಡಿನ ಒಂದು ಪ್ರಗತಿಗೋಸ್ಕರ. ಆ ಎಲ್ಲಾ ಕಡೆಯಿಂದ ನನಗೆ ಅಜಯ್ ಕಾಣಿಸುತ್ತೆ. ಸೊ ಇಂಥ ಪ್ರಾಜೆಕ್ಟ್ ಅನ್ನೋದಿಲ್ಲ, ಎಲ್ಲಾ ಪ್ರಾಜೆಕ್ಟ್ ಗಳಲ್ಲೂ ನಾವು ಅಜೈಲ್ಗಳನ್ನ ಮಾಡಬಹುದು. ಇನ್ಫ್ಯಾಕ್ಟ್ ಇನ್ನೊಂದ್ ಏನಂದ್ರೆ, ನೀವು ಯಾವುದೇ ಪ್ರಾಜೆಕ್ಟ್ ಗಳನ್ನ ಒಂದು ಹಳೆ ಪದ್ಧತಿಯಲ್ಲಿ ಮಾಡ್ತಿದ್ದೀರಾ ಅಂತಂದ್ರೆ ಅಜೈಲ್ ಪದ್ಧತಿಯಲ್ಲಿ ಡೆಫಿನೆಟ್ಲಿ ಖಂಡಿತ ಮಾಡ್ಬೋದು. ಅದೇ ನೀವು ಅಜೈಲ್ ಮಾಡ್ತಾ ಇರೋದ್ರಲ್ಲಿ ಅಥವಾ ಒಂದು ಕಾಂಪ್ಲೆಕ್ಸ್ ಡೊಮೈನ್ ಅಂತ ನಾನು ಹೇಳಿದೆ, ಅಲ್ಲಿ ವಾಟರ್ ಫಾಲ್ ಆಗುತ್ತಾ, ಆಗದೆ ಇರ್ಬೋದು. ಹಿಂದೆ ಹೇಳ್ದಂಗೆ ನೀವು ಒಂದು ಮ್ಯಾಟ್ರಿಕ್ಸ್ ಜ್ಞಾಪಕ ಇಟ್ಕೊಂಡ್ರೆ, ಸರಳವಾಗಿರೋದು ಮತ್ತೆ ಗೋಜಲಾಗಿರೋದು ಅಥವಾ ಸರಳ ಕಾಂಪ್ಲಿಕೇಟೆಡ್, ಅವೆರಡರಲ್ಲಿ ನಾವು ವಾಟರ್ ಫಾಲ್ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನಿಮ್ ಪ್ರಾಜೆಕ್ಟ್ ಗಳು ಏನಾದ್ರು ಸಿಂಪಲ್ ಆಗಿದೆ, ತುಂಬಾ ಏನ್ ಕಾಂಪ್ಲೆಕ್ಸ್ ಆಗಿಲ್ಲ ಅಂತಂದ್ರೆ ಅಜೈಲ್ ಮಾಡ್ಬೋದಾ ಅಂದ್ರೆ ಉತ್ತರ ಎಸ್. ಆದ್ರೆ ಬೇಕಾಗಿಲ್ಲ. ನಿಮ್ಗೆ ಈಗಾಗ್ಲೇ ಗೊತ್ತಿರೋ ವಿಧಾನ ಇದೆ, ಅದರಲ್ಲೇ ಮಾಡಿ. ಎಲ್ಲಾದ್ರಲ್ಲೂ ಅಜೈಲ್ ತರಬೇಕು ಅನ್ನೋದೇ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ನಾವು ಮಾಡ್ತಿದೀವಿ, ಎಲ್ಲಿ ನಮ್ಗೆ ಏನ್ ಬೇಕು ಅನ್ನೋದು ಗೊತ್ತಾಗಲ್ಲ, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಮತ್ತೆ ಅದು ಗೊತ್ತಾಗುವಂತ ಒಂದೇ ಒಂದು ರೀತಿ ಇರೋದು ಅಂದ್ರೆ ಒಂದ್ ಚೂರ್ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಫೀಡ್ಬ್ಯಾಕ್ ಅಂತ ಒಂದು ಪರಿಸ್ಥಿತಿ ಇದ್ದಾಗ, ಅಂತ ಒಂದು ಕಾಂಪ್ಲೆಕ್ಸ್ ಪರಿಸ್ಥಿತಿ ಇದ್ದಾಗ ಡೆಫಿನೆಟ್ಲಿ ನಾವು ಅಜೈಲ್ನ ಬಳಸ್ಬೋದು. ಸೊ ಅದು ಒಂದು ಉತ್ತರ. ಸೊ ಅದೇ ವಸಂತ್, ಇವಾಗ 6 ಪ್ರಶ್ನೆಗಳು ಇತ್ತು, ನೀವು ಅದನ್ನ ಉತ್ತರ ಮಾಡಿದೆ. ಮೋಸ್ಟ್ಲಿ 1 ಗಂಟೆ ಆಗಿದೆ. ಐ ಥಿಂಕ್ ಇಲ್ಲ, ಇನ್ನ ಒಂದಷ್ಟು ಕಮೆಂಟ್ಸ್ ಇದೆ, ಬಟ್ ಪ್ರಶ್ನೆಗಳೇನಿಲ್ಲ. ಸೊ ಚೆನ್ನಾಗಿ ನಡ್ಸ್ಕೊಟ್ರಿ JP, ಥ್ಯಾಂಕ್ ಯು. ಬಹಳ ಸೊಗಸಾಗಿ ಒಂದು ಅಜೈಲ್ ಪ್ರಪಂಚದ ಎಲ್ಲ ಬಹಳ ಬೇರೆ ಬೇರೆ ಮಜಲ್ಗಳನ್ನ ಮುಂದೆ ತಂದಿದ್ರಿ. ಮುಂದಿನ ದಿನಗಳಲ್ಲಿ ಸ್ಕ್ರಮ್ ಬಗ್ಗೆ ಮತ್ತೆ ಇದರಲ್ಲಿ ಯಾವ್ದಾದ್ರು ಒಂದಿಷ್ಟು ಸ್ಪೆಸಿಫಿಕ್ ವಿಚಾರಗಳನ್ನ ಎತ್ಕೊಂಡು ಮಾತಾಡುವಂಥದ್ದನ್ನ ನಾವು ಮಾಡೋಣ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ. ಮತ್ತೆ ಇದನ್ನ ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಅಲ್ಲದೇನೆ ನಮ್ಮ ದಿನನಿತ್ಯದ ಜೀವನದಲ್ಲೂ ನಾವು ಏನಾದ್ರು ಒಂದು ಯೋಜನಾಬದ್ಧವಾಗಿ ಏನಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಇದನ್ನ ಬಳಸ್ಕೋಬಹುದು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಲ್ಲಿ ನಿಮ್ಗೆ ಸಾಕಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ನಾವು ನಮ್ಮೆಲ್ಲರ ಓದುಗರ ಪರವಾಗಿ ಹಾರೈಸ್ತೀವಿ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ತಿಂಗಳು ಇನ್ನೊಂದು ಮಾತುಕತೆಯಲ್ಲಿ ನಾವೆಲ್ಲರೂ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ. JP, ನಿಮ್ಗೂ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಎಲ್ಲ ಕೇಳುಗರು ಮತ್ತೆ ನೋಡುಗರಿಗೆ ಧನ್ಯವಾದ.